ಯಾರು ಮಾಡ್ತೀರಾ? ಹೊಸ ಡಿವೋಟಿಸ್ ಚಾನ್ಸ್ ಕಾರಣ ಗೀತಾ ಮಾತಾಜಿ, ಅನ್ನಪೂರ್ಣ ಮಾತಾಜಿ ಮಾಡ್ತೀರಾ? ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವ್ರು ಗೀತಾ ಅಂತ ಸೇರಿದಿರಲ್ಲ, GEETHA. ಮಾತಾಜಿ ಹೊಸ ಮೆಂಬರ್ ಓ, ಮಾತಾಜಿ. ಹೊಸ ಮೆಂಬರ್ ಮಾತಾಜಿ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಇನ್ನೊಬ್ರು ಬರ್ಬೇಕಿತ್ತು, ಅವರು ಅನಿವಾರ್ಯ ಬರಕ್ಕಾಗ್ಲಿಲ್ಲ ಮಾತಾಜಿ. ಇವ್ರು ನಮ್ ಫ್ರೆಂಡೇ. ಓಕೆ, ನೈಸ್. ಹಾ, ಈಗ ಹೊಸದಾಗಿ ಅವ್ರಿಗೇನು ಗೊತ್ತಿಲ್ಲ ಮಾತಾಜಿ ಇದ್ರ ಬಗ್ಗೆ. ನೋ ಈಗ ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಗೀತಾ ಅಂದ್ರೆ ಯಾರು ನಮ್ಮಲ್ಲಿ ಯಾರು ಬೇಕು ಅನ್ಕೊಳ್ಳಿ. ಓಕೆ, ಇಲ್ಲ ಡಿವೋಟಿಸ್ ಇಲ್ಲ. ಯಾರು ಮಾಡ್ತೀರಾ ಹಾಗಾದ್ರೆ? ಹರಿ ಕೃಷ್ಣ. ಅನ್ನಪೂರ್ಣ ಮಾತಾಜಿ ಮಾಡ್ತೀರಾ? ಶ್ರೀವಳಿ ಮಾತಾಜಿ ಮಾಡ್ತೀರಾ? ಮಾಡ್ಲೇನ್ರಿ ಮಾತಾಜಿ? ನೆನ್ನೆ ಮಾಡಿದ್ರಲ್ಲ ನೀವು? ಮೊನ್ನೆ ಮಾಡಿದ್ದೇನೆ. ಮೊನ್ನೆ ಮಾಡಿದ್ರಿ. ಲಕ್ಷ್ಮಿ ಮಾತಾಜಿ ಮಾಡ್ತೀರಾ? ಲಕ್ಷ್ಮಿ CM ಮಾತಾಜಿ, ಲಕ್ಷ್ಮಿ ಜಯರಾಮ್ ಮಾತಾಜಿ. ಯಾರು ರೆಗ್ಯುಲರ್ ಆಗಿ ಮಾಡ್ತಾ ಇಲ್ವೋ? ಲಕ್ಷ್ಮೀ ಜಯರಾಮ್ ಮಾತಾಜಿ ಇದ್ದೀರಾ? ಹರಿ ಕೃಷ್ಣ. ವೈಜಯಂತಿ ಮಾತಾಜಿ ಬರತ್ತಾ? ಮಾತಾಜಿ ಮಾಡ್ತೀರಾ? ಹರೇ ವೈಜಯಂತಿ ಕೃಷ್ಣ ಮಾತಾಜಿ. ಮಾತಾಜಿ ನನ್ ಮಗ್ಳು ಮಾಡ್ತಾಳೆ ಮಾತಾಜಿ. ಮಾಡಿಸಿ. ಓಂ ಅಜ್ಞಾನತಿ ಮಿರಾಂಧಸ್ಯ ಓಂ ಅಜ್ಞಾನತಿ ಮಿರಾಂಧಸ್ಯ ಜ್ಞಾನಂಜನಾಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾಣಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ವೆರಿ ನೈಸ್. ಹರೇ ಕೃಷ್ಣ. ಓಕೆ, ಶುರು ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತಿಲಕದ ಮಹಿಮೆಗಳ. ಓಕೆ, ಇಲ್ಲಿಂದ ಮಾಡೋಣ. ಎಲ್ಲರೂ ಕಾಣಿಸ್ತಿದೆಯಲ್ಲ? ಸ್ವಲ್ಪ ದೊಡ್ಡದು ಮಾಡ್ಲಾ? ಒಂಚೂರು ದೊಡ್ಡದ್ ಮಾಡಿ ಮಾತಾಜಿ. ಇದೋಕೆನಾ? ಸಾಕಾ ಇಷ್ಟು? ಸಾಕು ಮಾತಾಜಿ, ಸಾಕು ಮಾತಾಜಿ. ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ಗೆ ಸ್ವಾಗತ. ಸೊ ಶುರು ಮಾಡೋಣ. ಇವತ್ತಿನ ಭಕ್ತಿ ವೃಕ್ಷ ಬಂದ್ಬಿಟ್ಟು ಟಾಪಿಕ್ ಶರೀರವನ್ನು ತಿಲಕದಿಂದ ಅಲಂಕರಿಸುವುದರ ಮಹತ್ವ, ಜೊತೆಗೆ ಹೇಗೆ ಅದನ್ನು ಅಲಂಕರಿಸ್ಕೋಬಹುದು, ಆಮೇಲೆ ಈ ಗೋಪಿಚಂದನ ಮಹತ್ವಗಳು ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ಇವತ್ತು ಚರ್ಚೆ ಮಾಡೋಣ. ಎಸ್ ಮಾತಾಜಿ, ಯಾರು ಓದ್ತೀರಾ? ಹರೇ ಕೃಷ್ಣ. ಒಂದೊಂದೇ ಪ್ಯಾರ ಒಬ್ಬೊಬ್ಬರು ಓದಿ. ಓದ್ಲಾ ಮಾತಾಜಿ? ಅರುಣ ಮಾತಾಜಿ ಓದಿ. ಶರೀರವನ್ನು ತಿಲಕದಿಂದ ಅಲಂಕಿಸುವುದರ ಮಹತ್ವ. ಪ್ರಭುಪಾದ್ ಕಿ ಜೈ. ತಿಲಕವನ್ನು ಕೆಲವೊಮ್ಮೆ ಆತ್ಮದ ಅಲಂಕಾರ ಎಂದು ಬಣ್ಣಿಸಲಾಗಿದೆ. ಹಸಿ ಮಣ್ಣಿನ ಮಿಶ್ರಣದಿಂದ ಅಲಂಕರಿಸಲಾದ ದೇಹವನ್ನು ಪರಮ ಪ್ರಭುವಾದ ವಿಷ್ಣುವಿನ ದೇವಾಲಯವೆಂದು ಗುರುತಿಸಲಾಗುತ್ತಿದೆ. ವೈಷ್ಣವ ಭಕ್ತನು ಶುದ್ಧೀಕರಣಕ್ಕಾಗಿ ಮತ್ತು ರಕ್ಷಣೆಗಾಗಿ ತನ್ನ ದೇಹದ 12 ಭಾಗಗಳಲ್ಲಿ ತಿಲಕ ಧರಿಸುತ್ತಾನೆ. ಹಾಗೂ ತಿಲಕ ಧರಿಸುವವನನ್ನು ಭಗವಂತನ ಉಪಾಸಕನೆಂದು ಒಮ್ಮೆಲೆ ಪರಿಗಣಿಸಬಹುದಾಗಿದೆ. ಸಮವಸ್ತ್ರ ಧರಿಸಿರುವ ಆರಕ್ಷಕನ, ಪೊಲೀಸನ ಹಿಂದಿರುವ ಸರ್ಕಾರದ ಶಕ್ತಿ ಸಾಮರ್ಥ್ಯಗಳನ್ನು ಓರ್ವನು ಗುರುತಿಸುವಂತೆಯೇ ತಿಲಕ ಧರಿಸಿರುವ ಭಕ್ತನ ಬೆಂಗಾವಲಾಗಿರುವ ದೇವಿ ಶಕ್ತಿಯ ಇರುವಿಕೆಯನ್ನು ವ್ಯಕ್ತಿಯು
ಅರಿಯಬಹುದಾಗಿದೆ. ಹರೇ ಕೃಷ್ಣ ಹ್ಯಾಂಡ್ ಬುಕ್ ಇಸ್ಕಾನ್ 1970 ಅಧ್ಯಾಯ 7ರಿಂದ ಅಳವಡಿಸಲಾಗಿದೆ. ವೈಷ್ಣವ ಪದ್ಧತಿಯ ಪ್ರಕಾರ ಗೋಪಿಚಂದನ ಅಥವಾ ದ್ವಾರಕೆಯ ಅಥವಾ ಬೃಂದಾವನದ ಪವಿತ್ರವಾದ ಮಣ್ಣನ್ನು ಭಗವಾನ್ ವಿಷ್ಣುವಿನ ಮಂತ್ರಗಳನ್ನು ಪಠಿಸುತ್ತಾ ದೇಹದ 12 ಭಾಗಗಳಲ್ಲಿ ಧರಿಸಬೇಕು. ಈ ಪ್ರಕ್ರಿಯೆಯು ವ್ಯಕ್ತಿಯ ದೇಹವನ್ನು ಶುದ್ಧಿಗೊಳಿಸಿ ಅದನ್ನು ಭಗವಂತನ ದೇವಾಲಯವಾಗಿ ನೇಮಿಸುತ್ತದೆ. ದೇಹವನ್ನು ಶುದ್ಧಗೊಳಿಸುವುದರ ಜೊತೆಗೆ ತಿಲಕವು ಧರಿಸುವವನಿಗೆ ಭೂತ ಪಿಶಾಚಿಗಳಿಂದ ಅನಿಷ್ಟಕಾರಕ ಪ್ರಭಾವಗಳಿಂದ, ಕೆಟ್ಟ ಕನಸುಗಳಿಂದ, ಅಪಘಾತಗಳಿಂದ ಮತ್ತು ಇತರ ಅನೇಕ ತೊಂದರೆಗಳಿಂದ ರಕ್ಷಿಸುತ್ತದೆ. ಅದು ವ್ಯಕ್ತಿಯ ಮನವನ್ನು ಪ್ರಶಾಂತವಾಗಿ ಇರಿಸುತ್ತದೆ ಮತ್ತು ಒಬ್ಬಾತನು ಭಗವಾನ್ ಕೃಷ್ಣನನ್ನು ನಿರಂತರವಾಗಿ ಸ್ಮರಿಸಲು ಅನುವು ಮಾಡಿಕೊಡುತ್ತದೆ. ವೃಂದಾವನದ ಈ ಪವಿತ್ರ ಧೂಳು ಭಗವಾನ್ ಕೃಷ್ಣನ ಅನನ್ಯ ಭಕ್ತರ ಪಾಪ ಪದ್ಮಗಳನ್ನು ಸ್ಪರ್ಶಿಸಿದೆ ಎಂದು ಹೇಳಲಾಗುವುದರಿಂದ ಅದು ಭಗವಾನ್ ಕೃಷ್ಣನಿಂದಲೂ ಪೂಜಿಸಲ್ಪಡಲು ಅರ್ಹತೆ ಪಡೆದಿದೆ. ಹರೇ ಥ್ಯಾಂಕ್ ಯು ಕೃಷ್ಣ ಮಾತಾಜಿ. ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಮುಂದುವರಿಸ್ತೀರಾ? ಹರೇ ಕೃಷ್ಣ. ನಾನು ಓದ್ಲಾ ಮಾತಾಜಿ? ಹಾ ಮಾತಾಜಿ ಓದಿ. ಸುಧಾ ಮಾತಾಜಿ. ಹರೇ ಕೃಷ್ಣ. ಒಬ್ಬ ವೈಷ್ಣವ ಭಕ್ತನು ತನ್ನ ಶರೀರವನ್ನು ತಿಲಕದಿಂದ ಹಾಗೂ ಮಣಿಗಳಿಂದ ಯಾವ ರೀತಿಯಲ್ಲಿ ಅಲಂಕರಿಸಬೇಕು ಎಂಬುದನ್ನು ವರ್ಣಿಸುವ ವಾಕ್ಯವೊಂದು ಪದ್ಮಪುರಾಣದಲ್ಲಿದೆ. ಯಾರು ಕುತ್ತಿಗೆಯಲ್ಲಿ ತುಳಸಿ ಮಾಲೆಯನ್ನು ಧರಿಸುತ್ತಾರೋ ತಮ್ಮ ಶರೀರದ 12 ಭಾಗಗಳನ್ನು ವಿಷ್ಣುವಿನ ಮಂದಿರದಂತೆ ವಿಷ್ಣುವಿನ ಚಿಹ್ನೆಗಳಿಂದ, ಭಗವಾನ್ ವಿಷ್ಣುವಿನ 4 ಕೈಗಳಲ್ಲಿರುವ ವಸ್ತುಗಳೆಂದರೆ ಶಂಖ, ಚಕ್ರ, ಗದೆ ಹಾಗೂ ಪದ್ಮ ಧರಿಸಿದಂತೆ ಗುರುತಿಸುತ್ತಾರೋ ಹಾಗೂ ಹಣೆಯ ಮೇಲೆ ವಿಷ್ಣು ತಿಲಕವನ್ನು ಧರಿಸುತ್ತಾರೋ ಅವರು ಈ ಜಗತ್ತಿನಲ್ಲಿ ವಿಷ್ಣು ಭಕ್ತರೆಂದು ತಿಳಿಯಬೇಕು. ಅವರ ಇರುವಿಕೆಯು ಜಗತ್ತನ್ನು ಪವಿತ್ರಗೊಳಿಸುತ್ತದೆ ಮತ್ತು ಅವರು ಎಲ್ಲಿ ಇದ್ದರೂ ಆ ಸ್ಥಳವನ್ನು ವೈಕುಂಠದಷ್ಟು ಮಂಗಳಕರವಾಗಿರಿಸುತ್ತಾರೆ. ಸ್ಕಂದ ಪುರಾಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಧನ್ಯವಾದ ತಿನ್ನೋದು ಮಾತಾಜಿ ಓದಿ. ಸ್ಕಂದ ಪುರಾಣದಲ್ಲಿನ ಇಹ ಹುದ್ದೆ ಒಂದು ವಾಕ್ಯವೆಂದರೆ ಇಂತಹುದೇ ಒಂದು ವಾಕ್ಯವೆಂದರೆ ಯಾರು ತಿಲಕ ಅಥವಾ ಗೋಪಿ ಚಂದನದಿಂದ ವೃಂದಾವನದ ಕೆಲವು ನಿಶ್ಚಿತ ಭಾಗ ಪ್ರದೇಶಗಳಲ್ಲಿ ದೊರಕುವ ಜೇಡಿ ಮಣ್ಣನ್ನು ಹೋಲುವ ಒಂದು ಬಗೆಯ ವೃತ್ತಿಕ ಜಿಗುಟು ಮಣ್ಣು ಅಲಂಕೃತರಾಗಿರಿಸುತ್ತಾರೋ ಮತ್ತು ಶರೀರದ ಎಲ್ಲೆಡೆಯಲ್ಲಿ ಭಗವಂತನ ಪಾವನ ನಾಮಗಳ ಚಾಪವನ್ನು ಧರಿಸುತ್ತಾರೋ ಮತ್ತು ಯಾರ ಕುತ್ತಿಗೆಯ ಹಾಗೂ ಎದೆಯ ಮೇಲೆ ತುಳಸಿ ಮಣಿಗಳ ಮಾಲೆ ಇರುತ್ತದೆಯೋ ಅಂತವರ ಬಳಿಯಲ್ಲಿ ಯಮದೂತರು ಎಂದಿಗೂ ಸುಳಿಯುವುದಿಲ್ಲ. ಮೃತ್ಯುದೇವನಾದ ಯಮರಾಜನ ಸೇವೆಯಲ್ಲಿ ನಿರಂತರವಾಗಿರುವ ಯಮದೂತರು ಎಲ್ಲಾ ಪಾಪಿಗಳನ್ನು ಶಿಕ್ಷಿಸುವವರು. ಯಮರಾಜನ ಅಂತಹ ಯಮದೂತನ ವೈಷ್ಣವರು ಎಂದಿಗೂ ಭೇಟಿಯಾಗುವುದಿಲ್ಲ. ಶ್ರೀಮದ್ ಭಾಗವತದ ಅಜಮಿಳನ ಪ್ರಸಂಗದ ನಿರೂಪಣೆಯಲ್ಲಿ ತನ್ನ ಸಹಾಯಕರು ವೈಷ್ಣವರ ಬಳಿ ಬಳಸಲಾರದಂತೆ ಯಮನು ಸ್ಪಷ್ಟ ಸೂಚನೆಗಳನ್ನು ನೀಡಿರುವುದರ ಕುರಿತು ಹೇಳಲಾಗಿದೆ. ವೈಷ್ಣವರು ಯಮರಾಜನ ಕಾರ್ಯಕ್ಷೇತ್ರದ ಅಧಿಕಾರದ ವ್ಯಾಪ್ತಿಯನ್ನು ಮೀರಿದವರಾಗಿದ್ದಾರೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಮುಂದುವರಿಸ್ತೀರಾ? ನಾನು ಹೋಗ್ತೀನಿ ಮಾತಾಜಿ. ಯಾವ ವ್ಯಕ್ತಿಯ ದೇಹವು ತೇದ ಅಥವಾ ಅರೆದ ಶ್ರೀಗಂಧದಿಂದ ಭಗವಂತನ ಪವಿತ್ರ ನಾಮಗಳ ಚಿತ್ರಗಳಿಂದ ಅಲಂಕೃತವಾಗಿರುತ್ತದೆಯೋ ಆತನು ಎಲ್ಲಾ ಪಾಪ ಪ್ರತಿಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ ಮತ್ತು ಮರಣಾನಂತರ ದೇವೋತ್ತಮ ಪರಮಪುರುಷನ ಒಡನಾಟದಲ್ಲಿ ಉಳಿಯಲು ನೇರವಾಗಿ ಕೃಷ್ಣ ಲೋಕಕ್ಕೆ ತೆರಳುತ್ತಾನೆ ಎಂದು ಸಹ ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. NOD ಅಧ್ಯಾಯ 9 ತಿಲಕ ಹಾಗೂ ತುಳಸಿ ಮಣಿಗಳು ಇಂದ ಅಳವಡಿಸಲಾಗಿದೆ. ಧನ್ಯವಾದ.
ಧನ್ಯವಾದ ಮಾತಾಜಿ. ಯಾರು ಓದ್ತೀರಾ ಮತ್ತೆ ಇನ್ನೊಂದು? ಮಾತಾಜಿ ಓದಿ ನಾನು ಮಾತಾಜಿ. ಹರೇ ಕೃಷ್ಣ. ಸುಜಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾನು ಭಗವಾನ್ ಕೃಷ್ಣನ ಸೇವಕ ಎಂಬ ಸರಳ ಸತ್ಯವನ್ನು ಅಂಗೀಕರಿಸಲು ಇಚ್ಛಿಸುವ ಯಾರೊಬ್ಬ ವ್ಯಕ್ತಿಯಾದರೂ ತಿಲಕವನ್ನು ಧರಿಸಬಹುದು. ನಿಮಗೆ ಕೃಷ್ಣನ ಕುರಿತು ಬಹಳಷ್ಟು ಶಕ್ತಿ ಭಾವವಿದೆ ಇರಬಹುದು. ಆದರೂ ನೀವು ತಿಲಕ ಧಾರಣೆಯಿಂದ ಬಂಧಿತರಲ್ಲ, ಏಕೆಂದರೆ ಇದು ಕೃಷ್ಣ ಭಕ್ತರಾಗಬೇಕೆಂಬ ನಿಮ್ಮ ಪ್ರಯತ್ನದ ಕುರು ಆಗಿದೆ. ಹೆಚ್ಚಾಗಿ ತಿಲಕವನ್ನು ಧರಿಸುವ ಕಲೆಯನ್ನು ಅರಿತ ವ್ಯಕ್ತಿಯಲ್ಲಿ ಕೃಷ್ಣನ ಭಕ್ತನಾಗಲು ಬೇಕಾದ ಎಲ್ಲಾ ಸದ್ಗುಣಗಳು ಅತಿ ಶೀಘ್ರದಲ್ಲೇ ಮೈದೂರುತ್ತವೆ. ಹರೇ ಕೃಷ್ಣ ಮಾತೆ. ಎಸ್, ಓಕೆ, ಇಲ್ಲಿವರೆಗೂ ಸ್ವಲ್ಪ ಚರ್ಚೆ ಅಲ್ವಾ? ಸೊ ಇಲ್ಲಿ ನಾವೇನು ತಿಳ್ಕೊಂಡ್ವಿ? ಯಾರು ಹೇಳ್ತಿರೋ ಒಂದೊಂದು ಪಾಯಿಂಟ್ ಹೇಳಿ ಎಲ್ಲರೂ. ಯಾಕೆ ತಿಲಕ ಧರಿಸೋದು ಮುಖ್ಯ? ತಿಲಕ ಏನನ್ನು ಸೂಚಿಸುತ್ತೆ? ಯಾಕೆ ಬೇಕು ತಿಲಕ? ತಿಲಕ ಹಚ್ಕೊಂಡಿದಾರೆ ಅಂದ್ರೆ ಏನು? ಆ ವ್ಯಕ್ತಿ ಯಾರಂತ ತಿಳ್ಕೊಬಹುದು ನಾವು. ಕೃಷ್ಣ ಭಕ್ತ ಕೃಷ್ಣನ ಭಕ್ತ ಮತ್ತೆ ಅಂತ ತಿಳ್ಕೊಳ್ಳೋದು. ವೈಷ್ಣವ ಅಂತ ಗೊತ್ತಾಗುತ್ತೆ ಮಾತಾಜಿ. ಹಾ, ಕೃಷ್ಣನ ಭಕ್ತ ಮತ್ತು ವೈಷ್ಣವ. ಭಗವಂತನ ರಕ್ಷಣೆ ಇರುತ್ತದೆ ಮತ್ತೆ. ಭಗವಂತನ ರಕ್ಷಣೆ ಇರುತ್ತದೆ. ಅವರಿಗೆ ಏರಿಸಿರೋರಿಗೆ ಭಗವಂತನ ಭಕ್ತರು ಏರಿಸ್ಕೊತಾರೆ. ಭೂತ ಪಿಶಾಚಗಳು. ಎಲ್ಲಾರು ವೈಷ್ಣವರು ಅಂತ ಗುರುತಿಸ್ತಾರೆ ಮಾತಾಜಿ. ಹಾ, ಕೃಷ್ಣನ ನಾಮಕ ಬರುತ್ತೆ ಅಲ್ವಾ? ಮತ್ತೆ ಕೃಷ್ಣನ ಭಕ್ತರು ಅಂತ ಗುರುತಿಸ್ತಾರೆ. ಅವ್ರು ಕೃಷ್ಣನ ಇರೋ ಭಕ್ತರು. ಜಾಗನೇ ವೈಕುಂಠನ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾರೆ ಮಾತಾಜಿ. ಎಲ್ರಲ್ಲೂ Yes. ಭಕ್ತಿ ಇದು ಅಯ್ಯೋ. ಹೇಳಿ ಅಂತ ಹೇಳಿ. ಹಾ, ನಮ್ಮ ಅವರ ಮನಸ್ಸನ್ನು presence- ಶಾಂತವಾಗಿರಿಸುತ್ತದೆ ಮಾತಾಜಿ. ಮನಸ್ಸು ಶಾಂತ ಆಗತ್ತೆ. ಅವ್ರು ನೋಡಿದ್ರೆ ನಮ್ಗೆಲ್ಲ ಭಯ ಹೋಗತ್ತೆ ಫಸ್ಟ್ ಅಲ್ವಾ? ತುಂಬಾ ಭಕ್ತಿ ಖುಷಿ ಬರುತ್ತೆ ಆಗುತ್ತೆ. ನೋಡಿದ ತಕ್ಷಣ. ಶಾಂತ ಬರಲ್ಲ ಮಾತಾಜಿ. ಯಮದೂತರು ಕೃಷ್ಣನ್ ಕೂಡ ತರಾನೇ ಬರಲ್ಲ. ಅವರು. Yes. ಹರೇ ಮಾತಾಜಿ, ತಿಲಕ ಹಚ್ಕೊಂಡಿರೋರ್ನ ನೋಡಿದ್ರೇನೆ ನಮ್ದು ಎಷ್ಟೋ ಜನದ ಪಾಪ ಹ್ಮ್. ಕಡಿಮೆ ಆಗತ್ತೆ. ಹಚ್ಕೊಳ್ಳೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ. ಹೌದು. ಮತ್ತೆ ಆ ಜಾಗ ಎಲ್ಲ ಶುದ್ಧಿ ಆಗುತ್ತೆ ಮಾತಾಜಿ. ನಾವ್ ಎಲ್ಲೆಲ್ಲಿ ಅವ್ರು ಹಚ್ಕೊಂತೀವಿ ಎಲ್ಲೆಲ್ಲಿ ನಡೀತಾರೋ, ಡಿವೋಟೀಸ್ ಎಲ್ಲೆಲ್ಲಿ ನಡೀತಾರೋ ಅವರು ತೀರ್ಥ ಸ್ಥಳನ ತಯಾರು ಮಾಡ್ತಾರಂತೆ. ಅವರು ತೀರ್ಥಕ್ಕೆ ಸಮಾನ. ಅವರು ತೀರ್ಥ ಸ್ಥಳಕ್ಕೆ. ಹಾಗಾಗಿ ಬಸ್ಸಲ್ಲಿ ಬರ್ಬೇಕಾದ್ರೆ ಮಾತಾಜಿ ಅಣಗಿಸ್ತಾರೆ. ಅವ್ರಿಗೆ ಹೇಳಕ್ ಕೂಡ ಬರಲ್ಲ. ಹರೇ ರಾಮ ಹರೇ ಕೃಷ್ಣ ಅಂತಾರೆ. ನಾನ್ ಹೇಳ್ಕೊಡೋದು, ನಿಮ್ ಬಾಯಲ್ಲಿ ಬಂದಿದೆ ಅಂದ್ರೆ ನಿಮ್ಗೆ ಅದೃಷ್ಟ. ಹರೇ ರಾಮ ಅಲ್ಲ ಹರೇ ಕೃಷ್ಣ ಅಂತ ಹೇಳಿ ಅಂದ್ರೆ ಅವ್ರು ಹೇಳ್ಕೊಟ್ಟಂಗೆ ಹೇಳ್ತಾರೆ ಮಾತಾಜಿ. ಅಣಗಿಸಿದ್ರು ಅವ್ರ ಬಾಯಲ್ಲಿ ಒಂದು ಹರೇ ಕೃಷ್ಣ ಮಂತ್ರ ಬರುತ್ತಲ್ಲ, ಅದೊಂಥರ ಖುಷಿ ಆಗುತ್ತೆ. ಹೌದು 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 ಮಾತಾಜಿ. ಅವ್ರು ನಗ್ತಾರಲ್ಲ ಮಾತಾಜಿ, ನಾವು ನಕ್ಬಿಡ್ತೇವೆ ಮಾತಾಜಿ. ಬೇಜಾರೇನು ಮಾಡ್ಕೊಳಲ್ಲ. ನಾವ್ ಹೇಳೋದ್ ಹಿಂಗೆ ಹೇಳಿ ಹೇಳಿ ಅಂತ ಹೇಳ್ತೀವಿ ಅವ್ರಿಗೆ. ಅದೇ ಹೆಂಗೆ ನಮ್ಮ ಪೊಲೀಸ್ನ ನೀವು ಹೆಂಗ್ ಗುರುತಿಸ್ತೀರಾ? ಅವ್ರು ಹಾಕೊಂಡಿರೋ ಧರಿಸಿದ ಆರಕ್ಷಕ ಅಲ್ವಾ? ಯೂನಿಫಾರ್ಮ್ ಇಂದ ನಾವು ನೋಡಿ ಇವ್ರು ಪೊಲೀಸ್ ಅಪ್ಪ ಅಂತ ನಾವು ಹೇಳ್ತೀವಿ. ಇವರು ಗೌರ್ಮೆಂಟ್ ವ್ಯಕ್ತಿ, ಇವರು ಪೊಲೀಸ್ ಡಿಪಾರ್ಟ್ಮೆಂಟ್, ಇವರು ನಾವೆಲ್ಲ ನಿಯಮಗಳನ್ನ ಆಚರಿಸ್ಬೇಕು. ಹೌದಾ? ಗಂಭೀರವಾಗಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ? ಅದೇ ತರ ವೈಷ್ಣವ್ರನ್ನ ನೋಡಿದ್ರೆ, ತಿಲಕ ಹಚ್ಕೊಂಡಿರೋದು ನೋಡಿದ್ರೆ ಇವರು ಭಗವಂತನ ಭಕ್ತರು ಅಂತ ನಮ್ಗೆ ಗುರ್ತಿಡಿಯಕ್ಕಾಗತ್ತೆ ಅಲ್ವಾ? ಅದೊಂದು ನಮ್ದು ವೇಷ ಇದ್ದಂಗೆ, ನಮ್ದು ಡ್ರೆಸ್ ಇದ್ದಂಗೆ, ಡ್ರೆಸ್ ಕೋಡ್ ಅದು ಫಸ್ಟ್ ಅಲ್ವಾ? ಅದಕ್ಕೆ ಮುಂದೆ ಹೇಳ್ತಾರಲ್ಲ, ನಮ್ಗೆ ಅಷ್ಟು ಸಾಕಷ್ಟು ಭಕ್ತಿ ಇಲ್ಲದೆ ಇರ್ಬೋದು ನಮ್ಗೆ ಭಗವಂತನ ಮೇಲೆ. ಆದ್ರೂ ಪ್ರತಿಯೊಬ್ರು ಈ ತಿಲಕ ಹಚ್ಕೊಳ್ಳೋದಕ್ಕೆ ಅರ್ಹರೆ. ಪ್ರತಿಯೊಬ್ನು ಹಚ್ಕೋಬಹುದು. ಯಾರು ಭಗವಂತನ ಭಕ್ತರು ಆಗ್ಬೇಕಂತಿದೀವೋ, ಯಾರು ನಾವೆಲ್ಲ ಸಾಧನೆ ಮಾಡಿ ಭಗವಂತನ ಭಕ್ತರಾಗಿ ಪ್ರಯತ್ನ ಮಾಡ್ತಿದೀವೋ, ಹೌದಾ? ಪ್ರತಿಯೊಬ್ಬನು ಆ ತಿಲಕ ಹಚ್ಕೊಳ್ಳೋದ್ರಿಂದ ನೋಡಿ ಎಷ್ಟೆಲ್ಲ ನಮಗೆ ಬೆನಿಫಿಟ್ಗಳಿದೆ. ದೇಹವನ್ನು ಶುದ್ಧಿಗೊಳಿಸುವುದರ ಜೊತೆಗೆ ತಿಲಕವು ಧರಿಸುವವನಿಗೆ ಭೂತ ಪಿಶಾಚಿಗಳಂತಹ ಅನಿಷ್ಟಕಾರಕ ಪ್ರಭಾವಗಳಿಂದ, ಕೆಟ್ಟ ಕನಸುಗಳಿಂದ, ಅಪಘಾತಗಳಿಂದ, ಅನೇಕ ತೊಂದರೆಗಳಿಂದ ರಕ್ಷಿಸುತ್ತದೆ. ಮನಸ್ಸನ್ನು ಪ್ರಶಾಂತಗೊಳಿಸುತ್ತದೆ. ಹೌದಾ? ಇದೆಲ್ಲ ಎಷ್ಟೊಂದು ಹಲವಾರು ಬೆನಿಫಿಟ್ಸ್ ಭೌತಿಕವಾಗ್ಲೂ ಇದೆ, ಆಧ್ಯಾತ್ಮಿಕವಾಗ್ಲೂ ಇದೆ. ಬೇಕಾದ್ರೆ ಈ ದೇಹನ ಯಾಕೆ ಅಲಂಕರಿಸ್ಕೋಬೇಕು ನಾವು? ಈ ದೇಹದಲ್ಲಿ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ. ನಮ್ಮ ಕೃಷ್ಣನ ವಿಭಿನ್ನ ಅಂಶನೇ ಇದೆ. ಎಸ್, ಭಗವಂತನ ಅಂಶ ಪರಮಾತ್ಮ ರೂಪದಲ್ಲಿದ್ದಾನೆ. ಜೊತೆಗೆ ನಾವು ಜೀವಿ ಆತ್ಮ ಅಲ್ವಾ? ನಿರಂತರವಾಗಿರುವಂತ ಭಗವಂತನ ಅಂಶ ಕೂಡ ನಾವು ಈ ದೇಹದಲ್ಲಿ ಇದ್ದೀವಿ. ಅದಕ್ಕೆ ಈ ದೇಹನ ನಾವೊಂದು ದೇವಸ್ಥಾನ ತರ ನಾವು ಕಾಪಾಡ್ಕೋಬೇಕು, ಅಲಂಕರಿಸ್ಬೇಕು
ಅಲ್ವಾ? ವಿಷ್ಣು ಇರುವಂತ ಜಾಗ ಈ ದೇಹದಲ್ಲಿ. ಭಗವಂತ ನಮ್ಮ ಶರೀರನ ಆಯ್ಕೆ ಮಾಡ್ಕೊಂಡಿದ್ದಾನೆ, ವಾಸಿಸ್ತಾ ಇದ್ದಾನೆ ಇಲ್ಲಿ. ನಾವು ಮರ್ತೋಗಿದೀವಿ ಅಷ್ಟೇ ಅವನಿರೋದನ್ನ ಅಲ್ಲ. ಬಟ್ ಅವನ್ ಮರ್ತಿಲ್ಲ ನಮ್ಮಲ್ಲಿ ಬರೋದಿಕ್ಕೆ, ನಮ್ಮ ದೇಹದಲ್ಲಿ ಬಂದಿರೋದಿಕ್ಕೆ. ಅವನಿಲ್ಲ ಅಂದ್ರೆ ನಾವು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪರಮಾತ್ಮ ಬಿಟ್ಟ ಒಂದ್ಸರಿ ಸಾಯೋ ವ್ಯಕ್ತಿಗೆ ಏನಾಗತ್ತೆ, ಪರಮಾತ್ಮ ಬಿಟ್ಟು ಹೋಗ್ಬಿಡ್ತಾನೆ ಫಸ್ಟ್. ಪರಮಾತ್ಮ ಬಿಟ್ಟು ಹೋಗಿದ ತಕ್ಷಣ ಆತ್ಮನು ಬಿಟ್ಟು ಹೋಗತ್ತೆ, ದೇಹದಲ್ಲಿ ಇರೋದಿಲ್ಲ ಇನ್ನು ಆತ್ಮ. ಸೊ ಭಗವಂತ ಬಿಟ್ಟು ಹೋದ ನಮ್ನ ಅಂದ್ರೆ ನಾವು ಈ ದೇಹನ ತಿಳಿಸ್ಬಿಡ್ತೀವಿ, ತ್ಯಾಗ ಮಾಡ್ಬಿಡ್ತೀವಿ. ಹಾಗಾಗಿ ಇಬ್ರು ಇರ್ಲೇಬೇಕು. ನಾವು ಬದುಕಿರ್ಬೇಕು ಅಂದ್ರೆ ಈ ಆತ್ಮ ಪರಮಾತ್ಮ ಅಲ್ವಾ? ಸೊ ಹಾಗಾಗಿ ಈ ತಿಲಕ ಧರಿಸೋದು ತುಂಬಾ ಮುಖ್ಯ. ಓಕೆನಾ? ತಿಲಕದ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಏನಾಯ್ತು, ಒಂದು ಘಟನೆ. ನಮ್ ಗುರು ಮಹಾರಾಜ್ ಸೋಲ್ನೆಸ್ ಜಯಪತಾಕ ಸ್ವಾಮಿ ಮಹಾರಾಜರು ಅವರು ಎಲ್ಲಿ ಮಿಲ್ವಾಕಿ ಅನ್ನೋ ಊರಲ್ಲಿ ಹುಟ್ಟಿದ್ದು ಅಲ್ವಾ? ಅಲ್ಲೆಲ್ಲ ಫಾರಿನ್ ದೇಶ, ತುಂಬಾ ದುಡ್ಡಿರೋ ಫ್ಯಾಮಿಲಿ. ಅವರ ಗ್ರ್ಯಾಂಡ್ ಫಾದರ್, ಅವ್ರ ತಾತ ಬಂದ್ಬಿಟ್ಟು ಒಂದು ದೊಡ್ಡ ಪೇಂಟ್ ಫ್ಯಾಕ್ಟ್ರಿ ಮಾಲೀಕರು, ದೊಡ್ಡ ಬಿಸ್ನೆಸ್. ತುಂಬಾ ಬುದ್ಧಿವಂತರು ಕೂಡ ಇವರು. ತುಂಬಾ ಸ್ಕಾಲರ್ಶಿಪ್ ಎಲ್ಲ ಪಡ್ಕೊಂಡಿವರು ಓದ್ತಾ ಇದ್ರು. ಇವ್ರು ಹೇಗೋ ಒಂದಿಷ್ಟು ಪ್ರಭುಪಾದ್ ಡಿಸೈಪಲ್ಸ್ ನ ಮೀಟ್ ಮಾಡಿದ್ರು ರಸ್ತೆದಲ್ಲಿ. ಅವಾಗ ರಥಯಾತ್ರಾ ಸಮಯ. ಅಲ್ಲಿ ಒಂದು ಮಾತಾಜಿ ಹಿಂಗೆ ತಿಲಕ ಹಚ್ಕೊಂಡಿದ್ದಾರೆ. ಆ ತಿಲಕ ಹಚ್ಕೊಂಡಿರೋದನ್ನ ನೋಡಿದ್ರು ಇವ್ರು. ನೋಡಿದ ತಕ್ಷಣ ಇವ್ರಿಗೆ ಇನ್ನೂ ಎಷ್ಟು, ಒಂದು 17 18 ಏನೋ ಏಜ್ ಅಷ್ಟೇ ಇರೋದು. 18 19 ಬಿಟ್ವೀನ್ ದಟ್. ಅದನ್ನ ನೋಡ್ಬಿಟ್ಟು ಅವರಿಗೆ ಅವ್ರ ಮೈ ಮೇಲೆಲ್ಲ ಅವ್ರಿಗೆ ಒಂಥರ ಜುಮ್ ಆಗ್ಬಿಟ್ಟು ಅವರಿಗೆ ಏನೋ ಜ್ಞಾಪಕ ಬರ್ತಿದೆ. ನಾನು ಈ ಜನ್ಮದಲ್ಲಿ ಎಲ್ಲೂ ನೋಡಿಲ್ವಲ್ಲ ಈ ತರ, ಎಲ್ಲೋ ನೋಡಿದ್ದೀನಿ ಅಂತ ಏನೋ ಜ್ಞಾಪಕ ಬರ್ತಿದೆ ಹಳೇದು. ಅದ್ರಿಗೆ ಅದು ಸರಿಯಾಗಿ ಕ್ಲಿಯರ್ ಆಗಿಲ್ಲ. ಅದು ಅವ್ರು ಜೋರಾಗಿ ಓಡ್ಕೊಂಡು ಹೋಗ್ಬಿಟ್ರು ಇವರಿಂದ ಹೆದರ್ಕೊಂಡು. ಏನೋ ಇದು ಅಂತ ಎಷ್ಟು ಜೋರಾಗಿ ಓಡೋದ್ರೆ ಎಷ್ಟು ಒಂದು 2 ಕಿಲೋಮೀಟರ್ ಓಡ್ಕೊಂಡು ಹೋಗ್ಬಿಟ್ರು. ಮತ್ತೆ ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ನಿಂತ್ಕೊಂಡು ರಿಲ್ಯಾಕ್ಸ್ ಆಗ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಕ್ ಶುರು ಮಾಡಿ ಮತ್ತೆ ಅವ್ರು ವಾಪಸ್ ಬಂದ್ರು. ಇವ್ರು ಯಾರು, ಏನೋ ನಂಗೆ ಸಂಬಂಧ ಇದೆ ಇವ್ರ ಜೊತೆ, ಈ ತಿಲಕ ನೋಡಿ ಏನೋ ನನಗೆ ಇವ್ರ ಜೊತೆ ಏನೋ ಕನೆಕ್ಷನ್ ನನಗಿದೆ ಅಂತ ಮತ್ತೆ ಅವ್ರು ಬಂದ್ರು. ಅಷ್ಟೊತ್ತಿಗೆಲ್ಲ ಹೊಟ್ಟೋಗಿದ್ರು. ಮತ್ತೆ ಸ್ವಲ್ಪ ದಿನದಲ್ಲಿ ರಥಯಾತ್ರೆ ಸಮಯ ಅಲ್ವಾ, ಅವಾಗ ಅವರು ಈ ಡಿವೋಟೀಸ್ನ ಮೀಟ್ ಮಾಡಿ ಪ್ರಭುಪಾದವ್ರದ್ದು ದರ್ಶನ ಸಿಕ್ತು. ಆ ಥರ ಅವರು ಕನೆಕ್ಟ್ ಆದರು. ಸೊ ಈ ಜನ್ಮದಲ್ಲಿ ನಾನು ಎಲ್ಲೂ ನೋಡಿಲ್ಲ ಇದನ್ನ ಅಂತ ಹೇಳಿದ್ರು. ಬಟ್ ಅದ್ರವ್ರಿಗೆ ಹಳೆ ಜನ್ಮದ ವಾಸನ ಜ್ಞಾಪಕ ಬಂತು ಅವ್ರಿಗೆ ತಿಲಕ ನೋಡ್ಬಿಟ್ಟು. ಸೊ ಅವ್ರು ತಿಲಕ ನೋಡೋದಿದ್ದಾನೆ ಸ್ಟಾರ್ಟ್ ಆಗಿದ್ದು ಅವರಿಗೆ. ನಮ್ಮ ಮೂವ್ಮೆಂಟ್ ಕಿಸ್ಕೊಂಡು ಕರೆಕ್ಟ್ ಆದ್ರು. ಪ್ರಭುಪಾದ್ ಮೀಟ್ ಮಾಡಿದ್ರು. ಪ್ರಭುಪಾದ್ ಅವ್ರನ್ನ ಕರೆದ್ರು. ಅವ್ರ ಹೆಸರು ಜಯ ಪತಾಕ ಸ್ವಾಮಿ ಅಲ್ವಾ, ಜಯ್ ಅಂತ ಅವ್ರ ಹೆಸರು, ಸಣ್ಣ ವಯಸ್ಸಲ್ಲಿ ಹೆಸರು ಭಕ್ತ ಜಯ್ ಅಂತ. ಅವ್ರನ್ನ ಕರೆದ್ಬಿಟ್ಟು ಅವರಿಗೆ ಊಟ ಪ್ರಸಾದ ಕೊಡ್ಸ್ಬಿಟ್ಟು ಕೊನೆಗೆ ಚಾಂಟಿಂಗ್ ಮಾಡೋದಕ್ಕೆ ಹೇಳಿದ್ರು. ಪ್ರಭುಪಾದರದು ಹೆಂಗೋ ಅವ್ರ ಬಯೋಗ್ರಫಿಯಲ್ಲಿ ಬರುತ್ತೆ, ಹೆಂಗೋ ಪ್ರಭುಪಾದ್ ಮರ್ಸಿಯಿಂದ ಅವ್ರ ಬೀಡ್ಸ್, ಅವ್ರ ಜಪಮಾಲ ಸಿಕ್ತು ಇವರಿಗೆ. ಪ್ರಭುಪಾದವ್ರ ಜಪಮಾಲ ಸಿಕ್ತು. ಆಮೇಲೆ ಇವ್ರು ಅದ್ರಲ್ಲಿ ಚಾಂಟ್ ಮಾಡ್ತಿದ್ದಾರೆ, ಅದ್ರಲ್ಲಿ ಜಪ ಮಾಡ್ತಿದ್ದಾರೆ. ಅಂಡ್ ಅವ್ರು 6 ಅವರ್ ಕುತ್ಕೊಂಡು ಮಾಡಿದ್ದಾರೆ ಒಟ್ಟಿಗೆ, ಗೊತ್ತಾ? 6 ಅವರ್ ಬಿಡದೇನೆ. ಹರೇ ಕೃಷ್ಣ. ಆ ತರ ಮಾಡಿದ್ಮೇಲೆ ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅವ್ರಿಗೆ ನಂಬಕೆ ಆಗ್ತಿಲ್ಲ, ಎಷ್ಟು ಸಂತೋಷ ಸಿಗ್ತದೆ ಅವರಿಗೆ. ಅದಾದ್ಮೇಲೆ ಕೊನೆಗೆ ಇವರು ಇನ್ನೊಬ್ರು ಪ್ರಭುಪಾದ್ ಸೆಕ್ರೆಟರಿ ಯಾರು ಹುಡ್ಕೊಂಡ್ ಬಂದ್ರು, ಅವರು ಜಯಾನಂದ್ ಅಂತ. ಅವ್ರು ಪ್ರಭುಪಾದ್ ಮಾಲೆ ಎಲ್ಲೋ ಸಿಗ್ತಾ ಇಲ್ಲ, ಪ್ರಭುಪಾದ್ ಮಾಲೆ ಇರುತ್ತೆ. ಅರೆ ಇದಾ ಅಂತ ಹೇಳಿದ್ರೆ, ಅಯ್ಯೋ ಇದು ನಿನ್ನ ಹತ್ರ ಬಂದಿದ್ಯಾ ಅಂತ. ಅವಾಗ ನಮ್ ಗುರು ಮಹಾರಾಜ್ಗೆ ಅರ್ಥ ಆಯ್ತಿದ್ರು ಪ್ರಭುಪಾದರದ ಲೀಲ ಇದು. ದಟ್ ಹೆಂಗೆ ಅವರ ಭಕ್ತರಿಗೆ, ಅವರ ಶಿಷ್ಯರನ್ನ ಮಹಾಮಂತ್ರದ ಒಂದು ಅವರ ಒಂದು ಆಶೀರ್ವಾದ ಸಿಗಂಗ್ ಮಾಡ್ತಾರೆ, ಮಹಾಮಂತ್ರದ ಒಂದು ರುಚಿ ಸಿಗಂಗ್ ಮಾಡ್ತಾರೆ ಅನ್ನೋದಕ್ಕೆ. ಸೊ ಆ ರೀತಿಯಲ್ಲಿ ನಮ್ ಗುರು ಮಹಾರಾಜ್ ಹತ್ರ ಕರೆಂಟ್ ಆಗ. ಸೊ ಹಾಗಾಗಿ ತಿಲಕ ನೋಡಿ ಅವರು ನಮ್ಮ ದೇವಸ್ಥಾನಕ್ಕೆ ಇಸ್ಕೊಂಡು ಮಾಡಿ ಸ್ಟಾರ್ಟ್ ಆಗಿ ಅವ್ರ ಕೊನೆಗೆ ಸಿಕ್ಕಿದ ತಕ್ಷಣ ಅವ್ರಿಗೆ ಒಂದು ಇನಿಷಿಯೇಷನ್ ಆಗೋಯ್ತು, ದೀಕ್ಷೆ ಆಗೋಯ್ತು. ಇಮ್ಮಿಡಿಯೇಟ್ ಆಗಿ ಅವ್ರಿಗೆ 2-3 ತಿಂಗಳಲ್ಲಿ ಒಂದು ಟೆಂಪಲ್ ಪ್ರೆಸಿಡೆಂಟ್ ಮಾಡ್ಬಿಟ್ರು. ಮಾಂಟ್ರಿಯಲ್ ಟೆಂಪಲ್ ಪ್ರೆಸಿಡೆಂಟ್ ಆಗ್ಬಿಟ್ರು. 19 ವಯಸ್ಸು ಅಷ್ಟೇ ಅವ್ರಿಗೆ, ದೊಡ್ಡ ಟೆಂಪಲ್ ಪ್ರೆಸಿಡೆಂಟ್ ಅವ್ರು. ಅವ್ರು ಹೇಳ್ತಾರೆ, ಪ್ರಭುಪಾದ್ ನಾನು ಹೆಂಗೆ ಟೆಂಪಲ್ ಪ್ರೆಸಿಡೆಂಟ್ ಆಗಿ ಹೆಂಗೆ ಇದೆಲ್ಲ ಜವಾಬ್ದಾರಿ ನಿಭಾಯಿಸೋದು? ನಾನು ಇನ್ನೂ ಜಸ್ಟ್ 19 ವರ್ಷದ ಹುಡುಗ, ನಂಗೆ ಇದೆಲ್ಲ ಏನು ಜವಾಬ್ದಾರಿ ಹೆಂಗ್ ನಿಭಾಯಿಸೋದು ನಂಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ನಿನ್ನ ಏಜ್ 19 ಅಂತ ಅನ್ಕೋಬೇಡ ನೀನು, ಯುವರ್ ಅ ಸ್ಪಿರಿಟ್ ಸೋಲ್. ನಿಂಗೇನು ಏಜ್ ಅನ್ನೋದಿಲ್ಲ. ಏಜ್ ಆಗಿರೋದು ಬರೀ ದೇಹಕ್ಕೆ ಮಾತ್ರ ಅಲ್ವಾ, ನಮ್ಗೆಲ್ಲರ ಏಜ್ ಜೀವಿ ಯಾವಾಗ ನಿರಂತರ ಕಾಲದಿಂದ ಕೃಷ್ಣನ್ ಸಮೇತ ಯಾವಾಗಿಂದ ಕೃಷ್ಣ ಇದ್ದಾನೋ ಅದೇ ತರ ನಾವು ಇರೋ, ನಮ್ಗದ್ ಜ್ಞಾಪಕ ಇಲ್ಲ ಅಷ್ಟೆ. ಅಂಡ್ ಅವ್ರ ಜವಾಬ್ದಾರಿಗಳು ತುಂಬಾ ಚೆನ್ನಾಗದಾದ್ಮೇಲೆ ಅವ್ರು ವಹಿಸ್ಕೊಳೋರು. ಹಾಗೆ ಸೊ ತಿಲಕದ ಒಂದು ಈ ಇನ್ಸಿಡೆಂಟ್ ಶೇರ್ ಮಾಡೋಣ ಅನ್ಕೊಂಡೆ ನಾನು ನಿಮ್ ಕಡೆ. ಓಕೆ.
ಎಸ್, ಮುಂದುವರ್ಸೋಣ. ದೇಹವನ್ನು ಏಕೆ ಅಲಂಕರಿಸಬೇಕು? ಎಸ್ ಮಾತಾಜಿ, ಯಾರು ಓದಿಲ್ವೋ ಇದುವರೆಗೂ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಓದ್ತೀನಿ. ನಾನು ಎಲ್ಲಿಂದ ಮಾತಾಜಿ? ದೇಹವನ್ನು ಏಕೆ ಅಲಂಕರಿಸಬೇಕು? ನೆಕ್ಸ್ಟ್ ಓದ್ತೀರಾ ಪ್ರಭುಜಿ? ನೀವು ನೆಕ್ಸ್ಟ್ ಪ್ಯಾರ ಓದಿ ಪ್ರಭುಜಿ. ಓಕೆ ಮಾತಾಜಿ. ದೇಹವನ್ನು ಏಕೆ ಅಲಂಕರಿಸಬೇಕು? ದೇಹವು ಭಗವಂತನ ದೇವಾಲಯವಾದುದರಿಂದ ಕೃಷ್ಣನ ಉಪಾಸಕನೋರ್ವನು ತನ್ನ ದೇಹವನ್ನು ಶೃಂಗರಿಸುತ್ತಾನೆ. ನಮ್ಮ ದೇಹವು ನಾವೇ ಎಂಬಂತೆ ಅದನ್ನು ಅಂದಗೊಳಿಸುವ ಅಥವಾ ನಾಶಗೊಳಿಸುವ ಅಥವಾ ಅದರ ನೈತಿಕ ಮಾಲಿನ್ಯ ವಿಸರ್ಜನೆಗಳ ಕಾರಣವಾಗಿ ಅದನ್ನು ಉಪೇಕ್ಷಿಸುವ ಬದಲು ದೇಹವು ಪರಮಪ್ರಭುವಿನ ನಿವಾಸವೆಂದು ಅರಿತು ನಾವು ಅದನ್ನು ಗೌರವಿಸಿ ರಕ್ಷಿಸಬೇಕು. ಆತ್ಮವು ದೇಹದೊಳಗೆ ವಾಸಿಸುವಂತೆ ಪರಮಾತ್ಮ ಸ್ವರೂಪಿಯಾದ ಭಗವಂತನು ನೆಲೆಸಿರುತ್ತಾನೆ. ಮನೆಯೊಂದನ್ನು ಅದರ ಮಾಲೀಕನ ಸಂತೋಷದ ಪ್ರಕಾರ ಕಟ್ಟಿ ನಿರ್ವಹಿಸುವಂತೆ ನಮ್ಮ ದೇಹವು ಅದರ ವಾಸ್ತವದೊಡನೆ ನಿಜವಾದ ಒಡೆಯನಾದ ಭಗವಾನ್ ಕೃಷ್ಣನ ಸಂತೋಷಕ್ಕಾಗಿಯೇ ಮೀಸಲಾಗಿದೆ. ದೇಹವನ್ನು ತಿಲಕದಿಂದ ಶೃಂಗರಿಸುವುದು ಅವನಿಗೆ ಸಂತೋಷ ನೀಡುತ್ತದೆ. ನಾವು ಧನ್ಯವಾದ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಓದ್ತೀರಾ? ಮುಂದೆ ಪ್ರಭುಜಿ. ಎಸ್ ಮಾತಾಜಿ. ಹರಿಕೃಷ್ಣ, ದಂಡವತ್ ಪ್ರಣಾಮ ಮಾತಾಜಿ. ನಾವು ಕೃಷ್ಣನ ಒಡೆತನಕ್ಕೆ ಒಳಪಟ್ಟಿರುವರೆಂಬ ಅಂಶವನ್ನು ಸರ್ವದಾ ನೆನಪಿನಲ್ಲಿ ಇರಿಸಲು ತಿಲಕ ಧಾರಣೆಯು ನೆರವಾಗುತ್ತದೆ. ಅನ್ಯರು ತಿಲಕವನ್ನು ಧರಿಸಿರುವ ಒಬ್ಬಾತನನ್ನು ಕಂಡಾಗ ಅವನಿಗೆ ಕೃಷ್ಣನ ಸ್ಮರಣೆ ಉಂಟಾಗುವುದಿಲ್ಲವೇ? ಅವರ ಎಲ್ಲಾ ಪಾದ ಪ್ರತಿಮೆಗಳಿಂದ ಅವರು ಪ್ರತಿಕ್ರಿಯೆಗಳಿಂದ ಅವರು ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಅವರು ವಿಮುಕ್ತರಾಗುತ್ತಾರೆ. ನಾವು ನಮ್ಮ ದೇಹದ ಮೇಲೆ ತಿಲಕ ಧಾರಣೆ ಮಾಡಿದಾಗ ಭಗವಂತನು ನಮ್ಮನ್ನು ಎಲ್ಲಾ ದಿಕ್ಕುಗಳಿಂದಲೂ ರಕ್ಷಿಸುತ್ತಾನೆ. ಶ್ರೀಲಾ ಪ್ರಭುಪಾದರು ತಮ್ಮ ಓರ್ವ ಶಿಷ್ಯಳಿಗೆ ತಿಲಕ ದಾಸಿ ಎಂಬ ನಾಮಧೇಯವನ್ನು ನೀಡಿದಾಗ ತಿಲಕವು ವಿಜಯದ ಮೂರ್ತ ಸ್ವರೂಪ ಎಂದು ತಿಳಿಸಿದರು. ಹರಿಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಎಸ್, ತಿಲಕ ದಾಸಿ ಅಂತ ಒಬ್ಬರಿಗೆ ಮಾತಾಜಿಗೆ ಇನಿಷಿಯೇಷನ್ ಕೂಡ ಮಾಡಿದ್ರು ಪ್ರಭುಪಾದ. ತಿಲಕ ಅಂದ್ರೆ ಒಂದು ವಿಜಯದ ಸಂಕೇತ, ಅದು ವಿಕ್ಟ್ರಿ. ಅಂದ್ರೆ ನಾವು ಈ ಶರೀರದ ಮೇಲೆ ನಮಗೊಂದು ಹತೋಟಿ ಬಂದಂಗೆ ಅಲ್ವಾ? ನಮ್ಮ ಇಂದ್ರಿಯಗಳ ಮೇಲೆ ನಮ್ಗೊಂದು ಹತೋಟಿ ಬಂದಂಗೆ. ಇಲ್ಲಾಂದ್ರೆ ನಾವು ಎಲ್ಲಿವರೆಗೂ ಭಯ ಪಡ್ಕೊಂಡಿರ್ತೀವಿ. ನಾವು ಭಗವಂತನ ಭಕ್ತರು ಅನ್ಕೊಳಕ್ ನಮ್ಗಿನ ಹೆದರಿಕೆ ಇರ್ಬೇಕಾ? ಏನಾದ್ರು ಸಂಕೋಚ ಇರ್ಬೇಕಾ? ಭಯ ಪಡ್ಕೊಂಡು ನಾವ್ ಯಾವಾಗ್ಲೂ ಈ ದೇಹದ ಜೊತೆ ನಮ್ಮನ್ನ ಗುರುತಿಸ್ಕೋಬೇಕಾ? ತಿಲಕ ಹಚ್ಕೊಂಡ್ವಿ ಅಂದ್ರೆ ನಮ್ಗೊಂದು ಧೈರ್ಯ ಬಂದಂಗೆ. ಈ ಪ್ರಪಂಚದ ಮುಂದೆ ನಾವು ಕೃಷ್ಣನ ಭಕ್ತರು ಅಂತ ಅನ್ಸ್ಕೊಂಡು ನಾವು ಮುಂದುವರಿತಿದ್ದೀವಿ ಅಲ್ವಾ? ಅದು ತುಂಬಾ ಧೈರ್ಯ ಬೇಕು. ಜೊತೆಗೆ ಧೈರ್ಯ ಜೊತೆ ನಮ್ಗೆ ಭಗವಂತನ ಅಪಾರ ಕೃಪೆ ಕೂಡ ಸಿಗತ್ತೆ ಅಲ್ವಾ? ಹಾಗಾಗಿ ಈ ಶರೀರವನ್ನು ತಿಲಕದಿಂದ ಅಲಂಕರಿಸಬೇಕು ಅಲ್ವಾ? ಏನಂತಾನೆ ಇಲ್ಲಿ ಪ್ರಶ್ನೆ ಏನು? ಕೆಲವೊಮ್ಮೆ ತಿಲಕವನ್ನು ಏನೆಂದು ಕರೆಯುತ್ತಾರೆ? ತಿಲಕವನ್ನು ಕೆಲವೊಮ್ಮೆ ಆತ್ಮದ ಅಲಂಕಾರ ಎಂದು ಬಣ್ಣಿಸಲಾಗುತ್ತದೆ ಅಲ್ವಾ? ಈ ಆತ್ಮ ದೇಹದಲ್ಲಿ ಇದೆ. ನಾವು ಈ ದೇಹದಲ್ಲಿ ಇದ್ದೀವಿ. ದೇಹದಾರಿ ನಾವಲ್ಲ ಅಲ್ವಾ? ದೇಹಿನೋಸ್ಮಿನ್ ಯಥಾ ದೇಹೆ. ದೇಹಿ ನಾವು, ದೇಹ ಅಲ್ಲ, ದೇಹಿ ಅಂದ್ರೆ ದೇಹದೊಳಗಡೆ ನಾವಿದ್ದೀವಿ, ನಾವು ದೇಹಿ. ಸೊ ನಮ್ಮನ್ನ ನಾವು ಅಲಂಕರಿಸ್ಕೊಂತ ಇರೋದು ನಾವು ತಿಲಕದಿಂದ, ವೈಷ್ಣವ ತಿಲಕದಿಂದ. ಸೊ ವೈಷ್ಣವ ಅಂದ್ರೆ ಅದೊಂದು ಹೆಸರು ಏನಿದೆಯಲ್ಲ, ಅದು ಭೌತಿಕ ಅಲ್ಲ. ಇಟ್ಸ್ ಅ ಸ್ಪಿರಿಚುವಲ್ ಡೆಸಿಗ್ನೇಷನ್ ಆಫ್ ಅ ಸೋಲ್. ಅದು ಆತ್ಮದ ಒಂದು ಅಸ್ತಿತ್ವ ಹೇಳೋವಂಥದ್ದು, ಒಂದು ಗುರ್ತು ಹೇಳೋವಂಥದ್ದು ವೈಷ್ಣವ ಅಂದ್ರೆ. ಸೊ ವೈಷ್ಣವ ತಿಲಕ ಅಂದ್ರೂ ಕೂಡ ವಿಷ್ಣು ಸಂಕೇತ ಅದು ಅಲ್ಲ, ವಿಷ್ಣುವಿನ ಚಿಹ್ನೆ ಅದು. ಸೊ ಆಧ್ಯಾತ್ಮಿಕ ಅದು. ಯಾವಾಗ ನಾವು ಈ ಭೌತಿಕ ಶರೀರದ ಮೇಲೆ ಆಧ್ಯಾತ್ಮಿಕ ಚಿಹ್ನೆ ಇಟ್ಕೋತೀವೋ ಅವಾಗ ಈ ಶರೀರ ಕೂಡ ಭೌತಿಕ ಅಲ್ಲ ಅಲ್ವಾ? ಇದು ಕೂಡ ಆಧ್ಯಾತ್ಮಿಕ ಸೇವೆಗೆ ಬಳಸೋದ್ರಿಂದ ಇದು ಕೂಡ ಆಧ್ಯಾತ್ಮಿಕ, ಇದು ಕೂಡ ಕೃಷ್ಣ ಪ್ರಜ್ಞೆದಲ್ಲಿ ಇದೆ ಅಂತ ನಾವು ಭಾವಿಸ್ಬೋದು ಅಲ್ವಾ?
ಟಿಲ್ ದ ಟೈಮ್ ನಾವು ಈ ಶರೀರನ ಬರೀ ನಮ್ಮಿಂದ್ರೆ ತೃಪ್ತಿಗೋಸ್ಕರ ನಾವು ಬಳಸಿದ್ರೆ ಅವಾಗ ಅದು ಭೌತಿಕ ಆಗತ್ತೆ, ಅವಾಗ ಇದು ಮಾಯೆ ಆಗತ್ತೆ. ಬಟ್ ಒಂದ್ಸರಿ ನಾವು ಈ ದೇಹನ ನಾವು ವೈಷ್ಣವ ತಿಲಕ ಇಟ್ಕೊಂಡು ಅಲಂಕರಿಸ್ಕೊಂಡು ಭಗವಂತನ ಭಕ್ತರ ಸಾಂಗತ್ಯ ಇಟ್ಕೊಂಡು ಓಣಿ ಶ್ರವಣ ಭಗವಂತನ ಪ್ರಸಾದ ಸ್ವೀಕರಿಸುವಂತ ವ್ಯಕ್ತಿಗಳಾದ್ರೆ ಅವಾಗ ಈ ದೇಹ ಕೂಡ ಭೌತಿಕ ಉಳಿಯಲ್ಲ ಅಲ್ವಾ. ಅವಾಗ ಈ ದೇಹ ಕೂಡ ಆಧ್ಯಾತ್ಮಿಕನೇ ಲೆಕ್ಕ ಅನ್ಕೋಬೇಕು. ಯಾಕಂದ್ರೆ ಭಗವಂತನ ಕಾರ್ಯದಲ್ಲಿ ನಾವು ನಿರ್ವಹಿಸ್ತಾ ಇರೋದ್ರಿಂದ. ಹೌದಾ? ಗೊತ್ತಾಗ್ತಿ ಎಲ್ರಿಗೂ? ಅದಕ್ಕೆ ಈ ದೇಹನ ಅಲಂಕರಿಸ್ಕೋಬೇಕು. ನಾವು ಅಲಂಕರಿಸದೆ ಹೋದ್ರೆ ನಾವು ಈ ಶರೀರದಿಂದ ನಮ್ಮನ್ನ ಗುರುತಿಸ್ಕೊತಿದೀವಿ ಅಂತ ಅರ್ಥ ಅಲ್ವಾ. ಈ ಪ್ರಪಂಚದಿಂದ ನಮ್ಮನ್ನ ನಾವು ಗುರುತಿಸ್ಕೊತಿದೀವಿ ಅಂತ ಅರ್ಥ. ಸೊ ಆ ರೀತಿ ನೋಡಿದ್ವಲ್ಲ, ಅಜಾಮಿಲನಿಗೆ ಏನ್ ಹೇಳ್ತಾ ಇದ್ರಿ ಇಲ್ಲಿ? ಅಜಾಮಿಲನ್ ಯಾಕೋ ಬಂತಲ್ವಾ? ಯಾರು ಹೇಳ್ತೀರಾ? ಅಜಾಮಿಲನ್ನ ಓದ್ವಲ್ಲ, ಏನಂತ ಬಂತಿಲ್ಲಿ? ಶ್ರೀಮದ್ ಭಾಗವತದ ಅಜಾಮಿಲನ ಪ್ರಸಂಗದ ನಿರೂಪಣೆಯಲ್ಲಿ ತನ್ನ ಸಹಾಯಕರು ವೈಷ್ಣವರ ಬಳಿ ಸಾರದಂತೆ ಯಮರಾಜನು ಸ್ಪಷ್ಟ ಸೂಚನೆಗಳನ್ನು ನೀಡುವುದರ ಕುರಿತು ಹೇಳಿದ್ದಾನೆ. ವೈಷ್ಣವರು ಯಮರಾಜನ ಕಾರ್ಯಕ್ಷೇತ್ರದ ಅಧಿಕಾರ ವ್ಯಾಪ್ತಿಯನ್ನು ಮೀರಿದವರಾಗಿದ್ದಾರೆ. ಭಗವಂತನ ಭಕ್ತರ ಹತ್ರಕ್ಕೆ ಯಾವತ್ತು ಯಮದೂತರು ಬರೋದಿಲ್ಲ ಅಲ್ವಾ. ಅವರ ಜುರಿಸ್ಡಿಕ್ಷನ್ ನಾವಿರೋದಿಲ್ಲ ಅಲ್ವಾ. ಅದು ತುಂಬಾ ತುಂಬಾ ದೊಡ್ಡ ವರ ಭಗವಂತಂದು, ಅವನ ಭಕ್ತರ ಮೇಲೆ ಕೊಡುವಂತ ದೊಡ್ಡ ಕೃಪೆ. ಬಾಕಿಯವ್ರ ಪರಿಸ್ಥಿತಿ ಅಲ್ಲ, ಯಾವ ಸಮಯ ಬೇಕಾರೋ ಎಲ್ ಬೇಕಾದ್ರೋ ಅಲ್ವಾ, ಅವನೇನು ಪ್ರಿಪೇರ್ಡ್ ಇದಾನ ಇಲ್ವಾ, ಯಾವ ಗಳಿಗೆ ಯಾವ ಕ್ಷಣ ಯಾರಿಗೂ ಗೊತ್ತಿಲ್ಲ. ಆ ರೀತಿಯಲ್ಲಿ ಎಳ್ಕೊಂಡು ಹೋಗ್ತಾರೆ ಯಮದೂತರು ಬಂದ್ಬಿಟ್ಟು. ಬಟ್ ವಿಷ್ಣು ಭಕ್ತರಿಗೆ ಆತರ ಅಲ್ಲ, ವೈಷ್ಣವರಿಗೆ ಆತರ ಅಲ್ಲ. ವೈಷ್ಣವರಿಗೆ ಯಾವುದೇ ಕಾರಣಕ್ಕೂ ಯಮದೂತರು ಬರೋದೇ ಇಲ್ಲ. ಓನ್ಲಿ ಭಗವಂತ ಕೃಷ್ಣನೇ ಬರ್ತಾನೆ. ಭಗವಂತನೇ ಬರ್ತಾನೆ ಅಲ್ವಾ. ನಾನೇ ಕಾಲೋಸ್ಮಿ ಅಂತ ಹೇಳ್ತಾನಲ್ಲ ಕೃಷ್ಣ ಅಲ್ವಾ. ಕಾಲ ರೂಪದಲ್ಲಿ ಬರ್ತಾನೆ ಭಗವಂತ. ಅಫ್ಕೋರ್ಸ್ ಕಾಲ ರೂಪದಲ್ಲಿ ಎಲ್ರಿಗೂ ಬರ್ತಾನೆ, ಬಟ್ ಅವ್ರು ಗುರ್ತಿಸಕ್ ಆಗಲ್ಲ ಕೃಷ್ಣನ. ಬಟ್ ಭಗವಂತನ ಭಕ್ತರು ಗುರ್ತಿಸ್ತಾರೆ. ಬಿಕಾಸ್ ಈ ಜ್ಞಾನ ನಾವೇನ್ ಪಡ್ಕೊಂಡಿದೀವೋ, ಭಗವದ್ಗೀತೆ ಜ್ಞಾನ, ಭಾಗವತ ಜ್ಞಾನ, ಆಚಾರ್ಯರಿಂದ ಏನ್ ತಿಳ್ಕೊತಾ ಇದೆಲ್ಲ, ಈ ಜ್ಞಾನದಿಂದ ನಾವು ಜ್ಞಾನ ಚಕ್ಷುವಿಂದ ನಾವು ಕೃಷ್ಣನ ಗುರ್ತಿಸ್ಬೋದು ನಾವು ಅಲ್ವಾ. ಜ್ಞಾನ ಇಲ್ಲದೆ ಹೋದ್ರೆ ನಾವ್ ಹೆಂಗ್ ಗುರ್ತಿಸ್ತೀವಿ ಕೃಷ್ಣನ? ಹೆಂಗೆ? ಕೌರವ್ರ ಮಧ್ಯದಲ್ಲಿ ಕೃಷ್ಣ ಭಗವಂತ ಇದ್ದ ಸಾಕ್ಷಾತ್, ಪಾಂಡವರ ಮಧ್ಯದಲ್ಲೂ ಇದ್ದ. ಬಟ್ ಯಾರು ಅದನ್ನ ಗುರುತಿಸಕ್ ಆಗ್ಲಿಲ್ವೇ ಅಲ್ವಾ. ಯಾಕಂದ್ರೆ ಭಕ್ತಿ ಇಲ್ಲ ಅಂದ್ರೆ, ಜ್ಞಾನ ಇಲ್ಲ, ಭಕ್ತಿ ಇಲ್ಲ ಅಂದ್ರೆ, ಪ್ರೇಮ ಇಲ್ಲ ಅಂದ್ರೆ ಭಗವಂತನ ಗುರುತಿಸಕ್ಕೆ ಆಗಲ್ಲ. ಅವನನ್ನು ಯಾರು ಗುರುತಿಸಕ್ ಆಗಲ್ಲ. ಓನ್ಲಿ ಕೇವಲ ಭಗವಂತನ ಭಕ್ತಿಯಿಂದ, ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಜಲ ಸಂತ ಸದೈವ ಹೃದಯೇಶು ವಿಲೋಚಯಂತಿ ಯಶ್ಯಾಮ ಸುಂದರ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಪ್ರೇಮ ಅನ್ನೋದು ನಮ್ ಕಣ್ಣಿಗೆ ಕಟ್ಟಿರ್ಬೇಕು. ಪ್ರೇಮ ಹೆಂಗ್ ಬರತ್ತೆ? ಸುಮ್ನೆ ಬರಲ್ಲ ಪ್ರೇಮ. ಭಗವಂತನ ಬಗ್ಗೆ ಸಾಕಷ್ಟು ಕೇಳೋದ್ರಿಂದ, ಶ್ರವಣ ಮಾಡೋದ್ರಿಂದ, ಭಗವಂತನ ಭಕ್ತರಾಗೋದ್ರಿಂದ ಅಲ್ವಾ, ಅವಾಗಲೇ ನಮ್ಗೆ ಪ್ರೇಮ ಬರುತ್ತೆ. ಅವಾಗಲೇ ನಾವು ಕೃಷ್ಣನ ಅಂತ್ಯಕಾಲದಲ್ಲೂ ಕೂಡ ನಾವು ಸ್ಮರಿಸ್ಬೋದು. ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯ ಪ್ರಯಾಸಿ ಸಮದ್ಭಾವ ಯಾಸ್ತಿ ನಾತ್ರತ್ರ ಸಂಶಯ. ನನ್ನ ಹತ್ರ ಬರೋದ್ರಲ್ಲಿ ಏನು ಸಂಶಯನೇ ಇಲ್ಲ. ಯಾರು ಕೊನೆಗಾಲದಲ್ಲಿ ನಾನು ಸ್ಮರಿಸ್ತಾರೆ. ಸೊ ಈ ಚಿಹ್ನೆ ಇಟ್ಕೊಳ್ಳೋದು ಕೂಡ ಕೃಷ್ಣನ ಒಂದು ಶರಣಾಗತಿಯ ಒಂದು ಸಂಕೇತ ಅಲ್ವಾ. ಇಟ್ಸ್ ಅ ಸೈನ್ ಆಫ್ ಸರೆಂಡರ್. ಎಸ್, ಐ ಆಮ್ ಅ ಡಿವೋಟಿ ಆಫ್ ಕೃಷ್ಣ ಅಂತ ಗರ್ವದಿಂದ ನಾವು ಹೇಳ್ಕೊತೀವಿ ವೈಷ್ಣವ ತಿಲಕ ಇಟ್ಕೊಂಡು ಅಲ್ವಾ. ಭಯ ಪಡ್ಕೊಳ್ಳೋದು ಯಾರಿಗೆ ಭಯ ಪಡ್ಕೋಬೇಕು ನಾವು? ಭೌತಿಕವಾದಿಗಳಿಗೆ ಭಯ ಪಡ್ಕೋಬೇಕಾ? ತಪ್ಪು ಮಾಡಿದ್ರೆ ಭಯ ಪಡ್ಕೋಬೇಕು ಅಲ್ವಾ. ಅಷ್ಟು ಪರೋಧರ್ಮ ನಡ್ಸ್ಕೊಂಡು ಹೋಗ್ತಿರೋ ಅಂತ ವ್ಯಕ್ತಿಗಳು ಭಯ ಪಡ್ಕೊಳ್ಳೋ ಅವಶ್ಯಕತೆ ಏನಿದೆ ಅಲ್ವಾ. ಸಂಕೋಚ ಎಲ್ಲ ಬದಿಗಿಡ್ಬೇಕು. ಸಂಕೋಚನೂ ಇಲ್ಲ, ಎಂಥದೂ ಇಲ್ಲ. ಧೈರ್ಯವಾಗಿ ಕೃಷ್ಣನ್ ಮುಂದೆ ಆ ಕೃಷ್ಣನ್ ಭಕ್ತರಂತ ನಾವು ಹೇಳ್ಕೋಬೇಕು ಅಲ್ವಾ. ಸೊ ಪ್ರಶ್ನೆ ಏನಿತ್ತಿಲ್ಲಿ, ಒಬ್ಬ ವೈಷ್ಣವನು ತನ್ನ ಶರೀರವನ್ನು ಯಾವ ರೀತಿಯಲ್ಲಿ ತಿಲಕದಿಂದ ಅಲಂಕರಿಸಿಕೊಳ್ಳುತ್ತಾನೆ ನೋಡಿ. 12 ರೀತಿಯಲ್ಲಿ ನಾವು ತಿಲಕನ ಹಚ್ಕೋಬಹುದು. 12 ಪಾರ್ಟ್ಸ್ ಆಫ್ ಅವರ್ ಬಾಡಿ. ಓಕೆ. ಸೊ ಫಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ. ಫಸ್ಟ್ ಬಂದ್ಬಿಟ್ಟು ಓಂ ಕೇಶವಾಯ ನಮಃ. ನಾವೇನ್ ಹಣೆ ಮೇಲೆ ಇಟ್ಕೋತೀವೋ ಇದು ಕೇಶವಾಯ ನಮಃ. ಓಕೆನಾ. ಎರಡನೇದು ಬಂದ್ಬಿಟ್ಟು ಕೆಳಗಡೆ ನಾಭಿ ಮೇಲೆ ಇಟ್ಕೋತೀವಿ, ನಾರಾಯಣಾಯ ನಮಃ. ಸೆಕೆಂಡ್ ಒನ್ ಏನು? ಓಂ ನಾರಾಯಣಾಯ ನಮಃ, ಹೊಟ್ಟೆಯ ಮಧ್ಯಭಾಗ.
ಓಂ ಮಾಧವಾಯ ನಮಃ ಎದೆಯ ಮೇಲೆ. ಓಂ ಗೋವಿಂದಾಯ ನಮಃ ಕೊರಳಿನ ಮೇಲೆ ಎಲುಬು. ಓಂ ವಿಷ್ಣುವೇ ನಮಃ ಹೊಟ್ಟೆಯ ಬಲಭಾಗ. ಓಂ ಮಧುಸೂದನಾಯ ನಮಃ ಬಲ ತೋಳಿನ ಕೆಳಭಾಗ ಇಲ್ಲಿ. ಓಂ ತ್ರಿವಿಕ್ರಮಾಯ ನಮಃ ಬಲ ತೋಳಿನ ಮೇಲ್ಭಾಗ, ಮೇಲ್ಗಡೆ ಇಲ್ಲಿ, ಇದು ಮೇಲ್ಭಾಗ, ಇದು ಕೆಳಭಾಗ, ಇದು ಮೇಲ್ಭಾಗ. ಓಂ ವಾಮನಾಯ ನಮಃ ಹೊಟ್ಟೆಯ ಎಡಭಾಗ. ಶ್ರೀಧರಾಯ ನಮಃ ಎಡತೋಳಿನ ಕೆಳಭಾಗ. ಓಂ ಋಷಿಕೇಶಾಯ ನಮಃ ಎಡತೋಳಿನ ಮೇಲ್ಭಾಗ. ಪದ್ಮನಾಭಾಯ ನಮಃ ಬೆನ್ನಿನ ಮೇಲ್ಭಾಗ. ಓಂ ದಾಮೋದರಾಯ ನಮಃ ಬೆನ್ನಿನ ಕೆಳಭಾಗ. ಹೆಂಗೆ ದಾಮೋದರನಿಗೆ ಉದರ ಕಟ್ಟಿತ್ತಲ್ವ ಯಶೋದ, ಅಂತ ಒಂದು ಜಾಗದಲ್ಲಿ ಹಿಂದ್ಗಡೆ ಬೆನ್ನಿನ ಕೆಳಭಾಗ ದಾಮೋದರ. ವಾಸುದೇವನ ತಲೆಯ ಮೇಲೆ ಹಿಂದ್ಗಡೆ. ಈ ರೀತಿಯಲ್ಲಿ ನಾವು 12 ಜಾಗದಲ್ಲಿ ಅಲಂಕರಿಸ್ಕೋಬೇಕು ನಮ್ಮ ಶರೀರನ. ಅಲಂಕಾರ ಅಂದ್ರೆ ಭಗವಂತನ ಭಕ್ತರನ್ನ ಹೆಂಗ್ ನಾವು ಗುರುತಿಸ್ತೀವಿ? ಒಂದು ತಿಲಕ, ಎರಡನೇದು ಕಂಠಿಮಾಲ, ನಂದು ಜಪಮಾಲ ಅಲ್ವಾ. ಇಂಥ ವ್ಯಕ್ತಿಗೆ ಎಲ್ಲೇ ಸತ್ರು ಅವನು, ಎಲ್ಲೇ ಪ್ರಾಣತ್ಯಾಗ ಮಾಡಿದ್ರು ಅವನಿಗೆ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗ್ತಾರೆ. ವಿಷ್ಣು ದೂತರು ವೈಷ್ಣವ ವೈಕುಂಠ ಲೋಕದಿಂದ. ಇದು ಕಂಪಲ್ಸರಿ ಇರಬೇಕು ಯಾವಾಗಲೂ ನಮ್ಮ ಶರೀರದ ಮೇಲೆ. ಈ ಶರೀರ ಯಾವಾಗ ನಮ್ಮನ್ನ ಕೈ ಬಿಡುತ್ತೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಚಿಹ್ನೆಗಳನ್ನ ನಾವು ಧರಿಸಕ್ಕೆ ಶುರು ಮಾಡ್ಬೇಕು. ಶುರುದಲ್ಲಿ ನನಗೆ ಯಾವಾಗ ಇನ್ನೇನು ದೀಕ್ಷೆ ಅಲ್ಲ, ಯಾವಾಗ ಪ್ರಭುಪಾದಾಶ್ರಯ ಆ ಸಮಯದಲ್ಲೇ ಎಲ್ಲ ನಾವು ತಿಲಕ ಹಚ್ಚೋದು ಪ್ರಾಕ್ಟೀಸ್ ಮಾಡೋದು. ಇನ್ನು ಈ ಚಿತ್ರ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ ಆಕ್ಚುಲಿ ಕೇಶವನ್ನ. ಅದು ಫಸ್ಟ್ ಆಫ್ ಆಲ್ ಆ ಚಿತ್ರ ಅದು ಹಿಂಗೆ ಇಟ್ಕೊಳಕ್ಕೂ ಬರ್ತಿರ್ಲಿಲ್ಲ ಅಲ್ವಾ. ಅದೊಂದು ಇಂಪ್ರೆಷನ್ ಸಿಗತ್ತೆ ನೋಡಿ, ಒಂದು ಅಚ್ಚು ತರ ಸಿಗತ್ತೆ. ಅದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ಒಂದು ತುಳಸಿ ತರ ಹಿಂಗೆ ಇಟ್ಕೊಂಡು ಹಿಂಗೆ ಎಳಿಬೇಕು. ಒಂದು ಚಿಕ್ಕ ತುಳಸಿ ಲೀಫ್ ತರ ಹಿಂಗೆ ಫಾರ್ಮ್ ಆಗುತ್ತೆ ಕೆಳಗಡೆ, ತುಳಸಿ ಬೊಟ್ಟದಾಗ. ಓಕೆನಾ? ಸೊ ಹೆಂಗೆ ಹೆಂಗೆ ಹಚ್ಕೋಬೇಕು ಅಂದ್ರೆ, ನಿಮ್ಮ ಹತ್ರ ಎಲ್ಲರ ಹತ್ರ ಗೋಪಿಚಂದನ್ ಇರ್ಬೋದಲ್ವಾ, ಗೋಪಿಚಂದನ್ ಸ್ವಲ್ಪ ನೀರು ಹಾಕೋಬೇಕು. ಗಂಗಾ 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 ಅಂತ ಹೇಳ್ಕೊಳ್ಳಿ, ಗಂಗಾ ನೀರಲ್ಲೂ ಹಚ್ಕೋಬಹುದು. ಕೈ ಮೇಲೆ ಹಾಕೊಂಡು ಶಬ್ದ ಕೇಳಿಸ್ತಾ ಇಲ್ಲ ಮಾತಾಜಿ. ಹಲೋ, ತಿಲಕ ತಗೊಂಬರ್ಕ್ ಹೋಗಿದ್ದೆ. ನಿಮ್ಗೆಲ್ರಿಗೂ ತೋರಿಸೋಣ. ನನ್ನ ಕೈ ಮೇಲೆ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೋಡಿ, ಅನಿಸ್ತಿದ್ಯಾ? ಇದನ್ನ ಗೋಪಿಚಂದನ್ ಈ ತರ ನನ್ನ ಕೈ ಹಿಂಗೆ ಉಜ್ಜುತ್ತಾ ಇದ್ದೀನಿ ಅಲ್ವಾ. ಇವಾಗ ಏನಾಯ್ತು, ಕೈ ಮೇಲೆ ಒಂದು ಪೇಸ್ಟ್ ಆಯ್ತು, ಹೌದಾ? ಇದನ್ನ ಹಿಂಗೆ ತಗೊಂಬಿಟ್ಟು, ಬೆರಳಿನ ತಗೊಂಬಿಟ್ಟು ಈ ರೀತಿ ಹಚ್ಕೋಬೇಕು. ಈ ರೀತಿ ಹಿಂಗೆ ಎಳ್ಕೊಂಡು ಹೋಗ್ಬೇಕು. ಆಮೇಲೆ ಕೆಳಗಡೆ ಹಿಂಗೊಂದು ಬೊಟ್ಟು ತರ ಎಳಿಬೇಕು. ಮಧ್ಯದಲ್ಲೂ ಅದು ಕವರ್ ಆಗಿರತ್ತಲ್ವಾ, ಸ್ವಲ್ಪ ಒದ್ದೆ ಬಟ್ಟೆಯಿಂದ ಹಿಂಗೊಂಚೂರು ಹಿಂಗೆ ಎಳ್ಕೊಂಡು ಹೋದ್ರೆ ಮಧ್ಯದಲ್ಲಿ ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಾ? ನೇಲ್ಸ್ ಇಂದ ಮಾಡಬಾರ್ದು, ಉಗುರಿಂದ ಹಿಂಗೆ ಮಾಡಬಾರ್ದು. ನೀವು ಉಗುರಿಂದ ಹಿಂಗೆ ಕೆರಿಬಾರ್ದು. ಒದ್ದೆ ಬಟ್ಟೆ ತಗೊಂಡು ಸುಮ್ಮನೆ ಹಿಂಗೆ ಮಧ್ಯದಲ್ಲಿ ಒಂಚೂರು ಹಿಂಗೆ ಮಧ್ಯದಲ್ಲಿ ವೈಟ್ ಮಾಡಿದ್ರೆ ಆಗ ಖಾಲಿ ಜಾಗ ಕಾಣುತ್ತೆ. ಗೊತ್ತಾಯ್ತಾ ಎಲ್ರಿಗೂ? ಹಿಂಗೆ ಪೇಸ್ಟ್ ತಗೋಬೇಕು, ಸುಮ್ಮನೆ ಹಿಂಗೊಂದು ಪಟ್ಟಂತ ಹಿಂಗೆ ಏರಿಸ್ಬೇಕು, ಸ್ಟ್ರೈಟ್ ಆಗಿ ಬರುತ್ತೆ. ಅದಾದ್ಮೇಲೆ ಇದನ್ನ ಒರೆಸ್ಕೊಂಬಿಟ್ಟು, ಬೇರೆ ಬಟ್ಟೆಗೆ ಒರೆಸ್ಕೊಂಬಿಟ್ಟು, ಒಂದ್ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡಿಲ್ಲ ಬಟ್ಟೆ ತಗೊಂಡು ಒದ್ದೆ ಮಾಡ್ಕೊಂಡು ಹಿಂಗೆ ಒಂಚೂರು ಹಿಂಗೆ ಅಂದ್ರೆ ಮಧ್ಯದಲ್ಲಿ ಕ್ಲಿಯರ್ ಆಗತ್ತೆ. ಆಮೇಲೆ ಒಂದೇ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಹೇಳಿದ್ರೆ ಇದು ತುಳಸಿಗೆ ಇದು ಐಡೆಂಟಿಫಿಕೇಶನ್ ಅಲ್ವಾ. ಕೃಷ್ಣನ್ ಭಕ್ತರು ತುಳಸಿ ಇಲ್ಲದೆ ಏನು ನಾವು ಮಾಡಲ್ಲ, ಎಲ್ಲದಕ್ಕೂ ತುಳಸಿ ಬೇಕು. ಹಾಗಾಗಿ ಇದು ತುಳಸಿ ಮಾರ್ಕ್ ಇದು. ಓಕೆನಾ? ಬರೀ ಇಟ್ಕೊಳ್ಳಲ್ಲ ನಾವು, ಕೆಳಗಡೆ ತುಳಸಿ ಇರಬೇಕು. ಓಕೆ, ಸೊ ಇದು ವೈಷ್ಣವ ತಿಲಕ ಧರಿಸೋ ರೀತಿ. ಸೊ ಆ ರೀತಿ ಎಲ್ಲ ಕಡೆನೂ ಮಾಡ್ಬಿಟ್ಟು ತುಳಸಿ ಇದು ಇಟ್ಕೋಬಹುದು. ನೋಡಿ ಇಲ್ಲಿ ಹೆಂಗೆ ಅಲಂಕಾರ ಮಾಡಿದಾರಲ್ವಾ ಆ ರೀತಿ. ಓಕೆನಾ? ಸೊ 12 ಜಾಗ ಏನೇನು? ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ಗೋವಿಂದ ಬಂದ್ಬಿಟ್ಟು ಇಲ್ಲಿ ಗೋವಿಂದಾಯ ನಮಃ, ಸಾರಿ ನಾರಾಯಣ ಮಾಧವಾಯ ನಮಃ, ಇದು ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ಇದು ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ವಾಸುದೇವಾಯ. ಓಕೆನಾ? ಈ ರೀತಿ ನಾವು ಅಲಂಕಾರ ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಎಲ್ಲರೂ ಇಟ್ಕೋಬೇಕು. ಓಕೆನಾ? ಗಂಡಸರು ಹೆಂಗಸರು ಅಂತ ಎನಿಸ್ಬಾರ್ದು.
ಸಂಬಂಧ ಇಲ್ಲ. ಒಂದ್ಸರಿ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಬಂದ್ಮೇಲೆ ಗಂಡಸೇನ ಹೆಂಗಸಿನದೆಲ್ಲ ಶರೀರದ ಬದಲಾವಣೆಗಳಷ್ಟೇ, ಡಿಫ್ರೆನ್ಸಸ್ ಆಫ್ ಬಾಡಿ. ಬಟ್ ಕೃಷ್ಣ ಕಾನ್ಷಿಯಸ್ ಪ್ಲಾಟ್ಫಾರ್ಮ್ ಅಂದ್ರೆ ಇದು ಸ್ಪಿರಿಟ್ ಸೋಲ್ ಇದು ಅಲ್ವಾ. ಎಲ್ಲರೂ ಒಂದೇ ಸ್ಪಿರಿಟ್ ಸೋಲ್. ನಮ್ಮ ಕೋರಿಕೆಗಳ ತಕ್ಕಂಗೆ ನಮ್ಗೆ ಶರೀರ ಸಿಕ್ಕಿರೋದಷ್ಟೇ. ಸೊ ಶರೀರದಿಂದ ವ್ಯತ್ಯಾಸ ಇರೋದಷ್ಟೇ. ಬಟ್ ಭಕ್ತಿದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಭಕ್ತಿದಲ್ಲಿ ಎಲ್ಲ ಒಂದೇ. ಹಾಗಾಗಿ ಎಲ್ಲರೂ ಹಚ್ಕೊಳ್ಳೋದಕ್ಕೆ ಅರ್ಹರ. ಓಕೆನಾ? ಇದು ತಿಲಕವನ್ನು ಧರಿಸೋ ರೀತಿ. ಓಕೆ, ಇವಾಗ ಈ ನಾವ್ ಯಾವ್ದ್ರಿಂದ ಹಚ್ಕೋತೀವಲ್ವಾ ಈ ಗೋಪಿ ಚಂದನ್ ಅನ್ನೋದು, ಇದು ಏನು, ಇದ್ರ ಮಹತ್ವ ಏನು ಅನ್ನೋದು ಸ್ವಲ್ಪ ಇಲ್ಲಿ ಶಾಸ್ತ್ರದಿಂದ ನಮಗೆ ಕೆಲವೊಂದು ಇಂಪಾರ್ಟೆನ್ಸ್ ಇದೆ. ಅದನ್ನ ನಾವು ಓದ್ಕೊಂಡು ಹೋಗೋಣ. ಗೋಪಿ ಚಂದನದ ಮಹತ್ವಗಳು ಯಾರು ಓದ್ಕೊಂಡು ಹೋಗ್ಬೇಕು. ಹರೇ ಕೃಷ್ಣ. ಯಾರು ಓದ್ತೀರಾ? ಗರ್ಗ ಸಮಿತಿಯ ಈ ಮುಂದಿನ ಕಥೆಯು ಗೋಪಿ ಚಂದನದ ನಾನು ಓದ್ಲಾ ಮಾತಾಡಿ? ಹಾ, ಓದಿ ಮಾತಾಜಿ. ಗರ್ಗ ಸಮಿತಿಯ ಈ ಮುಂದಿನ ಕಥೆಯು ಗೋಪಿ ಚಂದನ ಎಂದು ಕರೆಯಲ್ಪಡುವ ಪವಿತ್ರ ಮಣ್ಣಿನ ಅದ್ಭುತ ಮಹಿಮೆಗಳನ್ನು ವಿವರಿಸುತ್ತದೆ. ಗರ್ಗ ಸಮಿತಿಯ 6ನೇ ಸ್ಕಂದ 15ನೇ ಅಧ್ಯಾಯ ಶ್ಲೋಕ 15. ಯಸ್ಯ ಶ್ರವಣ ಮಾತ್ರೇಣ ಕರ್ಮ ಬಂಧಾತ್ ಪ್ರಮುಚ್ಯತೆ ಗೋಪಿನಾಂ ಯತ್ರ ವಸೋಭೂತ್ ತೇನ ಗೋಪಿ ಭುವಃ ಸ್ಮೃತ. ಗೋಪಿಯರು ಅಲ್ಲಿ ನೆಲೆಸಿದ್ದರಿಂದ ಈ ಜಾಗವನ್ನು ಗೋಪಿ ಭೂಮಿ ಎಂದು ಕರೆಯಲಾಗುತ್ತದೆ. ಈ ಗೋಪಿ ಭೂಮಿಯ ಮಹತ್ವವನ್ನು ಸುಮ್ಮನೆ ಕೇಳುವುದರಿಂದಲೇ ಒಬ್ಬಾತನು ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೆ. ಶ್ಲೋಕ 16. ಗೋಪ್ಯಂಗ ರಾಗ ಸಂಭೂತಂ ಗೋಪಿ ಚಂದನಂ ಉತ್ತಮಂ ಗೋಪಿ ಚಂದನ ಲಿಪ್ತಾಂಗೋ ಗಂಗಾ ಸ್ನಾನ ಫಲಂ ಲಭೀತ್. ಗೋಪಿ ಭೂಮಿಯಲ್ಲಿ ಗೋಪಿ ಚಂದನವು ಗೋಪಿಯರ ಸೌಂದರ್ಯ ವರ್ಧಕಗಳಿಂದ ಉತ್ಪತ್ತಿ ಆಯಿತು. ಯಾರು ತಮ್ಮ ಶರೀರದ ಮೇಲೆ ಗೋಪಿ ಚಂದನದ ಬೀಜಗಳನ್ನು ಧರಿಸಿರುತ್ತಾರೋ ಅವರು ಗಂಗಾ ಸ್ನಾನದ ಫಲ ಪಡೆಯುತ್ತಾರೆ. ಶ್ಲೋಕ 17. ಮಹಾನದೀನಾಂ ಸ್ನಾನಂ ಪುಣ್ಯತಸ್ಯ ದಿನೇ ದಿನೇ ಗೋಪಿ ಚಂದನ ಮುದ್ರಾಭಿರ್ ಮುದ್ರಿತೋ ಯಹ ಸದಾ ಭವೇತ್. ಯಾರು ಪ್ರತಿದಿನ ಗೋಪಿ ಚಂದನದ ತಿಲಕವನ್ನು ಧರಿಸುತ್ತಾರೋ ಅವರು ಎಲ್ಲ ಪವಿತ್ರ ನದಿಗಳಲ್ಲಿ ದಿನನಿತ್ಯ ಸ್ನಾನ ಮಾಡುವ ಪುಣ್ಯ ಫಲವನ್ನು ಪಡೆಯುತ್ತಾರೆ. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದ. ಮಾತಾಜಿ. ಹರೇ ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಮಾತಾಜಿ ಓದ್ತೀರಾ? ನಾಗವಿಣಿ ಮಾತಾಜಿ ಓದ್ತೀರಾ? ಹರೇ ಎಲ್ಲ ಕೃಷ್ಣ. ಸೀನಿಯರ್ ಡಿವೋಟೀಸ್ ಓದಿ. ಹರೇ ಕೃಷ್ಣ. ಶ್ಲೋಕ 18. ಅಶ್ವಮೇಧ ಸಹ ಪ್ರಾಣಿ ರಾಜಸೂಯ ಶತಾನಿ ಚ ಸರ್ವಾಣಿ ತೀರ್ಥದಾನಾನಿ ವ್ರತಾನಿ ಚ ತಥೈವ ಚ ಕೃತಾನಿ ತೇನ ನಿತ್ಯಂ ವೈ ಸ ಕೃತಾರ್ಥೋ ನ ಸಂಶಯಃ. ಯಾರೊಬ್ಬನು ಪ್ರತಿನಿತ್ಯವೂ ಗೋಪಿ ಚಂದನದ ತಿಲಕವನ್ನು ಧರಿಸುತ್ತಾನೋ ಆತನು ಸಹಸ್ರ ಅಶ್ವಮೇಧ ಯಜ್ಞ ಮತ್ತು ಶತ ರಾಜಸೂಯ ಯಜ್ಞಗಳನ್ನು ನೆರವೇರಿಸಿದ ಫಲವನ್ನು ಹೊಂದುತ್ತಾನೆ. ಆತನು ದಾನ ಧರ್ಮಗಳನ್ನು ಮಾಡುವ ಮತ್ತು ಸಕಲ ಪುಣ್ಯ ಧಾಮಗಳಲ್ಲಿ ಕಠಿಣ ವ್ರತಗಳ ಅನುಷ್ಠಾನದ ಫಲವನ್ನು ಪಡೆಯುತ್ತಾನೆ. ಆತನು ಜೀವನದ ಗುರಿಯನ್ನು ಸಾಧಿಸುತ್ತಾನೆ. ಈ ಕುರಿತು ಯಾವುದೇ ಸಂಶಯವೂ ಇಲ್ಲ. ಗಂಗಾಮೃದ್ ದ್ವಿಗುಣ ಪುಣ್ಯಂ ಚಿತ್ರಕೂಟ ರಜಸ್ಮೃತಂ ತಸ್ಯಾದ್ ದಶಗುಣಂ ಪುಣ್ಯಂ ರಜಃ ಪಂಚವಟೀ ಭವಂ. ಗಂಗೆಯ ಮಣ್ಣಿಗಿಂತ ಚಿತ್ರಕೂಟದ ಧೂಳು 2 ಪಟ್ಟು ಪವಿತ್ರವಾದದ್ದು, ಅದಕ್ಕಿಂತ 10 ಪಟ್ಟು ಪವಿತ್ರವಾದದ್ದು ಪಂಚವಟಿಯ ಧೂಳು. ಶ್ಲೋಕ 20. ತಸ್ಮಾಚತ ಗುಣಂ ಪುಣ್ಯಂ ಗೋಪಿ ಚಂದನಂ ರಜಃ ಗೋಪಿ ಚಂದನಕಂ ವಿದ್ಧಿ ಬೃಂದಾವನ ರಜಃ ಸಮಂ. ಗೋಪಿ ಚಂದನದ ಧೂಳು 100 ಪಟ್ಟು ಪವಿತ್ರವಾದುದಾಗಿದೆ. ಗೋಪಿ ಚಂದನವು ಬೃಂದಾವನದ ಧೂಳಿಗೆ ಸಮನೆಂದು ದಯವಿಟ್ಟು ಅರಿಯಿರಿ. ಧನ್ಯವಾದ. ಥ್ಯಾಂಕ್ ಯು ಮಾತಾಜಿ. ಸೊ ಗೋಪಿ ಚಂದನ ಬಂದ್ಬಿಟ್ಟು ಬೃಂದಾವನದ ಧೂಳಿಂದ ಅಥವಾ ಮಣ್ಣಿಂದ ತಯಾರಿಸಿರುವಂತ ಒಂದು ಲೇಪ, ಅದು ಪೇಸ್ಟ್ ಅಲ್ವಾ. ಜಸ್ಟ್ ಇದೇನಿದು, ಇದ್ರ ಒದ್ದೆ ಮಾಡಿದ್ರೆ ನಮ್ಗೆ ಹತ್ತತ್ತೆ ಕೈ. ಸೊ ಇದು ಅಷ್ಟು ಪವಿತ್ರ. ಇದ್ರದೊಂದು ಕಥೆನೂ ಇದೆ, ಹೇಳ್ತೀನಿ. ಜಸ್ಟ್ ಅದರ ಒಂದು ಎಲ್ಲಿ ಗೋಪಿ ಚಂದನದ ಒಂದು ನೀರಿನ ಸ್ಪರ್ಶದಿಂದ ಒಬ್ಬ ದೊಡ್ಡ ರಾಕ್ಷಸನಿಗೆ, ಅವನು ಒಂದು ಎಷ್ಟು ದೊಡ್ಡ ರಾಕ್ಷಸ, ಅವನೊಂದು ಗರ್ಭಿಣಿ ಹಸುನ ಸಾಯಿಸಿರ್ತಾನೆ. ಅವನು ಪ್ರತಿಯೊಂದು ಮಾಡಿದರ ಪಾಪ ಇರೋದಿಲ್ವಂತೆ. ಅಂತ ವ್ಯಕ್ತಿಗೆ ವೈಕುಂಠಕ್ಕೆ ಹೋಗ್ತಾನ, ವೈಕುಂಠ ವಾಸಿ ಆಗ್ತಾನ, ಅವನಿಗೆ ಮುಕ್ತಿ ಸಿಗತ್ತೆ. ಜಸ್ಟ್ ಆ ಗೋಪಿ ಚಂದನದ ಸ್ಪರ್ಶದಿಂದ ಅವನು ಎಲ್ಲಿ ಬಿಟ್ಟಾಗ್ತಾನೆ, ಅವನೆಲ್ಲ ಪಾಪಗಳು ನುಚ್ಚುನೂರಾಗತ್ತೆ. ಅಷ್ಟು ಪವಿತ್ರ ಈ ಗೋಪಿ ಚಂದನ. ಮತ್ತೆ ನೆಕ್ಸ್ಟ್ ಯಾರು ಓದ್ತೀರಾ? ಹರೇ ಕೃಷ್ಣ.
ಗಾಯತ್ರಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ, ನಾ ಓದ್ಲಿರಿ ಮಾತಾಜಿ? ಹಾ, ಯಾರು? ನಾನ್ರಿ ಮಾತಾಜಿ, ಸುನೀತಾ. ಸುನೀತಾ ಬರಾಣೆ ಮಾತಾಜಿ, ಓದಿ ಮಾತೆ. ಶ್ಲೋಕ 21. ಗೋಪಿ ಚಂದನ ಲಿಪ್ತಾಂಗಂ ಯದಿ ಪಾಪ ಶ್ರದ್ಧೆಯುಕ್ತಂ ತಂ ನೇತಂ ಯಮಶಕ್ಯೋ ಯಮದೂತ ಕುತಂ ಪುನಃ. ಗತಕಾಲದಲ್ಲಿ ವ್ಯಕ್ತಿಯು ನೂರಾರು ಪಾಪ ಕೃತ್ಯಗಳನ್ನು ಎಸಗಿದ್ದರೂ ಸಹ ಅವರು ಗೋಪಿಚಂದನ ತಿಲಕವನ್ನು ಧರಿಸಿದ್ದು, ಆದರೆ ಯಮರಾಜನು ಅವರನ್ನು ಕೊಂಡೊಯ್ಯಲಾರನು. ಹೀಗಿರುವಾಗ ಯಮರಾಜನು ದೂತರು ಈ ವ್ಯಕ್ತಿಯನ್ನು ಹೇಗೆ ಸ್ಪರ್ಶಿಸಬಲ್ಲರು? ಶ್ಲೋಕ 22. ನಿತ್ಯ ಕರೋತಿ ಯಮಾಂ ಗೋಪಿ ಚಂದನಂ ಧಾರಣಂ ಸ ಪ್ರಯತಿ ಹರೇ ಮಾತಾಜಿ. ಹರೇರ್ಧಾಮ ಹರೇರ್ಧಾಮ ಗೋಲೋಕಂ ಪ್ರಕೃತೆ ಪರಂ. ಭೂಲೋಕಂ ಪ್ರಕೃತಿ ಪರಂ. ಪಾಪಿಯಾದಾಗೂ ಯಾರು ಗೋಪಿ ಚಂದನ ತಿಲಕವನ್ನು ಪ್ರತಿದಿನ ಧರಿಸುತ್ತಾರೆ ಅವರು ಭಗವಾನ್ ಕೃಷ್ಣನ ಭೂಲೋಕಕ್ಕೆ ಧಾಮಕ್ಕೆ ತೆರಳುತ್ತಾರೆ. ಭೂಲೋಕವು ಈ ಭೌತಿಕ ಜಗತ್ತಿನ ಮೊರೆಯನ್ನು ಮೀರಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ನೆಕ್ಸ್ಟ್ ಯಾರು ಓದ್ತೀರಾ? ಮಾತಾಜಿ ನಾನು ಓದ್ಲ ಮಾತಾಜಿ? ಹಾ, ಸ್ವಲ್ಪ ಮೇಲೆ ಎತ್ತೀನಿ ಮಾತಾಜಿ, ಕಾಣಿಸ್ತಾ ಇಲ್ಲ. 23ನೇ ಶ್ಲೋಕ. 23. ಸಿಂಧು ಶ್ಲೋಕ 23. ದೇಶಸ್ಯ ರಜಭೂತ್ ದೀರ್ಘಾಬಾಹುರ್ ಇತಿ ಶ್ರುತಃ ಅನ್ಯಯಾ ವರ್ತಿ ದುಷ್ಟಾತ್ಮ ವೇಶ್ಯ ಸಂಗರತ ಸದಾ. ಸಿಂಧು ದೇಶದ ರಾಜನಾದ ದೀರ್ಘಬಾಹು ಕ್ರೂರಿ ಮತ್ತು ದುರಾತ್ಮನಾಗಿದ್ದು, ಸದಾ ವೈಶ್ಯರ ಸಹವಾಸದ ವೈಶನಿಗಳಿಯಾಗಿದ್ದನು. ಈ ವ್ಯಕ್ತಿ ಬಗ್ಗೆನೇ ಹೇಳ್ಬೇಕಂತಿದ್ದಾರೆ. ಎಸ್, ನೆಕ್ಸ್ಟ್. ತೇನ ವೈ ಭರತೆ ವರ್ಷೆ ಬ್ರಹ್ಮ ಹತ್ಯ ಸತಂ ಕೃತಂ ದಶ ಗರ್ಭವತಿ ಹತ್ಯ ಕೃತಸ್ತೇನ ದುರಾತ್ಮನ. ಈ ಭೂಮಿಯ ಮೇಲಿದ್ದಾಗ ಈ ಕ್ರೂರಿ 100 ಬ್ರಾಹ್ಮಣರ ಮತ್ತು 10 ಗರ್ಭಿಣಿ ಸ್ತ್ರೀಯರ ಹತ್ಯೆಗೈದಿದ್ದನು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓದ್ಲಿರಿ ಮಾತಾಜಿ? ಹಾ ಮಾತಾಜಿ ಓದಿ. ಸುವರ್ಣ ಮಾತಾಜಿ. ಮೃಗಯಾಂ ತು ಭಾನೋ ಪೈ ಕಪಿಲ ಗೋಧಃ ಕೃತಃ ಸೈಂಧವಂ ಹಯ ಅರುಹಯ್ಯ ಮೃಗಯಾರ್ತಿ ಗತೋ ಭವತ್. ಒಂದು ದಿನ ಒಂದು ಸಿಂಧು ಕುದುರೆಯನ್ನು ಏರಿದ ಅವನು ಕಾಡಿಗೆ ಹೋದನು. ಬೇಟೆಯಾಡುವಾಗ ಆಕಸ್ಮಿಕವಾಗಿ ಅವನು ತನ್ನ ಬಾಣಗಳ ಪ್ರವಾಹದಿಂದ ಒಂದು ಕಂದು ಬಣ್ಣದ ಹಸುವಿನ ಹತ್ಯೆಗೈದನು. 26 ಓದ್ಲೇನ್ರಿ ಮಾತಾಜಿ? ನಾನು ಶ್ಲೋಕ ಓದ್ತೀನಿ, ಅನುವಾದ ಮಾತ್ರ ಓದಿ, ಸ್ವಲ್ಪ ತಪ್ಪುಗಳಾಗಬಾರ್ದು ಅಂತ. ಏಕದ ರಾಜ್ಯ ಲೋಭೇನ ಮಂತ್ರಿ ಕ್ರುಧೋ ಮಹಾಕಲಂ ಜಾಘನಾರಣ್ಯ ದೇಶೇತಂ ತೀಕ್ಷ್ಣ ಧಾರೇಣ ಚಾಶಿನ. ಒಮ್ಮೆ ರಾಜ್ಯವನ್ನು ಕಬಳಿಸುವ ದುರಾಶೆಯಿಂದ ಅವನ ಉಗ್ರ ಮಂತ್ರಿಯು ಹರಿತವಾದ ಕತ್ತಿಯಿಂದ ಅವನನ್ನು ಕಾಡಿನಲ್ಲಿ ವಧಿಸಿದನು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ. 27ನೇ ಶ್ಲೋಕ. ಭೂತಲೆ ಪತಿತಂ ಮೃತ್ಯು ಗತಂ ವೀಕ್ಷ್ಯ ಯಮಾನುಗ ಬದ್ಧ್ವಾ ಯಮ ಪುರಿಂ ನಿನ್ಯೂರ್ ಹರ್ಷಯಂತ ಪರಸ್ಪರಂ. ವದ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸತ್ತು ನೆಲದ ಮೇಲೆ ಬಿದ್ದಿದ್ದ ಅವನನ್ನು ಕಂಡು ಅಲ್ಲಿಗೆ ಬಂದ ಯಮದೂತರು ಅವನನ್ನು ಬಂಧಿಸಿದರು. ಹಾಗೂ ಏನಾದರೂ ಮಾತುಗಳನ್ನಾಡುತ್ತಾ ವಿನೋದದ ಮಾತುಗಳನ್ನಾಡುತ್ತಾ ಅವನನ್ನು
ಆ ವಿನೋದದ ಮಾತುಗಳನ್ನಾಡುತ್ತಾ ಅವನನ್ನು ಯಮಪುರಿಗೆ ಕೊಂಡೊಯ್ದರು. ಸಮ್ಮುಖೇ ವಸ್ಥಿತಂ ವೀಕ್ಷ್ಯ ಪಾಪಿನಂ ಯಮರದ್ಬಲಿ ಚಿತ್ರಗುಪ್ತಂ ಪ್ರಹಾತೂರ್ಣಂ ಕಯೋಗ್ಯ ಯನತಸ್ಯ ವೈ. ನಾವತ್ತೆ ಮಾತಾಜಿ. ಓದಿ. ಆ ಪಾಪಿಯು ತನ್ನೆದುರಿಗೆ ಬಂದಿರುವುದನ್ನು ಕಂಡ ಪ್ರಬಲ ಯಮರಾಜನು ಈತನಿಗೆ ಯೋಗ್ಯವಾದ ಶಿಕ್ಷೆ ಯಾವುದು ಎಂಬುದಾಗಿ ಚಿತ್ರಗುಪ್ತನನ್ನು ಪ್ರಶ್ನಿಸಿದನು. ಶ್ರೀ ಚಿತ್ರಗುಪ್ತ ಉವಾಚ ಚತುರಶೀತಿ ಲಕ್ಷೇಷು ನರಕೇಷು ನಿಪತ್ಯತಂ ನಿಸ್ಸಂದೇಹಂ ಮಹಾರಾಜ ಯಾವಚ್ಚಂದ್ರ ದಿವಕರೌ. ಆಗ ಶ್ರೀ ಚಿತ್ರಗುಪ್ತನು, ಓ ಮಹಾರಾಜ, ಸೂರ್ಯಚಂದ್ರರು ಆಕಾಶದಲ್ಲಿ ಹೊಳೆಯುತ್ತಿರುವ ತನಕ ಈತನನ್ನು 84 ಲಕ್ಷ ನರಕಗಳಲ್ಲಿ ಬಾರಿ ಹತ್ಯೆ ಮಾಡಿದನು. ಏನಂದ್ರೆ ಚಿತ್ರಗುಪ್ತರು ಸೂರ್ಯ ಚಂದ್ರರು ಆಕಾಶದಲ್ಲಿ ಹೊಳೆಯುತ್ತಿರುವ ತನಕ ಈತನನ್ನು 84 ಲಕ್ಷ ನರಕಗಳಲ್ಲಿ ಬಾರಿ ಬಾರಿ ಎಸೆಯಬೇಕು ಅಂದ್ರು. ಅದು ಅವನಿಗೆ ಇದಿದ್ದು ಪನಿಷ್ಮೆಂಟ್, ಶಿಕ್ಷೆ. 30ನೇ ಶ್ಲೋಕ. ಅನೇನ ಭರತೆ ವರ್ಷೆ ಕ್ಷಣಂ ನ ಸುಕೃತಂ ಕೃತಂ ದಶ ಗರ್ಭವತಿ ಗತಃ ಕಪಿಲ ಗೋವಧ ಕೃತಃ. ಹರೇ ಕೃಷ್ಣ ಮಾತಾಜಿ. ಭೂಮಿಯ ಮೇಲೆ ಇದ್ದಾಗ ಈತನು ಒಂದು ಪುಣ್ಯ ಕಾರ್ಯವನ್ನು ಸಹ ನೆರವೇರಿಸಿಲ್ಲ. ಈತನು 10 ಗರ್ಭವತಿ ಸ್ತ್ರೀಯರ ಹಾಗೂ 1 ಕಂದು ಬಣ್ಣದ ಹಸುವಿನ ಹತ್ಯೆ ಮಾಡಿದ್ದಾನೆ. ಅದು ವಿಷಯ. ಓಕೆ. 31. ತಥಾ ವನ ಮೃಗಾನಂ ಚ ಕೃತ್ವಾ ಹತ್ಯಾ ಸಹಸ್ರಶಃ ತಸ್ಮಾದಯಂ ಮಹಾಪಾಪಿ ದೇವತ ದ್ವಿಜ ನಿಂದಕಃ. ಅವನು ಕಾಡಿನಲ್ಲಿ ಸಾವಿರಾರು ಜಿಂಕೆಗಳನ್ನು ಕೊಂದಿದ್ದಾನೆ. ದೇವತೆಗಳ ಹಾಗೂ ಬ್ರಾಹ್ಮಣರ ಎಡೆಗೆ ಅಪರಾಧ ಎಸಗಿದ್ದಾನೆ. ಇವನೊಬ್ಬ ಮಹಾಪಾಪಿ. ಶ್ರೀ ನಾರದ ಉವಾಚ. ಯಾರು ಓದ್ತೀರಾ? ಮಾತಾಜಿ ಓದ್ತೀರಾ? ಸುಧಾ ಮಾತಾಜಿ ಅಥವಾ ಮಾತಾಜಿ ಓದಿ. ಶ್ರೀ ನಾರದ ಉವಾಚ ತಥಾ ಯಮಾಜ್ಞೆಯ ದೂತ ನೀತ್ವಾ ತಂ ಪಾಪರೂಪಿಣಂ ಸಹಸ್ರಯೋಜನಾಯಾಮೇ ತಪ್ತತೈಲ ಮಹಾಖಲೆ ಸ್ಫುರತ್ ಅತ್ಯುಚ್ಛಲತ್ ಸೇನೆ ಕುಂಭಿಪಾಕೆ ನೃಪಾತಯನ್ ಪ್ರಲಯಾಗ್ನಿಗ್ನ ಸಮೋ ವಹ್ನಿಃ ಸದ್ಯಃ ಶೀತಲತಾಂ ಗತ. ಅನುವಾದ ಯಾರಾದ್ರೂ ಓದಿ ಮಾತಾಜಿ. ಶ್ರೀ ನಾರದ. ಓಹೋ, ಮಾತಾಜಿ ಕೇಳಿಸ್ತಾ ಇಲ್ಲ. ಯಾರಿದು? ಪ್ರೇಮ ಮಾತಾಜಿ. ಮಾತಾಜಿ ನೆನ್ನೆ ಬರ್ಲಿಲ್ಲ ನಿಮ್ಗೆ ವಾಯ್ಸ್. ಹೌದು, ಪ್ರೇಮ ಮಾತಾಜಿ. ಮತ್ತೆ ಬೇರೆ ಡಿವೋಟೀಸ್ ಯಾರು ಓದ್ತೀರಾ? ಪ್ರೇಮ ಮಾತಾಜಿ ಕೇಳಿಸ್ತಿಲ್ಲ. ಮಾತಾಜಿ ಓದಿ. ಆ ಪಾಪಿಯನ್ನು ಕೇಳ್ತಾ ಇದೆ ಮಾತಾಜಿ? ಇಲ್ರಿ ಮಾತಾಜಿ, ಮಧ್ಯಲ್ಲಿ ಬರ್ತಿಲ್ಲ ವಾಯ್ಸ್. ಇವಾಗ ಕೇಳ್ತಾ ಇದೆ. ಬರುತ್ತೆ ಹೋಗುತ್ತೆ ಹಂಗಾಗತ್ತೆ. ಯಾರ್ದಾರು ನೆಟ್ವರ್ಕ್ ಸರಿ ಇರೋದು ಓದ್ಸೋಣ ಮಾತಾಜಿ. ನಾವು ಕೇಳ್ದಂಗ ಕೇಳ್ತಾ ಇದೆ. ಕೇಳಿಸ್ತಿದೆ, ಓದಿ. ನೊರೆಯಾಗಿ ಕುದಿಯುತ್ತಿದ್ದ, ಎಣ್ಣೆಯುಳ್ಳ, ಭಯಂಕರವಾಗಿದ್ದ, 80,000 ಮೈಲುಗಳಷ್ಟು ಅಗಲವಾಗಿದ್ದ ಕಡ್ಡಾಯಿಯಲ್ಲಿ ಅವನನ್ನು ಎಸೆದರು. ಆ ಪಾಪಿಯು ಕುದಿಯುತ್ತಿದ್ದ ಎಣ್ಣೆಯಲ್ಲಿ ಬಿದ್ದ ಮರುಕ್ಷಣವೇ ಬ್ರಹ್ಮಾಂಡದ ವಿನಾಶದ ಕಾಲದಲ್ಲಿ ಪ್ರಜ್ವಲಿದ್ದ ಪ್ರಳಯಾಗ್ನಿಯಂತೆ ಉರಿಯುತ್ತಿದ್ದ. ಆ ಇದ್ದಕ್ಕಿದ್ದಂತೆಯೇ ತಂಪಾಯಿತು.
ಓಕೆ ಮಾತಾಜಿ, ಧನ್ಯವಾದ. ನೆಟ್ವರ್ಕ್ ಸರ್ ಇಲ್ಲ. ಇಲ್ಲಿರ್ಗೂ ಗೊತ್ತಾಯ್ತಲ್ವಾ? ಎಲ್ರಿಗೂ ಕತೆ ಫಾಲೋ ಮಾಡ್ತಿದ್ದೀರಲ್ವಾ? ಎಲ್ರಿಗೂ ಗೊತ್ತಾಗ್ತಿದ್ಯಲ್ವಾ ಎಸ್ ಗುರುಜಿ. ಹಾ ಏನಾಯ್ತು ಮಾತಾಜಿ. ಅದು? ಹಾ ಮಾತಾಜಿ ಹಾ ಒಬ್ಬ ವ್ಯಕ್ತಿ ಮಾತಾಜಿ ಪಾಪಿ ವ್ಯಕ್ತಿ ಇದ್ದ. ಆ ಪಾಪಿ ವ್ಯಕ್ತಿ ಎಷ್ಟೆಲ್ಲ ಪಾಪ ಮಾಡಿದ್ರು ಅವನಿಗೆ ಶಿಕ್ಷೆ ಆಯ್ತು. ಈಗ ಶಿಕ್ಷೆದಲ್ಲಿ ಏನಾಯ್ತು? ಈ ಇಷ್ಟೊಂದು ಸೂರ್ಯಗಂಧ ಇರೋವರೆಗೂ 84 ಲಕ್ಷ ನರಕದಲ್ಲಿ ಇರ್ಬೇಕು ಅಂತ ಆಯ್ತು. ಆಮೇಲೆ ಏನಾಯ್ತು? ಒಂದು ಕುಂಬಿ ಪುಣ್ಯ ಕಾರ್ಯನೂ ಪಾಕದಲ್ಲಿ ಮಾಡಿರ್ಲಿಲ್ಲ. ಇದ್ದಿದ್ ಎಣ್ಣೆನೆ ತಣ್ಣಗಾಗೋಯ್ತಲ್ಲ ಮಾತಾಜಿ. ಹಾ, ಕರೆಕ್ಟ್. ಆ ಕುಂಬಿ ಪಾಕದಲ್ಲಿ ಹಾಕಿದ್ದಾರೆ, ಅಲ್ಲಿ ಬಿಸಿ ಬಿಸಿ ಎಣ್ಣೆದಲ್ಲಿ ಹಾಕಿದ್ದಾರೆ. ಆಕ್ಚುಲಿ ಇದೆಲ್ಲ ನಿಜಾನೇ. ಕುಂಬಿ ಪಾಕ ಇದೆಲ್ಲ ವರ್ಣನೆ ನಮ್ಗೆ ಭಾಗವತದಲ್ಲೂ ಬರುತ್ತೆ, ಒಂದ್ ಕಡೆ ಬರುತ್ತೆ. ಆಮೇಲೆ ಇದ್ರಲ್ಲೂ ಬರುತ್ತೆ. ಇರೋದು ಗರುಡ ಪುರಾಣ. ಗರುಡ ಪುರಾಣದಲ್ಲೆಲ್ಲ ಇದೆಲ್ಲ ಇನ್ನು ಹೆಚ್ಚು ವಿವರಣೆಗಳಿದೆ. ಅಂದ್ರೆ ಇದು ಡಿವೋಟಿಸಿಗೆ ಅವಶ್ಯಕತೆ ಇಲ್ಲ, ಭಕ್ತರಿಗಲ್ಲ ಇದು. ಬಟ್ ಯಾರ ಭಕ್ತಿ ಏನು ಇಲ್ಲಿ ಈ ವ್ಯಕ್ತಿ ನೋಡಿ, ಯಾವುದು ಒಂದು ಪುಣ್ಯ ಕಾರ್ಯ ಮಾಡಲ್ದೇ ಅವನ ಈ ವ್ಯಕ್ತಿ. ಸೊ ಇಂಥವ್ರಿಗೆ ಇದೆಲ್ಲಾನು ಅಪ್ಲೈ ಆಗತ್ತೆ, ಇದೆಲ್ಲ ಅವರಿಗೆ ಅನ್ವಯಿಸುತ್ತೆ. ಏನೋ ಇದು ಮಾಡಿದ್ರು, ಕುಂಬಿ ಪಾಕವೆಂಬ ನರಕಕ್ಕೆ ಕೊಂಡೊಯ್ದು ಯಮದೂತರು 100 ನೊರೆ ಕುದಿತಿದ್ದ ಎಣ್ಣೆಯನ್ನುಳ್ಳ ಭಯಂಕರವಾಗಿದ್ದ 80,000 ಮೈಲುಗಳಷ್ಟು ಅಗಲವಾಗಿದ್ದ ಕಡಾಯಿಯಲ್ಲಿ ಅವನನ್ನು ಎಸೆದರು. ಆ ಪಾಪಿಯು ಕುದಿಯುತ್ತಿದ್ದ ಎಣ್ಣೆಯಲ್ಲಿ ಬಿದ್ದು ಮರುಕ್ಷಣವೇ ಬ್ರಹ್ಮಾಂಡದ ವಿನಾಶ ಕಾಲದಲ್ಲಿ ಪ್ರಜ್ವಲಿಸುವ ಪ್ರಳಯಾಗ್ನಿಯಂತೆ ಉರಿಯುತ್ತಿದ್ದ ಈ ಕಾದ ಎಣ್ಣೆಯು ಇದ್ದಕ್ಕಿದ್ದಂತೆ ತಪ್ಪಾಯಿತು. ಏನಾಯ್ತು ನೋಡೋಣ ಇವಾಗ. ಮತ್ತೆ ಇವತ್ತಿನ ಶ್ಲೋಕ. ವೈದೇಹಿ ತನ್ನಿಪತನಾತ್ ಪ್ರಹ್ಲಾದ ಕ್ಷೇಪಣಾದ್ಯದಃ ತದೈವ ಚಿತ್ರಂ ಅಚಖ್ಯುರ್ ಯಮದೂತ ಮಹಾತ್ಮನೇ. ಓದ್ಲ ಮಾತಾಜಿ. ಪ್ರಭುಜಿ ಓದಿ. ಓ ವಿದೇಹದ ಅರಸನೇ, ಇಂತಹುದೇ ಪರಿಸ್ಥಿತಿಯಲ್ಲಿ ಪ್ರಹ್ಲಾದನು ಹಾನಿಗೊಳಗಾದಂತೆಯೇ ಆ ಪಾಪಿಯು ಕುದಿಯುವ ಎಣ್ಣೆಯಿಂದ ಬಾಧೆಗೊಳಗಾಗಲಿಲ್ಲ. ನಂತರ ಯಮದೂತರು ಆ ಆಶ್ಚರ್ಯಕರವಾದ ವಿಷಯವನ್ನು ಉದಾರ ಹೃದಯಾದ ಯಮರಾಜನಿಗೆ ವಿವರಿಸಿದರು. ಶ್ಲೋಕ 35. ಅನೇನ ಸುಕೃತಂ ಭೂವತ ಕ್ಷಣವನ್ನ ಕೃತಕ್ಷರೇತ್ ಚಿತ್ರಗುಪ್ತೇನ ಸತತಂ ಧರ್ಮರಾಜೋ ವ್ಯಚಿಂತಿತಂ. ಓದ್ಲ ಮಾತಾಜಿ. ಪ್ರಭುಜಿ ಓದಿ. ಯಮರಾಜ ಮತ್ತು ಚಿತ್ರಗುಪ್ತರಿರುವರು ಈ ದುಷ್ಕರ್ಮಿಯ ಪ್ರಕರಣವನ್ನು ಎಚ್ಚರಿಕೆಯಿಂದ ವಿಮರ್ಶಿಸಿದರು. ಈತನು ಭೂಮಿಯ ಮೇಲಿದ್ದಾಗ ಒಂದು ಕ್ಷಣವಾದರೂ ಸಹ ಒಂದು ಧಾರ್ಮಿಕ ಆಚರಣೆಯನ್ನು ನಿರ್ವಹಿಸಲಿಲ್ಲವೆಂದು ತೀರ್ಮಾನಿಸಿದರು. ಶ್ರೀಕೃಷ್ಣ. ಸಭಾಯಾಂ ಆಗತಂ ವ್ಯಾಸಂ ಸಂಪೂಜ್ಯ ವಿಧಿವನ್ ನೃಪ ನತ್ವಾ ಪ್ರಮೃಚ್ಛ ಧರ್ಮಾತೃ ಧರ್ಮರಾಜೋ ಮಹಾಮತಿ. ಇದೇ ಸಮಯದಲ್ಲಿ ಧರ್ಮರಾಯನ ಸಭೆಗೆ ವಾಸುದೇವರು ಆಗಮಿಸಿದರು. ವ್ಯಾಸದೇವರು ಆಗಮಿಸಿದರು. ಅವರಿಗೆ ಪ್ರಣಾಮ ಮಾಡಿ ಅವರನ್ನು ಎಚ್ಚರಿಕೆಯಿಂದ ಪೂಜಿಸಿದ ಪುಣ್ಯಜೀವಿಯು ಉದಾರ ಹೃದಯದಿಂದ ಆಗಿದ್ದ ಧರ್ಮರಾಜನು ಅವರನ್ನು ಹೀಗೆ ಪ್ರಶ್ನಿಸಿದನು. ಯಮ ಉವಾಚ. ಅನೇನ ಪಾಪಿಷಾ ಪೂರ್ವಂ ನ ಕೃತಂ ಸುಕೃತಂ ಕ್ವಚಿತ್ ಸ್ಫುರತ್ ಅಗ್ನ್ಯಃ ಉಚ್ಚನ್ಫೇನೆ ಕುಂಭೀಪಾಕೆ ಮಹಾಖಲೆ ಅಸ್ಯ ಕ್ಷೇಪಣತೋ ವಹ್ನಿ ಸದ್ಯಃ ಶೀತಲತಂ ಗತ ಇತಿ ಸಂದೇಹ ತಚ್ಚೇತಃ ಖಿದ್ಯತೆ ಮೇನ ಸಂಶಯ. ಯಮರಾಜನು ಹೇಳಿದನು, ಎಂದು ಒಂದು ಕಾರ್ಮಿಕ ಆಚರಣೆಯನ್ನು ಧಾರ್ಮಿಕ ಆಚರಣೆಯನ್ನು ನೆರವೇರಿಸದೆ ಇರುವ ಓರ್ವ ನಿಶ್ಚಿತ ಪಾಪಿಯನ್ನು ಕುಂಭುವಾಕದ ಭಯಂಕರವಾದ ಕುದಿಯುವ ಎಣ್ಣೆಯಲ್ಲಿ ಎಸೆಯಲಾಗದಾಗ ಎಣ್ಣೆಯು ಹಠಾತ್ತಾನೆ ಶೀತಲವಾಯಿತು. ಈ ಕಾರಣದಿಂದಾಗಿ ನನ್ನ ಮನವೀಗ ಅನುಮಾನಗಳಿಂದ ಚಿತ್ರ ಹಿಂಸೆಗೊಳಗಾಗಿದೆ. ಹರಿಕೃಷ್ಣ. ಓಕೆ, ಈಗ ವ್ಯಾಸದೇವರು ಹೇಳ್ತಾರೆ. ಇವಾಗ ಇಲ್ಲಿಗೂ ಯಾರು ಪ್ರಶ್ನೆ ಮಾಡಿದ್ದು? ಇವಾಗ
ಯಮರಾಜ ಹೇಳ್ತಾ ಯಮರಾಜರು ಇದ್ದಾನೆ. ಮಾತಾಡ್ತಿದ್ದಾರೆ. ಯಮರಾಜರು ಮಾತಾಡಿದ್ರು. ಇವಾಗ ವ್ಯಾಸದೇವರು ಯಮೋವಾಚ. ಉತ್ತರ ಕೊಡ್ತಾ ಇದ್ದಾರೆ. ಶ್ರೀ ವ್ಯಾಸ ವ್ಯಾಸ ಉವಾಚ ಶ್ರೀ ವ್ಯಾಸ ಉವಾಚ ಸೂಕ್ಷ್ಮಗತಿರ್ಮಹಾರಾಜ ವಿದಿತ ಪಾಪ ಪುಣ್ಯಯೋಃ ತತ ಬ್ರಹ್ಮಗತಿ ಪ್ರಜ್ಞೈಃ ಸರ್ವಶಾಸ್ತ್ರವಿದಂಬರೈಃ. ಬರೈ 39. ಎಷ್ಟೋ ಏನೋ ದೈವಯೋಗದಿಂದ ಈ ಪಾಪಿಯು ಒಂದು ಪುಣ್ಯ ಕೆಲಸ ಮಾಡಿದ್ದಾನೆ ಮತ್ತು ಆ ಕರ್ಮದಿಂದ ಅವನು ಯಾವ್ದು ಶುದ್ಧ ಓದ್ತಿದ್ದೀರಾ ಮಾತೆ? 39. ಮೇಲಿಂದ ಓದ್ಬೇಕಾಗಿತ್ತು. ಶ್ರೀಮತ್ ವ್ಯಾಸದೇವರು ಶ್ರೀ ವ್ಯಾಸದೇವರು ಹೇಳಿದರು, ಓ ಮಹಾರಾಜನೇ, ಪಾಪ ಪುಣ್ಯ ಆಧ್ಯಾತ್ಮಿಕ ಪ್ರಗತಿಗಳನ್ನು ಸಾಧಿಸುವ ಮಾರ್ಗಗಳು ತುಂಬಾ ಸೂಕ್ಷ್ಮವಾಗಿದ್ದು ಅವುಗಳನ್ನು ಅರಿಯುವುದು ಕಠಿಣವೆಂದು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವ ಬುದ್ಧಿವಂತ ಋಷಿಗಳು ಅರಿದಿರುತ್ತಾರೆ. ಬುದ್ಧಿವಂತ ಋಷಿಗಳು ಅರಿತಿರುತ್ತಾರೆ. ಋಷಿ ಮುನಿಗಳಿಗೆ ತಿಳಿದಿರುತ್ತದೆ, ಸಾಧಾರಣ ವ್ಯಕ್ತಿಗಳಿಗೆ ಗೊತ್ತಾಗಲ್ಲ ಅಲ್ವಾ? ದೈವಯೋಗದಸ್ಯ ಪುಣ್ಯಂ ಪ್ರಾಪ್ತಂ ವೈ ಸ್ವಯಂ ಅರ್ಥವತ್ ಯೇನ ಪುಣ್ಯೇನ ಶುದ್ಧೋಸೌ ತಚ್ಛೃಣು ತ್ವಂ ಮಹಾಮತೆ. ಹೇಗೋ ಯೋಗದಿಂದ ಈ ಪಾಪಿಯು ಒಂದು ಪುಣ್ಯ ಕೆಲಸ ಮಾಡಿದ್ದಾನೆ ಮತ್ತು ಆ ಕರ್ಮದಿಂದ ಅವನು ಶುದ್ಧತೆಯನ್ನು ಹೊಂದಿರುವನು. ಓ ಉದಾರ ಹೃದಯೇ, ಈ ಪ್ರಕಾರವನ್ನು ದಯವಿಟ್ಟು ಆಲಿಸಿರಿ. ಏನಾಯ್ತು? ಕಶ್ಯಪಿ ಹಸ್ತತೋ ಯತ್ರ ಪತಿತ ದ್ವಾರಕಾಮೃದ ತತ್ರೈವಯಂ ಮೃತ ಪಾಪಿ ಶುದ್ಧೋ ಭೂತತ್ ಪ್ರಭಾವತಃ. ಆ ಪಾಪಿಯು ಮರಣವನ್ನ ತೀಸಿದ ಸ್ಥಳದಲ್ಲಿ ದ್ವಾರಕೆಯ ಗೋಪಿ ಚಂದನವು ಯಾರದ್ದೋ ಕೈಗಳಿಂದ ಆಕಸ್ಮಿಕವಾಗಿ ಬಿದ್ದಿತ್ತು. ಆ ಗೋಪಿ ಚಂದನದಲ್ಲಿ ಸತಾ ಕಾರಣದಿಂದ ಅವನು ಶುದ್ಧತೆಯನ್ನು ಹೊಂದಿದ್ದನು. ಏನಾಯ್ತು? ಆ ಪಾಪಿಯು ಮರಣವನ್ನಪ್ಪಿದ್ದ ಸ್ಥಳದಲ್ಲಿ ಎಲ್ಲೊಂದು ಸತ್ತಿದ್ನೋ ಆ ದ್ವಾರಕೆಯ ಗೋಪಿ ಚಂದನ ಬಿದ್ದಿತ್ತಲ್ಲಿ, ಯಾರೋ ಕೈಯಿಂದ ಜಾರ್ ಬಿದ್ದಿತ್ತು, ಒಂದು ಡ್ರಾಪ್. ಅಂತ ಒಂದ್ ಜಾಗದಲ್ಲಿ ಈ ವ್ಯಕ್ತಿ ಸತ್ತಿದ್ದಾನೆ. ಆ ಗೋಪಿ ಚಂದನ ಸ್ಪರ್ಶದಿಂದ ಈ ವ್ಯಕ್ತಿ ಪರಿಶುದ್ಧನಾಗೋದು. ಎಲ್ಲ ಪಾಪಗಳು ಸುಟ್ಟೋಯ್ತು. ನೋಡಿದ್ರ ಎಷ್ಟು ಭಯಂಕರವಾಗಿದೆ, ಎಷ್ಟು ಗಂಭೀರವಾಗಿದೆ ವಿಷಯ ಅಲ್ವಾ? ಗೋಪೀಚಂದನ ಲಿಪ್ತಾಂಗೋ ನರೋ ನಾರಾಯಣೋ ಭವೇತ್ ಏತಸ್ಯ ದರ್ಶನತ್ ಸದ್ಯೋ ಬ್ರಹ್ಮ ಹತ್ಯ ಪ್ರಮುಚ್ಯತೆ. ಗೋಪೀಚಂದನದ ತಿಲಕವನ್ನು ಧರಿಸುವವನು ಭಗವಾನ್ ನಾರಾಯಣನಂತಹ ದಿವ್ಯ ರೂಪವನ್ನು ಹೊಂದುತ್ತಾನೆ. ಆತನನ್ನು ನೋಡುವ ಮಾತ್ರದಿಂದಲೇ ವ್ಯಕ್ತಿಯು ಬ್ರಹ್ಮಹತ್ಯ ದೋಷದಿಂದ ವಿಮುಕ್ತನಾಗುತ್ತಾನೆ. ಜಸ್ಟ್ ತಿಲಕ ಏರಿಸ್ಕೊಂಡಿರೋ ವ್ಯಕ್ತಿನ ನೋಡಿದ ತಕ್ಷಣ ನಾವು ಯಾವ್ದಾದ್ರು ಜನ್ಮದಲ್ಲಿ ಬ್ರಹ್ಮಹತ್ಯೆ ಪಾತಕ ಮಾಡಿರೋಂಥ ವ್ಯಕ್ತಿಗಳಾಗಿದ್ರು. ಬ್ರಹ್ಮಹತ್ಯೆಯಲ್ಲಿ ಎಷ್ಟೆಲ್ಲ ಬರುತ್ತೆ ಪಾಪಗಳು. ಅದೆಲ್ಲಾ ಪಾಪಗಳಿಂದ ತುಂಬಾ ದೊಡ್ಡ ಪಾಪ ಅದು ಬ್ರಹ್ಮಹತ್ಯೆ ಪಾತಕ. ಬ್ರಾಹ್ಮಣರು ಕೊಲೆ ಮಾಡೋದು, ಇಲ್ಲ ಅಂದ್ರೆ ಯಾವ್ದಾದ್ರು ಗುರು ಪತ್ನಿಯರ ಜೊತೆ ವ್ಯಭಿಚಾರ ಮಾಡಿರೋದು, ಅಥವಾ ಶಿಶುನ ಗರ್ಭದಲ್ಲೇ ಸಾಯಿಸಿರುವಂಥದ್ದು. ಅದ ಇವಾಗೆಲ್ಲ ಅಬೋಷನ್ ಎಷ್ಟು ಜನ ಮಾಡ್ತಾರೆ, ಇದೆಲ್ಲ ಬ್ರಹ್ಮಹತ್ಯೆ ಪಾತಕ. ಯಾವುದು? ಗೋಹತ್ಯೆ ಬ್ರಹ್ಮಹತ್ಯೆ ಪಾತಕ. ಇವನ್ ಏನದು ಆಲ್ಕೋಹಾಲ್ ಕುಡಿಯೋದು, ಮಾದಕ ಪದಾರ್ಥ ಕುಡಿಯೋದು, ಅದು ಕೂಡ ಬ್ರಹ್ಮಹತ್ಯೆ ಪಾತಕ ಬರುತ್ತೆ. ಡ್ರಿಂಕ್ಸ್ ತಗೊಳ್ಳೋದು. ಯಾವುದು? ಜೂಜು ಇಲ್ಲ, ಬಟ್ ಕುಡಿಯೋದ್ರ ಬಗ್ಗೆ ಹೇಳ್ತಿದಾರೆ ಅವರು. ನಾವು ಒಂದ್ಸರಿ ಕುಡಿದ ತಕ್ಷಣ ಹೊರಗಡೆ ಬ್ರಹ್ಮಹತ್ಯೆ ಪಾತಕ ಆಗತ್ತೆ. ಆ ಪಾಪ ನಮ್ಗೆ ಅಂಟ್ಕೊಳತ್ತೆ. ಓಕೆನಾ? ಸೊ ಹಾಗಾಗಿ ಇದರಿಂದ ನಾವು ವಿಮುಕ್ತರಾಗ್ಬೋದು ಅಂತ ಹೇಳಿ. ನೆಕ್ಸ್ಟ್ 43 to 44 ಓದ್ತೀರಾ ಮಾತಾಜಿ ಶ್ಲೋಕ? ಶ್ರೀನಾರದ ಉವಾಚ ಇತಿ ಶ್ರುತ್ವಾ ಧರ್ಮರಾಜಸ್
तम् अनीय विशेषतः विमाने कामगे स्थाप्य वैकुण्ठं प्रकृतेः परं प्रेषयाम् आस सहसा गोपीचन्दनकीर्तिवित् एवं ते कथितं राजन् गोपीचन्दनकं यश. ಎಸ್ ಶ್ರೀನಾರದನು ಹೇಳಿದನು ಇದನ್ನು ಆಲಿಸಿದ ಬಳಿಕ ಗೋಪಿಚಂದನದ ಮಹಿಮೆಗಳನ್ನರೆತಿದ್ದ ಯಮರಾಜನು ಇಚ್ಛಾನುಸಾರ ಚಲಿಸುವ ಒಂದು ವಿಶೇಷ ವಿಮಾನದಲ್ಲಿ ಈ ಪಾಪಿಯನ್ನು ಕುಳಿಸಿರಿ, ಈ ಭೌತಿಕ ಜಗತ್ತಿನ ಆಚೆ ಇರುವ ವೈಕುಂಠಧಾಮಕ್ಕೆ ಅವನನ್ನು ಕಳಿಸಿದನು. ಓ ರಾಜನೇ, ಈಗ ಗೋಪಿಚಂದನದ ಮಹಿಮೆಯನ್ನು ನಾನು ಹೀಗೆ ತಿಳಿಸಿರುವೆನು. ಹರೇ ಕೃಷ್ಣ ಮಾತಾಜಿ. ನೋಡಿದ್ರ ಅವನಿಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಆ ವ್ಯಕ್ತಿನ. ಅವನು ಏನೂ ಮಾಡಿಲ್ಲ, ಒಂದು ಪುಣ್ಯ ಕಾರ್ಯ ಮಾಡಿಲ್ಲ ಜಗತ್ತಲ್ಲಿ ಬದುಕಿದ್ದಾಗಲ್ಲ. ಒಂದು ಗೋಪಿಚಂದನ ಸ್ಪರ್ಶ ಆಯಿತಷ್ಟೇ, ವೈಕುಂಠಕ್ಕೆ ಹೋಗ್ಬಿಟ್ಟ ವ್ಯಕ್ತಿ. ಮತ್ತೆ ಕೊನೆ ಶ್ಲೋಕ. गोपीचन्दन महात्म्यां यः शृणोति नरोत्तमः स याति परमं धाम ಶ್ರೀಕೃಷ್ಣಸ್ಯ ಮಹಾತ್ಮನಃ. ಗೋಪಿಚಂದನದ ಈ ಮಹಾತ್ಮೆಯನ್ನು ಆಲಿಸುವವರು ಮಹಾತ್ಮರಾಗುತ್ತಾರೆ. ಅವರು ದೇವೋತ್ತಮ ಪರಮ ಪುರುಷನಾದ ಭಗವಾನ್ ಕೃಷ್ಣ ಪರಮಧಾಮಕ್ಕೆ ಹೋಗುತ್ತಾರೆ. ಗೋಪಿಚಂದನದ ಮಹಿಮೆಯ ಕುರಿತು ಆಲಿಸಿದ ವ್ಯಕ್ತಿಯು ಗೌರವ ಘನತೆಗಳನ್ನು ಪಡೆಯುತ್ತಾನೆ. ಆ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸರ್ವೋಚ್ಚ ವಾಸಸ್ಥಾನಕ್ಕೆ ತೆರಳುತ್ತಾನೆ. ಹರೇ ಕೃಷ್ಣ. ಜೈ ಹೈ ಬೋಲ್. ನೋಡಿದ್ರೆ ಎಷ್ಟು ಮಹತ್ವಪೂರ್ಣವಾಗಿದೆ ಈ ಗೋಪಿಚಂದನ. ಯಾವ್ದ್ರಲ್ಲಿದೆ ಗುರುಜಿ ಇದು ಈ ಗೋಪಿಚಂದನದ ಶ್ಲೋಕ ಸರ್? ಇದೆಲ್ಲ ಗರ್ಗ ಸಮಿತ. ಗರ್ಗ ಸಮಿತ. ಗರ್ಗ ಸಂಹಿತೆಯ ಈ ಮುಂದಿನ ಕಥೆಯು ಗೋಪಿಚಂದನ ಎಂದು ಕರೆಯಲ್ಪಡುವ ಪವಿತ್ರ ಮಣ್ಣಿನ ಅದ್ಭುತ ಮಹತ್ವವನ್ನು ವಿವರಿಸುತ್ತದೆ. ಗರ್ಗ ಸಂಹಿತೆಯ 6ನೇ ಸ್ಕಂದ 15ನೇ ಅಧ್ಯಾಯ. ಹಾಗಾಗಿ ಇವತ್ತು ನಾವು ಗೋಪಿ ಚಂದನದ ಮಹತ್ವಗಳನ್ನ ತಿಳ್ಕೊಂಡ್ವಿ. ತಿರುಪತಿಯಲ್ಲಿ ಪ್ರತಿಯೊಬ್ಬರು ಇವರು ಪೂಜಾರಿಗಳು, ಅರ್ಚಕರು ಎಲ್ಲ ಇದನ್ನ ಚಿಹ್ನೆಗಳನ್ನ ಅರ್ಪಿಸ್ತಾರೆ ಮಾತಾಜಿ. ದಿನ ಅದು ಬೆಳಿಗ್ಗೆ 12 ಗಂಟೆಗೆ ಅವರ ಮದುವೆ ಆದಾಗ ಅದು ಎಲ್ಲ ತೋರಿಸ್ತಾರೆ, ಎಲ್ಲ ಪೂಜಾರಿಗಳು. ಅದಕ್ಕೆ ನೋಡ್ತೀವಿ ಎಲ್ಲ ಯಾವ್ದ್ರಲ್ಲಿ. ಪ್ರಭು ಹೇಳ್ತಾರೆ ಮಾತಾಜಿ, ವೃಂದಾವನದಲ್ಲಿ ಒಣಗೋದ್ಮೇಲೆ ಅದು 12 ವರ್ಷಕ್ಕೊಂದ್ಸತಿ ಒಣಗುತ್ತಂತೆ. ಒಳಗಡೆ ಅದು ಮಣ್ಣಿಗೆ ಇದು ಗೋಪಿಚಂದನ ಅಂತ ಹೇಳಿದ್ರು. ಹೌದಾ ಮಾತಾಜಿ? ನಿಜಾನೇ ಮಾತಾಜಿ? 12 ವರ್ಷಕ್ಕೊಂದ್ಸರಿ ಏನ್ ಒಣಗತ್ತೆ? 12 ವರ್ಷಕ್ಕೊಂದ್ಸತಿ ರಾಧಾ ಹಿಂಗೋಗುತ್ತಂತೆ. ಅದ್ರ ಒಳಗಡೆ ಅಗಲು. ಇಲ್ಲ ಇಲ್ಲ ಇಲ್ಲ, ಆತರ ಹಿಂಗೋಗ್ ಸಾಧ್ಯನೇ ಇಲ್ಲ. ರಾಧಾ ಕುಂಡದ ಬಗ್ಗೆ ಮಾತಾಡಂಗೆ ಇಲ್ಲ. ಇಲ್ಲ ಇಲ್ಲ, ಈ ತರದ್ ಯಾವ್ದು ಇದು ಶಾಸ್ತ್ರ ಪ್ರಮಾಣ ಅಲ್ಲ, ಏನೋ ಜನ ಹೇಳಿರ್ತಾರ ಅಷ್ಟೇ. ರಾಧಾ ಕುಂಡ, ಶ್ಯಾಮ ಕುಂಡ ಇಲ್ಲ ಮಾತು. ಗೋಪಿಚಂದನ್ ಹೆಂಗ್ ರೆಡಿ ಆಗುತ್ತೆ? ಗೋಪಿಚಂದನ ವೃಂದಾವನ ಮಟ್ಟಿ, ದ್ವಾರಕಾ ಮಟ್ಟಿ, ದ್ವಾರಕದ ಮಟ್ಟಿಯಿಂದ ಮಣ್ಣಿಂದ ಮಾಡಿರುವಂತ ಚಂದನ ಇದು. ಸ್ಯಾಂಡಲ್ವುಡ್ ಪಲ್ಪ್, ಸ್ಯಾಂಡಲ್ವುಡ್ ಪೇಸ್ಟ್. ಆ ಮಣ್ಣೆ ಅಷ್ಟು ಪವಿತ್ರ. ವೃಂದಾವನ್ ಮಣ್ಣು ಅಷ್ಟು ಪವಿತ್ರ, ಅದು ಸಾಕ್ಷಾತ್ ಕೃಷ್ಣಂಗೆ ಸಮಾನ. ಆಯ್ತಾ? ಹಾಗಾಗಿ ನಾವು ಅಲ್ಲಿಂದ ಏನು ತರಬಾರ್ದು. ಆಕ್ಚುಲಿ ವೃಂದಾವನದಿಂದ ಏನದು ಗೋವರ್ಧನ ತಗೊಂಬಾರದು. ಗೋವರ್ಧನ ಶಿಲೆ ಚಿಕ್ಕ ಕಲ್ಲು, ಅದು ಕಲ್ಲು ರೂಪದಲ್ಲಿ ಇರುತ್ತೆ, ಆದ್ರೆ ತರೋಂಗಿಲ್ಲ ಅದು. ಆಯ್ತಾ? ಅದು ಏನದು ಇದಕ್ ಸಮಾನ, ಏನಂತಾರ? ಸಾಲಿಗ್ರಾಮ. ಶಾಲಿಗ್ರಾಮ ಶಿಲೆಗೆ ಸಮಾನ. ಹಾಗಾಗಿ ನಾವು ಅಲ್ಲಿಂದ ಕಲ್ ತರೋದಾಗ್ಲಿ ಏನು ಮಾಡಬಾರ್ದು. ಅಲ್ಲಿಂದ ನೀರು, ಶ್ಯಾಮ್ಕೊಂಡು ಅದಕ್ಕೂ ನೀರು, ಅಲ್ಲಿ ಕಾಲು ಇಡಂಗಿಲ್ಲ. ನಾವು ಸ್ನಾನನೂ ಮಾಡೋದಿಲ್ಲ. ನಮ್ಮ ಗುರು ಮಹಾರಾಜ್ ಡಿಸೈಪಲ್ಸ್ ಯಾರು ಅದಕ್ಕೆ ಅಪ್ಪಣೆ ಕೊಡಲ್ಲ ನಮ್ಗೆ. ತುಂಬಾ ಪವಿತ್ರ ಅದು. ನಮ್ಗಷ್ಟು ಜಸ್ಟ್ ಕೈಯಿಂದ ತಗೊಂಡು ಹಿಂಗ್ ತಲೆ ಮೇಲೆ ಪ್ರೋಕ್ಷಿಸ್ಬೋದು. ಕಾಲಿಡಂಗಿಲ್ಲ. ಸ್ನಾನ ಮಾಡ್ಬೇಕಂದ್ರೆ ನಾವು ಹಿಡಿಬೇಕಾಗತ್ತೆ, ಕಾಲಿಡ್ಬೇಕಾಗತ್ತೆ. ಕಾಲಿಗೆ ಸ್ಪರ್ಶನ ಮಾಡಂಗಿಲ್ಲ. ವೃಂದಾವನಲ್ಲೂ ಚಪ್ಪಲಿನೂ ಹಾಕೋಳಂಗಿಲ್ಲ, ಅಷ್ಟು ಪವಿತ್ರ ಭೂಮಿ ಅದು. ಕೃಷ್ಣ ಅಲ್ಲಿ ಸಾಕ್ಷಾತ್ ಲೀಲೆ ಮಾಡಿರೋ ಜಾಗ. ಆ ಧೂಳಿನ ಮಹತ್ವದಿಂದ ನೋಡಿ ಈ ವ್ಯಕ್ತಿ ಯಾವ ರೀತಿಯಲ್ಲಿ
ಹರೇ ಕೃಷ್ಣ ಭಗವಂತನ ಮಾತಾಜಿ. ನಾಮಕ್ಕೆ ಲಾಸ್ಟ್ ನಾವು ಬೃಂದಾವನಕ್ಕೆ ಹೋಗಿದ್ವಿ. ಆ ಒಂದು ಸ್ಥಳದಲ್ಲಿ ಅದು ಮಾರ್ತಾ ಇದ್ದಾರೆ ಎಲ್ಲಾನು. ಅದು ತಗೊಂಬಂದು ಇವತ್ತು ಅದೇ ನಾನು ಉಪಯೋಗಿಸ್ತಾ ಇದ್ದೀನಿ. ಬಟ್ ಅದು ನೀರು ತಾವು ಹೇಳ್ದಂಗೆ ನೀರು ಪ್ರೋಕ್ಷಣೆ ಮಾಡ್ಕೊಂಡಿತ್ತು ತಲೆ ಮೇಲೆ ಅಷ್ಟೇನೆ, ಅದು ಕಾಲಿಡೋಂಗಿಲ್ಲ ಅಂತ ತಾವು ಆ ಮಣ್ಣು ಎಲ್ಲ ಮಾಡಿಬಿಟ್ಟು ಎಲ್ಲ ಮಾರ್ತಾರೆ ಮಾತಾಜಿ. ನಾವು ಅವ್ರು ಮಾಡ್ತಾರೆ, ತಗೊಂಬಂದ್ವಿ. ಚೆನ್ನಾಗ್ ಮಾಡ್ತಾರೆ. ಬಟ್ ನಾವು ಡಿವೋಟೀಸ್ ಮಾತ್ರ ಸ್ವಲ್ಪ ಕೇಳಿ ಮಾಡೇ ಮಾಡ್ಬೇಕು. ಕೇಳಿ ತಿಳ್ಕೊಂಡು ನಮ್ಗೆ ಅದು ಯಾರು ತರ್ಬೋದಾ ನಮ್ ಅನ್ನೋದಿಗೆ ಗ್ರೂಪ್ ನಲ್ಲಿ ಹೇಳಿಲ್ಲ, ತಗೊಂಡ್ ಬನ್ನಿ ಯಾಕಂದ್ರೆ ಅಂತ ತಗೊಳ್ಳಿ ಸರಿಯಾಗಿ ಅಂದ್ರೆ ಅದನ್ನ ಎಲ್ಲರೂ ಗೌರವಿಸದೆ ತಗೊಂಡ್ರು, ಹೋದ್ರೆ, ನಾವು ತಗೊಂಡ್ವಿ. ಇಲ್ಲಿ ತಂದ್ಬಿಟ್ಟು ಸರಿಯಾಗಿ ಅದರ ಪೂಜೆ ಎಲ್ಲ ನಡೀದೇ ಹೋದ್ರೆ ದೊಡ್ಡ ಅಪರಾಧ ಆಗತ್ತದು. ಅದಕ್ಕೆ ನಾವು ಆ ಥರದ್ದು ಏನೂ ಮಾಡಬಾರ್ದು. ಎಂಥದ್ದು ನಮಗ್ ತರೋದ್ ಬೇಡ. ಅಲ್ಲಿ ಗೊತ್ತಿಲ್ಲದೆ ಹೋಗ್ತೀವಿ, ಅಲ್ಲಿ ತಗೊಂಬಂದ್ಬಿಟ್ಟಿವಿ ದರ್ಶನ ಮತ್ತೆ. ತಗೋತೀವಿ, ಬರ್ತೀವಿ. ಹಂಗೆ ಅದು ವೃಂದಾವನದ ಎಲ್ಲಾ ಭಾಗನೂ ತುಂಬಾ ಪವಿತ್ರ, ಕೃಷ್ಣನ ಸಮಾನ. ಅದಕ್ಕೆ ನಾವು ಜಾಸ್ತಿ ಅದನ್ನ ಕೇಳಿ ಮಾಡಿ ಪರ್ಮಿಷನ್ ತಗೊಂಡು ಮಾಡ್ಬೇಕು, ಏನೇ ಇದ್ರು. ಮತ್ತೆ ಅಲ್ಲಿ ಮಾರ್ತಾರಲ್ಲ, ಅದು ಮಾರ್ತಾರಲ್ಲ ಅಂದ್ರೆ ಅದು ಪರ್ಮಿಷನ್ ಅಲ್ವಾ ಮಾತಾಜಿ? ಅಲ್ಲಿರೋ ಜನಗಳು ಮಾಡ್ತಾರೆ ಪ್ರಭು. ಅವ್ರೇನು ಅವರೆಲ್ಲ ವೃಂದಾವನ ವಾಸಿ, ಧಾಮ್ ವಾಸಿ ಅಲ್ವಾ? ಅವ್ರಿಗೆ ಏನಿದೆ ಹೇಳಿ, ಅವ್ರಿಗೆ ಅತಿ ಪರಿಚಯ ಅವಜ್ಞೆ ಅಲ್ವಾ? ಅವ್ರಿಗೆ ಗೊತ್ತಿರೋದು, ಅವ್ರು ಅಲ್ಲೇ ಬೆಳೆದಿರೋದು, ಅವ್ರು ಹುಟ್ಟು ಬೆಳೆದಿರೋದು. ಬಟ್ ನಾವು ಅಲ್ಲಿರೋರು ಅಲ್ವಲ್ಲ, ನಾವೆಲ್ಲ ಈ ನಮ್ಗಲ್ಲಿ ಗೈಡ್ ಊರಲ್ಲಿ ಇದ್ರಲ್ಲ, ಅವರಾದ್ರೂ ಹೇಳ್ಬೋದಾಗಿತ್ತು. ನಾವು ಅವರೆಲ್ಲ ಗುರು ತಗೊಂಬೋದು ಅಂತ ಸ್ಥಾನ ಎಲ್ಲ ತಗೊಳಕ್ಕಾಗಲ್ಲ, ತಗೊಂಡ್ರು. ಅವರು ತಗೊಳಕ್ಕಾಗಲ್ಲ. ಬ್ರಹ್ಮಾಂಡ ಘಾಟ್ನೆ ಅಂತ ತರ್ತಾರಲ್ರಿ, ಮತ್ತ ಅದ್ರದ್ದು ಉಂಡೆ ಮಾಡಿಟ್ಟಿರ್ತಾರಲ್ರಿ, ಕೃಷ್ಣ ಮಣ್ಣು ತಿಂದದ್ದು, ಅದು ಬ್ರಹ್ಮಾಂಡ ಘಾಟ್. ನಾವು ಬ್ರಹ್ಮಾಂಡ ಘಾಟ್ ಮಣ್ಣ ಹ್ಞೂನ್ರಿ. ಅದ್ ತಗೊಂಬರ್ಕ್ ಹೇಳ್ತಾರ ನಿಮ್ಗೆ? ಬಿಡ್ತಾರ? ಅನುಮತಿ ಕೊಟ್ಟಿದಾರ ನಿಮ್ಗೆ? ಕೊಟ್ಟಿದ್ರೆ ಸರ್ ನಿಮ್ ತಗೊಳ್ರಿ ನಾವ್ ಅಲ್ಲೇ ಇಡ್ತೀವಿ ಅಷ್ಟೇ. ಅಲ್ಲೇ ಆ ಬ್ರಹ್ಮಾಂಡ ಘಾಟ್ ಅಲ್ಲೇ ಮಣ್ಣನ್ನ ಅಲ್ಲೇ ಮನೆ ತರ ಕಟ್ತಾರೆ, ಅಲ್ಲೇ ಉರುಳ್ ಸೇವೆ, ಅಲ್ಲೇ ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ ಅಷ್ಟೇ. ಅಲ್ಲಿ ಅಲ್ರಿ ಮಾತಾಜಿ, ಇದು ರೀ ಯಮುನಾ ನದಿ ದಂಡ್ಯಾಗ್ರಿ ಕೃಷ್ಣ ಮಣ್ಣು ತಿಂದದ್ದು ಒಂದು ಘಾಟ್ ಐತ್ ನೋಡ್ರಿ ಮಾತಾಜಿ. ಹೌದೌದು. ಹಾ, ಅಲ್ಲೇ ಉಂಡಿ ಮಾರ್ತಾರ್ರಿ, ಮಣ್ಣಿನ ಉಂಡಿ. ಅಲ್ಲಿ ಅದು ತಗೋಬಹುದ್ ಅಂತ ಹೇಳಿದ್ರಿ ಮಾತಾಜಿ, ನಮ್ಗ ತಗೊಂಡ್ ಬಂದಿದ್ವಿ ಮಾತಾಜಿ ಮಾತಾಜಿ. ನಾನು ತಗೊಂಬಂದೇನ್ರಿ ಅದ್ ಮಾತಾಜಿ ಅವ್ ಮಣ್ಣ. ಅದು ಅದನ್ನ ಹುಷಾರಾಗಿ ಅದನ್ನೆಲ್ಲ ನೋಡ್ಕೋಬೇಕು ನೀವು, ಅದೆಲ್ಲ ಮಾತಾಜಿ ಪವಿತ್ರ ಮಣ್ಣಲ್ವಾ? ಹಾ, ನಾನು ತಗೊಂಬಂದೇನ್ರಿ ಅದ್ ಮಣ್ಣು ಮಾತಾಜಿ. ಬಾಯೆಲ್ಲ ಹಾಕಿದ್ರಿ ಮಾತಾಜಿ. ಅಲ್ಲೆಲ್ಲಾ ಮಾರಾಕ್ ನಿಂತಿದ್ರಲ್ರಿ ಮಾತಾಜಿ, ತಗೋಬೇಕಂತ ಹೇಳಿ. ಈ ಉಂಡಿ ಇಟ್ಟಿರ್ತಾರ್ರಿ, ಅದು ಮಣ್ಣಿನ ಅದೇ ಉಂಡಿ. ನೀವ್ ಏನೇ ಆಧ್ಯಾತ್ಮಿಕವಾಗಿ ಏನೇ ಮಾಡ್ಬೇಕಾದ್ರೂ, ಆಧ್ಯಾತ್ಮಿಕ ವಸ್ತು ಏನೇ ತರಬೇಕಾದ್ರೂ ವಿಚಾರಿಸಿ ಮಾಡಿ ತರಬೇಕು ಅಷ್ಟೇ ನಾ ಹೇಳ್ತಾರ. ಅದನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ಳೋದೆಲ್ಲ ನಿಮ್ದೇ ಜವಾಬ್ದಾರಿ. ತಂದ್ಮೇಲೆ ನಿಮ್ ಮನೇಲಿ ಎಲ್ಲೋ ಇಡೋದು, ಅದ್ರ ಮೇಲೆ ಕಾಲಿಡೋದು, ಎಂಜಿಲ್ ಬೀಳೋದು, ಅಂಥದ್ದೇನೋ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟೆ ಏನೋ ಹಂಗ ಅಂತವೆಲ್ಲ ನಾವ್ ಮಾಡ್ಬಾರ್ದು. ಅಲಕ್ಷ್ಯದಿಂದ ನೋಡ್ಕೋಬಾರ್ದು ಅಷ್ಟೇ. ಬಿಕಾಸ್ ಅಲ್ಲಿ ಇದೆಲ್ಲಾನು ಮಾತಾಜಿ ಹರೇ ಕೃಷ್ಣ. ನಾವು ಅಲ್ಲಿ ಮಣ್ಣಿಂದು ಉಂಡಿ ತಂದಿವ್ರಿ. ಈಗ ತಂದಿವ್ರಿ, ಏನ್ ಮಾಡ್ಬೇಕು? ಅದ ಭಕ್ತಿದಲ್ಲಿ ಅಷ್ಟು ತೀರ್ಥ ಅದ್ರ ಬಗ್ಗೆ ಮಹತ್ವ ಗೊತ್ತಿತ್ತಿಲ್ಲ. ಈಗ ಗೊತ್ತಾಗಿದೆ. ಅದು ಏನ್ ಮಾಡ್ಬೇಕು ಮಾತಾಜಿ ಈಗ? ಅದ್ರ ಉಪಾಯ ನಮ್ಗೆ ಗೊತ್ತಿಲ್ಲ ಮತ್ತೆ, ನಾನು ವಿಚಾರಿಸ್ಬೇಕಷ್ಟೇ. ಈಗ ತಂದಿದ್ರೆ ಅದನ್ನ ಹೇಗೆ ಇದು ಮಾಡ್ಬೇಕು ಅನ್ನೋ ನನ್ನ ಸೀನಿಯರ್ಸ್ ಕೇಳಿ ಹೇಳ್ತೀನಿ ನಿಮ್ಗೆ. ಹರೇ ಕೃಷ್ಣ ಮಾತಾಜಿ. ನೋಡು, ಒಬ್ರಿಗೆ ಕೇಳಿದ್ದೆ ಹಿಂಗ, ನಾನು ಕೇಳಿದ್ರೆ ಅವ್ರು ತುಳಸಿಗೆ ಹಾಕ್ಬಿಡ್ರಿ ಅಂತ ಹೇಳಿದ್ರು ಅವ್ರು. ಅದು ಹಾಕಿದ್ರ ಮತ್ತೆ ಆಮೇಲೆ ಎಲ್ಲಿ ಹೋಗ್ತಿತ್ತು ಅದೇ ಏನಿಲ್ಲ ಸ್ವಲ್ಪ ಗಿಡ, ಅದು ಹೆದರಿ ಹಾಕ್ಲಿಲ್ಲ ಒಳ್ಳೆ ಮಾತಾಜಿ ಸೀನಿಯರ್ ನಾನು. ಡಿವೋಟೀಸ್ ನೋಡಿ, ಎಲ್ಲ ಸ್ವಲ್ಪ ಬ್ರಾಹ್ಮಿನ್ ಇನಿಷಿಯೇಟೆಡ್ ಎಲ್ಲ ಆಗಿರ್ಬೇಕು, ಚೆನ್ನಾಗಿ ವಿಗ್ರಹ ಸೇವೆ ಎಲ್ಲ ತುಂಬಾ ಚೆನ್ನಾಗಿ ಒಂಥರ ಸ್ಟೇಬಲ್ ಇರ್ಬೇಕು ಭಕ್ತಿದಲ್ಲಿ, ಅಂತವ್ರನ್ನ ಕೇಳ್ಬೇಕು. ಹಾ, ಹೊಸಬ್ರನ್ನ ಅಲ್ಲ, ಸ್ವಲ್ಪ ದೊಡ್ಡ ಸೀನಿಯರ್ ಡಿವೋಟೀಸ್ನ ಕೇಳ್ಬೇಕು. ಯಾಕಂದ್ರೆ ಅವ್ರ ಸೀನಿಯರ್ನ ಕೇಳಿರ್ತಾರಲ್ವಾ, ಅವ್ರು ಗುರುವಿಂದ ಕೇಳಿರ್ತಾರೆ. ಹಾಗಾಗಿ ಎಷ್ಟೊಂದ್ಸರಿ ನಮ್ಗೆ ಗೊತ್ತಿಲ್ಲದಿರೋ ವಿಷಯನ ಗುರುವಿಂದ ಕೇಳಿ ತಿಳ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗತ್ತೆ, ನಮ್ಮಿಂದ ಅಪರಾಧ ಆಗದಂಗ ಆಗತ್ತೆ. ಹಾಗಾಗಿ ಓಕೆನಾ? ಮಾತಾಜಿ ನಾವು ತಿಲಕ್ ಹಚ್ಕೊಂತೀವಲ್ಲ, ಅದ್ರಲ್ಲಿ ಬೆರೆಸ್ಕೊಂಡು ಹಚ್ಕೋಬೇಕಂತೆ ಮಾತಾಜಿ. ಹೌದಾ? ಹೇಳಿದ್ರೆ ನಿಮ್ಗೆ ಮಾತಾಜಿ? ಓಕೆ. ಇಲ್ಲಕಂದ್ರೆ ವೃಂದಾವನ್ ಮತ್ತು ಹಳ್ಳಿ ಹೋದ್ರ ಅಲ್ಲೇ ಕೊಡ್ಬೋದಲ್ರಿ ಮಾತಾಜಿ? ಬೃಂದಾವನ್ಗೆ ವಾಪಸ್ ಹೋದ್ರೆ ಮಾತಾಜಿ ಹಾ, ಇಟ್ಟು ಬರ್ಬೋದು ನೀವು. ನಾನು ಕೇಳ್ತೀನಿ ಬೇಕಾದ್ರೆ ಆ ಮಣ್ಣನ್ನ ಹೇಗೆ ಬಳಸಬೇಕು, ಯಾವ ಹೇಳ್ಕೊಡು ರೀತಿ ಇದನ್ನ ಮಾತಾಜಿ, ನಮ್ಗೆ ಗೊತ್ತಿಲ್ಲ ಯಾರು ತಿಳಿಸಿ. ಬೃಂದಾವನ್ ಮಣ್ಣನ್ನ ಯಾವ ರೀತಿ ಬಳಸಬೇಕು ನಾನು ಸ್ವಲ್ಪ ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಸ್ವಲ್ಪ ಸ್ವಲ್ಪ ಸೀನಿಯರ್ ಡ್ಯೂಟೀಸ್ನ ಕೇಳ್ತೀನಿ ನಾನು, ಸ್ವಲ್ಪ ಗುರು ಮಹಾರಾಜ್ ಸರ್ವೆಂಟ್ಸ್ನ. ಯಾಕಂದ್ರೆ ಅವರೆಲ್ಲ ತುಂಬಾ ದೊಡ್ಡ ದೊಡ್ಡ ಸರ್ವಿಸ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದು ಸ್ವಲ್ಪ. ಸೊ ನಾವೆಲ್ಲ ಗುರು ಮಹಾರಾಜ್ಗೆ ನಾನು ಮೆಸೇಜ್ ಮಾಡ್ಬಿಟ್ಟು ಮೇಲ್ ಮಾಡ್ಬಿಟ್ಟು ಕಳ್ತೀನಿ. ವೃಂದಾವನ್ ಮಣ್ಣ ಯಾವ ರೀತಿ ತರ್ಬೋದಾ, ಫಸ್ಟ್ ಆಫ್ ಆಲ್ ಅಲ್ಲಿಂದ ಮಣ್ಣು ನೀರು ತರ್ಬೋದಾ, ತಂದಿದ್ರು ನಾವು ಅದನ್ನ ಹೇಗೆ ಇಲ್ಲಿ ಸೇವೆ ಮಾಡ್ಬೇಕು ಅನ್ನೋದು. ಓಕೆ ಮಾತಾಜಿ. ಓಕೆ ಮಾತಾಜಿ. ನನ್ನಿಂದ ಎಸ್ ಮಾತಾಜಿ. ಅಪರಾಧ ಆಗ್ಬಿಟ್ಟಿದೆ ಮಾತಾಜಿ. ನಂದ್ರೆ ಬೃಂದಾವನ್ಗೆ ಹೋದಾಗ ನೀವ್ ಇವಾಗ ಹೇಳ್ತಿದ್ದೀರಲ್ಲ, ಮತ್ತೆ ಮಾತಾಡೋಣ ಮಾತಾಜಿ ಕ್ಲಾಸ್ ಆದ್ಮೇಲೆ ನಾವು ಮಾತಾಡೋಣ, ನಾವು ಸಪ್ರೇಟ್ ಆಗಿ ಮಾತಾಡೋಣ ಅದ್ರ ಬಗ್ಗೆ. ಸರಿ ಮಾತಾಜಿ. ಇವಾಗ ನಾವು ಜಸ್ಟ್ ಈ ಟಾಪಿಕ್ ನ ಕವರ್ ಮಾಡೋಣ. ಇನ್ನೊಂದ್ ಸ್ವಲ್ಪ ಇದೆ, ನಾಮಾಮೃತ ಮತ್ತೆ
ಪ್ರಚಾರವೇ ಮೂಲ ತತ್ವ ನಿನ್ನೆ ನಾವು ಮಿಸ್ ಮಾಡಿದ್ವಿ. ಸೊ ಇವತ್ತಿನ ಮುಗಿಸ್ಬೋಣ. ಎಸ್, ಯಾರು ಓದ್ತೀರಾ ಡಿವೋಟೀಸ್? ಹರೇ ಕೃಷ್ಣ ನಾಮಾಮೃತ. ಶ್ರೀನಾಮಾಮೃತ. ಒಬ್ಬಾತನು ಭಗವಂತನ ಪಾವನ ನಾಮಗಳ ಮುದ್ರೆಯನ್ನು ತನ್ನ ದೇಹದ ಮೇಲೆ ಧರಿಸಬೇಕು. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರಿಗೆ ಮುಂಜಾನೆಯಲ್ಲಿ ವ್ಯಕ್ತಿಯು ನಿಯಮಿತವಾಗಿ ತನ್ನ ಹಲ್ಲುಗಳನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಬೇಕು, ಭಗವಂತನನ್ನು ಸ್ತುತಿಸಬೇಕು ಮತ್ತು ಆಧ್ಯಾತ್ಮಿಕ ಗುರುಗಳಿಗೆ ವಂದನೆಗಳನ್ನು ಅರ್ಪಿಸಬೇಕು. ಒಬ್ಬನು ಆಧ್ಯಾತ್ಮಿಕ ಗುರುಗಳಿಗೆ ಸೇವೆ ಸಲ್ಲಿಸಬೇಕು ಮತ್ತು ತನ್ನ ದೇಹದ 12 ಭಾಗಗಳಲ್ಲಿ ಊರ್ಧ್ವ ಪುಂಡ್ರ ತಿಲಕವನ್ನು ಧರಿಸಬೇಕು. ವ್ಯಕ್ತಿಯು ಭಗವಂತನ ಪಾವನ ನಾಮಗಳ ಮುದ್ರೆಯನ್ನು ಅಥವಾ ಅವನ ಗುರುಗಳಾದ ಶಂಖ ಗದೆಗಳನ್ನು ತನ್ನ ದೇಹದ ಮೇಲೆ ಧರಿಸಬೇಕು. ಹರೇ ಕೃಷ್ಣ ಮಾತಾಜಿ. ಚೈತನ್ಯ ಚರಿತಾಮೃತ ಮಧ್ಯಲೀಲ 24.232. ದೇಹವನ್ನು ತಿಲಕದಿಂದ ಅಲಂಕರಿಸುವಾಗ ವಿಷ್ಣುವಿನ 12 ನಾಮಧೇಯಗಳನ್ನು ಜಪಿಸುತ್ತಾ ನಾವು ದೇಹಕ್ಕೆ ರಕ್ಷಣೆಯನ್ನು ಕೊಡುತ್ತೇವೆ. ಮತ್ತೆ ಪ್ರಚಾರವೇ ಮೂಲತತ್ವ ಇನ್ನೊಂದು 2 ಡಿವೋಟೀಸ್ ಓದಿ. ಹರೇ ಕೃಷ್ಣ. ಸುಧಾ ಮಾತಾಜಿ ಓದ್ತೀರಾ? ಪ್ರಚಾರವೇ ಮೂಲತತ್ವ. ಭಗವಂತನ ಭಕ್ತರು ಸಮಾಜ ಸೇವಕರಾಗಿ ಪ್ರಚಾರ ಮಾಡುವುದಕ್ಕಾಗಿ ಎಲ್ಲೆಡೆಯಲ್ಲಿಯೂ ಸಂಚಾರ ಮಾಡುತ್ತಾರೆ. ಭಗವಂತನ ಸೇವಕರು ವಾಸ್ತವದಲ್ಲಿ ಸಮಾಜ ಸೇವಕರಾಗಿರುತ್ತಾರೆ. ದಿವ್ಯ ಜ್ಞಾನದ ತಿಳುವಳಿಕೆ ನೀಡುವುದರ ಹೊರತು ಅವರಿಗೆ ಮಾನವ ಸಮಾಜದಲ್ಲಿ ಬೇರಾವ ಆಸಕ್ತಿಯೂ ಇರುವುದಿಲ್ಲ. ಪರಮಪ್ರಭುವಿನೊಡನೆಯ ಜೀವಿಯ ಸಂಬಂಧದ ಆ ದಿವ್ಯ ಸಂಬಂಧದಲ್ಲಿ ಮಾಡಬೇಕಾದ ಕಾರ್ಯಗಳ ಮತ್ತು ಮಾನವ ಜೀವನದ ಅಂತಿಮ ಗುರಿಯ ಜ್ಞಾನದ ಬೋಧನೆಯಲ್ಲಿ ಅವರು ಆಸಕ್ತರಾಗಿರುತ್ತಾರೆ. ಇಂತಹ ಜ್ಞಾನವಿಲ್ಲದ ಮಾನವ ಜೀವನವು ವ್ಯರ್ಥವಾಗುತ್ತದೆ. ಪ್ರಭು ವಿಷ್ಣುವಿನ ಸೇವಕರಿಗೆ ಈ ಹೊಣೆಗಾರಿಕೆಯ ಕೆಲಸವನ್ನು ವಹಿಸಲಾಗಿದೆ. ಆದ್ದರಿಂದ ಅವರು ಭೂಮಿಯ ಎಲ್ಲೆಡೆ ಮತ್ತು ಬ್ರಹ್ಮಾಂಡದ ಇತರ ಸಕಲ ಲೋಕಗಳಲ್ಲಿ ಸುತ್ತುತ್ತಾರೆ. ಶ್ರೀಮದ್ ಭಾಗವತ 3ನೇ ಸ್ಕಂದ 4ನೇ ಅಧ್ಯಾಯ 25ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ. ಎಸ್ ಮಾತಾಜಿ. ಸೊ ಈ ರೀತಿಯಲ್ಲಿ ಭಗವಂತನ ಭಕ್ತರು ಪ್ರಚಾರದ ಒಂದು ಕಾರ್ಯದಲ್ಲಿ ಎಲ್ಲೆಡೆಯೂ ಸಂಚಾರ ಮಾಡ್ತಾರೆ. ಎಸ್ ಮಾತಾಜಿ. ಸೊ ಇಡೀ ಪ್ರಪಂಚ ಅವರು ಸಂಚಾರ ಮಾಡ್ತಿರ್ತಾರೆ. ಅಂಡ್ ಭಗವಂತ ಕೊಟ್ಟಿರೋ ಇದೊಂದು ಜವಾಬ್ದಾರಿಯುತವಾದಂಥ ಕಾರ್ಯ ಅಂತ ನೆರವೇರಿಸ್ತಾರೆ. ಹೊಣೆಗಾರಿಕೆ ಕೆಲಸವನ್ನು ವಹಿಸಲಾಗಿದೆ. ಆದ್ದರಿಂದ ಅವರು ಭೂಮಿಯ ಎಲ್ಲೆಡೆ ಬ್ರಹ್ಮಾಂಡ ಇತರೆ ಸಕಲ ಲೋಕಗಳಲ್ಲಿ ಸುತ್ತುತ್ತಾರೆ. ಓಕೆ. ಹಾಗಾಗಿ ಮಾನವ ಜೀವನದ ಅಂತಿಮ ಗುರಿಯ ಜ್ಞಾನದ ಬೋಧನೆಯಲ್ಲಿ ಅವರು ಆಸಕ್ತರಾಗಿರುತ್ತಾರೆ. ಭಗವಂತ ಜ್ಞಾನ ಸಂಪಾದನೆ ಮಾಡಬೇಕು, ಭಗವಂತ ಕೊಟ್ಟಿರೋ ಮಾರ್ಗವನ್ನು ಅನುಸರಿಸ್ಕೊಂಡು ಇನ್ನೊಬ್ಬರಿಗೆ ಆ ದಾರಿ ತೋರಿಸೋದ್ಯಲ್ಲ ತುಂಬಾ ಮುಖ್ಯವಾದಂಥ ಅಂಶ ಆಯ್ತು. ಜಸ್ಟ್ ನಾವು ಭಕ್ತರಾಗೋದು ಒಂದೇ ಅಲ್ಲದೇನೆ ಭಕ್ತರಾಗಿ ಇನ್ನೊಬ್ಬರನ್ನ ಭಕ್ತರು ಮಾಡೋದು, ಇದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದು, ಈ ಮೂಮೆಂಟ್. ಅದಕ್ಕೆ ಅದು ತುಂಬಾ ಭಗವಂತನಿಗೆ ಪ್ರಿಯವಾದಂಥ ಸೇವೆ. ಅದು ಭಗವಂತನ ಸೇವೆ ನಾವು ಇಂಡಿವಿಜುವಲ್ ಆಗಿ ಮಾಡಿದ್ರು, ನಾವು 10 ಜನಕ್ಕೆ ನಾವು ಸಹಾಯ ಮಾಡೋಂಗಾದ್ರೆ ಅದು ಭಗವಂತನಿಗೆ ತುಂಬಾ ಮೆಚ್ಚುಗೆ ಆಗುವಂಥ ಕಾರ್ಯ. ಈ ರೀತಿಯಲ್ಲಿ ನಾವು ನಮ್ಮ ಜೀವನ ಉದ್ಧಾರಗೊಳಿಸ್ಕೊಳ್ಳೋದಕ್ಕೆ ಒಳ್ಳೆ ಮಾರ್ಗ ಕೊಟ್ಟಿದ್ದಾರೆ ಕೃಷ್ಣ. ಓಕೆ. ಎಸ್, ಇದು ಇವತ್ತಿನ ಟಾಪಿಕ್ ಸ್ವಲ್ಪ ವಿಸ್ತಾರವಾಗಿತ್ತು, ಬಟ್ ನಾವು ಈ ಟಾಪಿಕ್ನ ಕವರ್ ಮಾಡಿದ್ದು ಕೃಷ್ಣ ಸೇವಕ ಮಾಡ್ಯೂಲ್ ಇದು. ಸೊ ಇವತ್ತು ನಾವು ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ. ನೆಕ್ಸ್ಟ್ ಕೃಷ್ಣ ಸಾಧಕ ಟಾಪಿಕ್ಸ್ನ ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆ. ಭಕ್ತಿ ವೃಕ್ಷ ಟಾಪಿಕ್ಸ್. ಈ ಭಕ್ತಿ ವೃಕ್ಷ ಟಾಪಿಕ್ಸ್ ಎಲ್ಲ ಬಂದ್ಬಿಟ್ಟು ಪ್ರಾಕ್ಟಿಕಲ್. ನಮ್ಮ ಜೀವನದಲ್ಲಿ ಭಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲ್ ಆಗಿ ನಾವು ಏನೇನು ತಿಳ್ಕೊಬೇಕು, ಏನೇನು ನಡ್ಸ್ಕೊಂಡು ಹೋಗ್ಬೇಕು, ಇದೆಲ್ಲದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗತ್ತೆ. ಓಕೆನಾ? ಹೆಂಗೆ ನಾವು ಕರ್ಮ ಬಂಧನದಿಂದ ಮುಕ್ತರಾಗೋದು, ಹೆಂಗೆ ಅಂತ್ಯನಾರಾಯಣ ಸ್ಮೃತಿ ಮಾಡೋದು ಅಲ್ವಾ, ಯಾವ ರೀತಿ ನಾವು ಟಾಪಿಕ್ಸ್ ತೋರಿಸ್ತೀವಿ ನೋಡಿ. ನಿಮ್ಗೆ ಎಲ್ರಿಗೂ ನಾಟಕ ಬರುತ್ತೆ. ನಾವೆಲ್ಲ ಟಾಪಿಕ್ ಕವರ್ ಮಾಡಿದ್ವಿ. ಲಿಸ್ಟ್ ಆಫ್ ಕಂಟೆಂಟ್ಸ್ ನಾವೇನೇನು ಕವರ್ ಮಾಡಿದ್ವಿ. ನಾಟಕ ಎಲ್ರಿಗೂ ಪುನರ್ಜನ್ಮ ಮಾಡಿದ್ವಿ, ಪಾಪ ಮತ್ತು ಪುಣ್ಯದ ಕೆಲಸಗಳು ಅಲ್ವಾ, ಆಮೇಲೆ ಕರ್ಮ ಮುಕ್ತ ಚಟುವಟಿಕೆಗಳು ಹೇಗೆ ಮಾಡೋದು, ಭಗವಂತನಿಗೆ ಅರ್ಪಿಸೋದು, ಅಂತ್ಯನಾರಾಯಣ ಸ್ಮೃತಿ, ಭಕ್ತಿಯ ಚಿರಂತತೆ, ಭಕ್ತಿ ಯೋಗ ಅಂದ್ರೆ ಏನು, ನೆಕ್ಸ್ಟ್ ನಿಯಮ ನಿಬಂಧನೆಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾಕೆ ನಾವು ಫಾಲೋ ಮಾಡ್ತೀವಿ, ಪ್ರಾರ್ಥನೆಗಳ ಮಹತ್ವ ನೆನೆ ಮಾಡಿದ್ವಿ, ತುಳಸಿ ಆರಾಧನೆ ಮಾಡಿದ್ವಿ ನಾವು, ಶರೀರವನ್ನು ತಿಲಕದ ಮಹತ್ವ, ಇದು ಬಂದ್ಬಿಟ್ಟು ನಾವು ಕಲ್ತಿರೋಂಥ ಟಾಪಿಕ್ಸ್ಗಳು ಈ ಸರಿ. ಓಕೆನಾ ಮಾತಾಜಿ? ಈ ಬುಕ್ ಸಿಗತ್ತಾ ಮಾತಾಜಿ? ಇದ್ರೊಳಗೆ ಇದು ಬೇಕಾ ನಿಮಗೆ? PDF ಕಳಿಸ್ಕೊಡ್ತೀನಿ ನಾನು. ಕಳ್ಸ್ಕೊಡ್ತೀರಾ ಮಾತಾಜಿ? ಕಳ್ಸ್ಕೊಡಿ ಮಾತಾಜಿ.
ಗುರುಜಿ ನನ್ಗೊಂದು ಕಳ್ಸ್ಕೊಡಿ. ರೂಪಾಯಿ ಏನ್ ಕಳಿಸ್ತೀನಿ. ಬರ್ತಿದ್ದೀರಿ? ಹಾ. ಮತ್ತೆ ಬಯೋಗ್ರಫಿ ಆಫ್ ಜಯಪತಾಕ ಸ್ವಾಮಿ ಸಿಗತ್ತಾ ಗುರುಜಿ? ಮಿಲ್ವಾಕಿ ಆಫ್ ಮಾಯಾಪುರ್ ಇದೆ ಅದು. ಹೌದಾ? ಸಿಗತ್ತೆ, ಅಮೆಝಾನ್ ಸಿಗತ್ತೆ ನಿಮ್ಗೆ. ಅಮೆಝಾನ್ ನಲ್ಲಿ ಏನಿದೆ ಹೆಡ್ಡಿಂಗ್? ಮಿಲ್ವಾಕಿ ಹಾ, ಮಾಯಾಪುರ್. ಮಿಲ್ವಾಕಿ ಟು ಮಾಯಾಪುರ್. ಮಿಲ್ವಾಕಿ ಟು ಮಾಯಾಪುರ್. ಓಕೆ ಓಕೆ, ಮಿಲ್ವಾಕಿ ಟು ಮಾಯಾಪುರ್. ಸರಿ. ಭಕ್ತಾದಿಗಳು ಯಾರು ಬರ್ತಿರೋದಾ? ಅವ್ರು ಡಿವೋಟಿ ಬರ್ತಿರೋದಾ? ಅವ್ರು ಡಿವೋಟಿ ಬರ್ದಿರೋದು. ಎಸ್ ಮಾತಾಜಿ, ಒನ್ ಆಫ್ ಓಕೆ, ಡಿಸೈಪಲ್ಸ್ ಬರ್ದಿರೋದು. ಸರಿ. ಕನ್ನಡದಲ್ಲಿ ನನ್ನ ಪ್ರಕಾರ ಇಲ್ಲ, ಇಂಗ್ಲಿಷ್ ಅಲ್ಲಿ. ಕನ್ನಡದ ಬೇಡ, ನಾನು ಬರೆಯೋದಾಗಿದ್ರೆ ಇಂಗ್ಲಿಷ್ ನಲ್ಲೇ ಬರೆಯೋದು. ಎಸ್ ಇಂಗ್ಲಿಷ್ ಗಾಯತ್ರಿ ಮಾತಾಜಿಗೆ ಯೋಚನೆ ಮಾಡ್ತಿದ್ದೆ ನಾನು. ಅದೇ ಕನ್ನಡದಲ್ಲಿ ಇದೆಯೋ ಇಲ್ವೋ ಚೆಕ್ ಮಾಡ್ಬೇಕು. ಕನ್ನಡದಲ್ಲಿ ಚೆಕ್ ಮಾಡಿ ಯಾವುದೂ ಮಾತಾಜಿ. ಸಿಗೋದಿಲ್ಲ ಗುರುಜಿ, ಪ್ರಭುಪಾದರದೇ ಸಿಗ್ತಾ ಇಲ್ಲ ನಮ್ಗೆ. ಹಾ ಕನ್ನಡ ಡೌಟ್. ಗುರುಜಿ ನೀವು ಟೀಚರ್ಸ್ ಆದ್ರೂ ಹೇಳ್ಬೇಕು ಗುರುಜಿ ಅವ್ರಿಗೆ ಕನ್ನಡದಲ್ಲಿ ಪ್ರಿಂಟ್ ಮಾಡ್ಬೇಕು ಅಂತ. ಎಷ್ಟು ಜನ ತೆಲುಗುಗ್ ಸಿಗತ್ತೆ, ತಮಿಳ್ ಸಿಗತ್ತೆ, ಲಾಸ್ಟ್ ಪ್ರಿಫರೆನ್ಸ್ ಕನ್ನಡ ಕೊಡ್ತಾ ಇದ್ದಾರೆ. ಯಾರು ಜಾಸ್ತಿ ಭಕ್ತರಿಲ್ಲ ಕನ್ನಡದಲ್ಲಿ. ನಾವ್ ಇರೋರ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಇದೀವಲ್ಲ. ಬೇಕಲ್ಲ ನಮ್ಗೆ. ಅಂದ್ರೆ ಅವ್ರಿಗೆ ಸಾಕಷ್ಟು ಕೌಂಟ್ ಸಿಗ್ತಿಲ್ಲ, ಅಂದ್ರೆ ಕರ್ನಾಟಕದಿಂದ ಸಾಕಷ್ಟು ಭಕ್ತರು ಬರ್ತಿಲ್ಲ, ಜಾಸ್ತಿ ಡಿಮ್ಯಾಂಡ್ ಇಲ್ಲ ಅಂತ ಸುಮ್ಮನಾಗ್ತಾರ ಅವ್ರು. ಅಲ್ಲ ನಾ ಹೇಳೋದು, ಅವ್ರು ಈ ತರ ನಮ್ಗೆ ಪ್ರೊವೈಡ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಬರ್ತಾರಲ್ವಾ ಡೆಫಿನೆಟ್ಲಿ. ಓಕೆ, ಡೂ ಸಮಥಿಂಗ್. ಇವಾಗ ಕೆಲವೊಂದೆಲ್ಲ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೆಲವು. ಆರ್ ಅಟ್ಲೀಸ್ಟ್ ಯಾರ ಹತ್ರ ಆದ್ರೂ ಸೀನಿಯರ್ ಡಿವೋಟೀಸ್ ಹತ್ರ ಇದ್ರೆ ಅದನ್ನ ಅಟ್ಲೀಸ್ಟ್ PDF ಮಾಡ್ಬಿಟ್ಟು ಅದನ್ನಾದ್ರೂ ರಿಲೀಸ್ ಮಾಡ್ಬೋದಲ್ಲ ಗುರುಜಿ. ಓಕೆ, ಅವಾಗ ಪ್ರಿಂಟಿಂಗ್ ಅವ್ರಿಗೆ ಪ್ರಿಂಟೇ ಮಾಡಿಲ್ಲ ಅವ್ರು ಇದ್ರೆ. ಇಲ್ಲ ಸೀನಿಯರ್ ಡಿವೋಟೀಸ್ ಹತ್ರ ಪುಸ್ತಕ ಇದ್ರೆ ಅದನ್ನ PDF ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಕನ್ನಡ ವರ್ಷನ್ ಅದೇ, ಅವರು ಪ್ರಿಂಟೇ ಮಾಡಿರಲ್ಲ ಸಿಗೋದಿಕ್ಕೂ. ಎಲ್ಲ ಸೀನಿಯರ್ಸು ಎಲ್ಲ ಇಂಗ್ಲಿಷ್ ಓದಿರ್ತಾರೆ ಅಷ್ಟೇ, ಯಾವ್ದು ಅವೈಲಬಲ್ ಇದೆ. ಬಟ್ ಎಸ್ಪೆಷಲಿ ಅದೇ ಭಾಷೆ ಬೇಕು ಅಂದ್ರೆ ಕೆಲವು ಪುಸ್ತಕಗಳು ಸಪ್ರೇಟ್ ಆಗಿ ಈಗ ಬ್ರಹ್ಮ ಸಂಹಿತೆ ಸಿಗ್ಲಿಲ್ಲ ಕನ್ನಡ, ಪ್ರಭುಪಾದ್ರು ಸಿಗ್ಲಿಲ್ಲ, ಪ್ರಭುಪಾದ ಒಂದು ಪುಸ್ತಕ ಸಿಗ್ಲಿಲ್ಲ ನಮ್ಗೆ. ಸಿಗ್ಲಿಲ್ಲ. ಒಂದ್ಸರಿ ಟೆಂಪಲ್ ಹತ್ರ ಹೇಳ್ಬೇಕು, ಅವಾಗ ಅವರು ಅನುಕೂಲ್ ಮಾಡ್ತಾರೆ, ಟ್ರಾನ್ಸ್ಲೇಷನ್ ವರ್ಕ್ ಅಲ್ಲಿ ಇದಾರೆ, ಅವ್ರ ಹತ್ರ ಹೇಳಿಸಿ ಮಾಡಿಸ್ಬೋದು. ಮೊನ್ನೆ ನಾನು ಮೆಸೇಜ್ ನೋಡಿದೆ, ದಟ್ ಯಾವ್ದು ಟ್ರಾನ್ಸ್ಲೇಟ್ ಮಾಡ್ತಾ ಇದಾರೆ ಇವಾಗ ಕನ್ನಡ ಪ್ರಭುಪಾದವ್ರದ್ದು. ಐ ಥಿಂಕ್ ಇದೇ ಇರ್ಬೇಕು, ವೈಕುಂಠವಾಣಿನೇ ಇರ್ಬೇಕು. ವೈಕುಂಠವಾಣಿ ಜೊತೆ ಇನ್ನೊಂದಿಷ್ಟು ಕೆಲವು ಬುಕ್ಸ್ಗಳು. ವೈಕುಂಠವಾಣಿ ಇವಾಗ ತಾನೇ ಆಗ್ತಿದೆ ಅನ್ಸುತ್ತೆ. ವೈಕುಂಠವಾಣಿ ಅಂತ ನಾನೇನ್ ಹೇಳ್ತಿಲ್ಲ, ಪ್ರಭುಪಾದರ ಲೆಕ್ಚರ್ಸ್ ಯಾವಾಗ್ಲೂ ಅದು ಆಡಿಯೋ ಆಡಿಯೋ ಅದು ಆ MP3 ಅದು ಓನ್ಲಿ ಇಂಗ್ಲಿಷ್ ಇರೋದು. ಅದು ಇವಾಗ ಕನ್ನಡದಲ್ಲಿ ಮಾಡಿದಾರೆ ಅವರು, ಮಾಡಿದಾರೆ ಇವಾಗ. ಇನ್ನೊಂದಿಷ್ಟು ಬುಕ್ಸ್ ತರ್ಸ್ಕೊಂಡೆ ಗುರುಜಿ ಅದನ್ನ ವೈಕುಂಠ ತರ್ಸ್ಕೊಂಡ್ರ ನೀವು? ಇಮಿಡಿಯೇಟ್ ಅದೇ ಅವತ್ತು ಇವ್ರು ಮಾತಾಡಿದ್ರಲ್ಲ ಅವತ್ತಿನ ದಿವಸನೇ ಸೇಮ್ ಡೇ ಕನ್ನಡ ತರ್ಸ್ಕೊಂಡ್ರ? ಕನ್ನಡ ಇಲ್ಲ, ಇಂಗ್ಲಿಷ್. ಪ್ರಭುಪಾದ್ರದ್ದು ಇಂಗ್ಲಿಷ್ ವರ್ಡ್. ಇಂಗ್ಲಿಷ್ ಚೆನ್ನಾಗಿದೆ, ಇಂಗ್ಲಿಷ್ ಪ್ರಭುಪಾದ್ ವಾಯ್ಸ್ ಕೇಳಬಹುದು. ವಾಯ್ಸ್ ಕೇಳೋದು ಅದ್ರಲ್ಲೇ ನಾನು ರೆಫರ್ ಮಾಡಿನ 2.62 ನಾನು ಏಕಾದಶಿಗೆ ಹೇಳಿದ್ದೆ. ಬಟ್ ಅದ್ರಲ್ಲಿ ಒಂದು ಹೇಳಿದಾರೆ ಪ್ರಭುಗಳು, ನನ್ಗೆ ಅದು ಗೊತ್ತಾಗ್ಲಿಲ್ಲ. ಬ್ರಹ್ಮ he saw Saraswati, she was so attractive, she was so pretty. Although she was his daughter, he fell for her ಅಂತಾರೆ. ನಂಗೆ ಅದು ಸ್ವಲ್ಪ ಅರ್ಥ ಆಗ್ಲಿಲ್ಲ ಗುರುಜಿ. I wanted to talk to it about. ಅದೇ that indicates that Maya is so powerful even till Brahma Loka, that Brahma also couldn't make the distinction that she is my daughter and I should. ಅಲ್ಲ, ಇನ್ ರಿಯಾಲಿಟಿ ದೇ ಸೇ ಬ್ರಹ್ಮ ಅಂಡ್ ಸರಸ್ವತಿ ಆರ್ ಹಸ್ಬೆಂಡ್ ಅಂಡ್ ವೈಫ್ ಅಲ್ವಾ? ಇವಾಗ ಶಿವ ಪಾರ್ವತಿ ಹೇಳೋಂಗೆ, ವಿಷ್ಣು ಲಕ್ಷ್ಮಿ ಹೇಳೋಂಗೆ, ಬ್ರಹ್ಮ ಸರಸ್ವತಿ ಅಂತಾನೆ ಹೇಳ್ತಾರಲ್ಲ. ಬಟ್ ಸರಸ್ವತಿ ಇಸ್ ದ ಡಾಟರ್ ಅಂತ ಇದೆಯಲ್ವಾ ರಿಲೇಶನ್ಶಿಪ್ ಅಲ್ಲಿ, ಅದರಲ್ಲಿ ಹೇಳಿದ್ದಾರೆ, ಪ್ರಭುಗಳು ಹೇಳಿದ್ದಾರೆ. ಸರಸ್ವತಿ ಆಕ್ಚುಲಿ ಬ್ರಹ್ಮ ಪತ್ನಿ ಆಗಿದ್ದ ಆಮೇಲೆ ಅದೇ ಬಿಕಾಸ್ ಅವ್ರ ಹತ್ರ ನೋಡಿದ್ದಕ್ಕೆ ಆತರ ಅವ್ರ ಅದು ಆದ್ರು ಅಲ್ವಾ. ಬ್ರಹ್ಮ ಸರಸ್ವತಿ ಪುತ್ರನೇ ಅಲ್ವಾ ಕಶ್ಯಪ ಮುನಿ, ಕಶ್ಯಪ ಹುಟ್ಟದ ಕಶ್ಯಪ ಮುನಿ. ಸೊ ಅದು ಒಂದು ಮಾಯೆಯ ಒಂದು ಇದು ಮಗಳನ್ನೇ ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಅದು ಸರಿ ಹೋಗಲ್ಲ ಅಲ್ವಾ? ಅದೇ ಅಲ್ವಾ, ಅದಕ್ಕೆ ಬ್ರಹ್ಮ ಟು ಲೀವ್ ಹಿಸ್ ಬಾಡಿ. ಬ್ರಹ್ಮ ದೇಹ ತ್ಯಾಗ ಮಾಡಿ ಮತ್ತೊಂದ್ಸರಿ ಟು ಟೇಕ್ ದಟ್ ರೋಲ್. ಅದಿದೆ, ಅದು ಪಶ್ಚಾತ್ತಾಪದಕ್ಕೋಸ್ಕರ ಅವರು ಆತರ ಮಾಡ್ತಾರೆ. ದೇಹ ತ್ಯಾಗ ಮಾಡಿ ಇನ್ನೊಂದು ದೇಹನ ತಗೋತಾರ ಅವರು ಬ್ರಹ್ಮ. ಇದು ಕೇಳಿದ ಸ್ಟೋರಿ, ಆದ್ರೆ ಯಾವ್ದ್ರಲ್ಲಿ ಇದೆ ಅಂತ ಗೊತ್ತಿಲ್ಲ ಮಾತಾಜಿ. ಹೇಳಿದ್ದೀನಿ ನಾನು ಇದು ಸ್ಟೋರಿ. ಇದಿದೆ ಇದು
ಇದೆ. ಮಾಯೆ ಅಂದ್ರೆ ಕಾಮ ಅಲ್ಲೂ ಬರುತ್ತೆ, ಅಲ್ಲಿವರೆಗೂ ಇದೆ. ಹ್ಮ್ ಹ್ಮ್ ಹಾಗಾಗಿ ತುಂಬಾ ರಿಸ್ಕಿ ಪೊಸಿಷನ್ ಅಲ್ಲಿ ಎಷ್ಟೊಂದು ಜನನು, ಬ್ರಹ್ಮದೇವ ಕೂಡ ರಿಸ್ಕಿ ಪೊಸಿಷನ್ ಹೋದ್ರು. ಹ್ಮ್ ಬಟ್ ಈಸ್ ನಾಟ್ ಪ್ಯೂರ್ ಡಿವೋಟಿ ಅಲ್ಲ. ಪ್ಯೂರ್ ಡಿವೋಷನ್ ಅವ್ರು ಯಾವಾಗ್ಲೂ ಇಲ್ಲ ಅಲ್ವಾ. ಹ್ಮ್ ಪ್ಯೂರ್ ಡಿವೋಷನ್ ಅವನಿಗೆ ಕೃಷ್ಣ ಡಿವೋಟಿಸ್ ಇರ್ತಾರೆ, ಅದಕ್ಕೆ ಅವ್ರು ಈಸಿಯಾಗಿ ಮಾಯನ ಗೆಲ್ಲಕ್ಕೆ ಸಾಧ್ಯ ಅಂತಾರೆ ಕೃಷ್ಣ. ಹ್ಮ್ ಬ್ರಹ್ಮ ಆಗ್ಬಿಟ್ರೆ ನಮ್ಗೆ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ರೆ ನಾವು ಬ್ಯುಸಿ ಆಗ್ಬಿಡ್ತೀವಿ ಕಾರ್ಯ. ಇಡೀ ಪ್ರಪಂಚ ಹ್ಮ್ ಸೃಷ್ಟಿ ಮಾಡೋದ್ರಲ್ಲೇ ನಮ್ಗೆ ಬ್ಯುಸಿ ಆಗ್ತೀವಿ, ನಮ್ಗೆ ಎಲ್ಲ ಟೈಮ್ ಇದೆ ಹ್ಮ್ ಹ್ಮ್ ಭಗವಂತನ ಭಕ್ತಿ ಮಾಡೋದಕ್ಕೆ. ಬಟ್ ಅದೇ ಮನುಷ್ಯರಿಗೆ ಎಷ್ಟು ಟೈಮ್ ಕೊಡ್ತಾನೆ ಕೃಷ್ಣ ಭಕ್ತಿ ಮಾಡೋದಕ್ಕೆ ಅನುಕೂಲ. ಅದಕ್ಕೆ ನಮ್ಗೆ ಈಸಿಯಾಗಿ ನಾವು ಮಾಯನ ಗೆಲ್ಬೋದು ಅಂತಾನೆ ಭಗವಂತ. ಬಟ್ ದೊಡ್ಡ ದೊಡ್ಡ ದೇವತೆಗಳ ಪೊಸಿಷನ್ ತಗೊಂಡ್ರೆ ಇವಾಗ ತುಂಬಾ ಚೆನ್ನಾಗಿ ಭಕ್ತಿ ಮಾಡಿದ್ವಿ, ತೀವ್ರವಾಗಿ ಭಕ್ತಿ ಮಾಡ್ಲಿಲ್ಲ ಅಂದ್ರೆ ಬ್ಯಾಕ್ ಟು ಗಾಡ್ ಹೋಗೋ ತರ ಮಾಡ್ಲಿಲ್ಲ ನಾವು, ಮಾಡ್ಲಿಲ್ಲ. ನಮ್ಗೊಂದು ದೇವತೆ ಶರೀರ ಕೊಡ್ತಾನೆ ಭಗವಂತ. ದೇವತೆ ಶರೀರ ಕೊಟ್ಟು ದೇವತೆ ತರ ಎಷ್ಟೋ ಕಾಲ ನಿಭಾಯಿಸ್ಕೊಂಡ್ರೋನು ಮತ್ತೆ ಇನ್ನೊಂದ್ ಜನ್ಮ ಒಂದು ಭಕ್ತನ ರೂಪದಲ್ಲಿ, ಭಕ್ತನ ಮನೆಯಲ್ಲಿ ಜನ್ಮ ತಗೊಳಂಗೆ ಅನುಕೂಲ ಮಾಡ್ಕೊಡ್ತಾನೆ. ಹ್ಮ್ ಅದೊಂದು ಅದೊಂದು ಬೆನಿಫಿಟ್ ಆಫ್ ಡೂಯಿಂಗ್ ಡಿವೋಷನಲ್ ಸರ್ವಿಸ್. ಸರ್ವಿಸ್. ಅವ್ನು ದೇವತೆಯಾಗೂ ಎಂಜಾಯ್ ಮಾಡ್ತಾನೆ, ಜೊತೆಗೆ ಒಂದೊಂದು ಭಕ್ತರ ಕುಟುಂಬದಲ್ಲಿ ಜನ್ಮ ತಗೊಂಡು ಅವನಿಗೆ ಭಕ್ತಿಗೆ ಅನುಕೂಲವಾಗಿರತ್ತಿಲ್ಲ, ಹ್ಮ್ ಅವ್ನು ವಾಪಸ್ ಬ್ಯಾಕ್ ಟು ಗಾಡ್ ಹೋಗೋದಿಕ್ಕೆ. ಬಟ್ ಅದು ಎಷ್ಟೋ ಕಾಲ ಅಗೇನ್ ಎಷ್ಟು ಕಾಲ ತಗೊಳತ್ತೆ ಅದೇ ಅದು. ಅದೇ ಅದೇ ಹ್ಮ್ ಎಷ್ಟೋ ಜನ್ಮ ತೆಗಿ. ಹಾ, ಎಷ್ಟು ಹೇಳಕ್ಕಾಗಲ್ಲ ಅದು ಎಷ್ಟು ಜನ್ಮ ತಗೊಳುತ್ತೆ, ಎಷ್ಟು ಕಾಲ. ಅವಾಗ ಯಾವ ಸಮಯದ ಕಲಿಯುಗದಲ್ಲಿ ನಾವಿರ್ತೀವೋ ಹ್ಮ್ ಅದೇ ಅದೆಲ್ಲ ಕಾಲ, ಅದು ಕಾಲ ಚಕ್ರದಲ್ಲಿ ನಾವು ಇರ್ತೀವಿ. ಹರೇ ಕೃಷ್ಣ ಮಾತಾಜಿ, ಒಂದು ಪ್ರಶ್ನೆ. ಮಾಯಾ ಅಂತಂದ್ರೆ ದುರ್ಗಾದೇವಿನೇ ಅಲ್ವಾ ಮಾತಾಜಿ? ದುರ್ಗಾದೇವಿನೇ ಅದು. Yes, ದುರ್ಗಾದೇವಿ. ದುರ್ಗಾದೇವಿ ನಮಗೂ ಎಲ್ಲಾ ಜೀವಜಂತುಗಳಿಗೂ ತಾಯಿ ಆಗ್ಬೇಕಲ್ವಾ? ಬಟ್ ಈ ಒಂದು ಭಕ್ತಿ ಇದ್ರಲ್ಲಿ ತುಂಬಾ ಜೀವಿಗಳಿಗೆ ಎಲ್ಲಾನು ತೊಂದರೆ ಕೊಡ್ತಾರಲ್ಲ, ಅದು ಕಾರಣ ಯಾತಕ್ಕೆ ಮಾತಾಜಿ? ಅದು ಸ್ವಲ್ಪ ವಿವರಣೆ ಹೇಳ್ತೀರಾ? ಅದೇ ಪ್ರಭು, ಮಾಯೆ ಅಂದ್ರೆ ಕೃಷ್ಣನ ಬಹಿರಂಗ ಶಕ್ತಿ ಅದು ಕೂಡ ಅಲ್ವಾ. ದುರ್ಗಾದೇವಿ ಕೂಡ ಭಗವಂತನ ಬಹಿರಂಗ ಶಕ್ತಿಯಿಂದನೇ ಬಂದಿರೋದಾಕೆ, ಅಂದ್ರೆ ಭಗವಂತನ ಒಂದು ಕಾರ್ಯನೇ ನೆರವೇರಿಸ್ತಾ ಇರೋದಾಕೆ. ಈ ಪ್ರಪಂಚ ಸೃಷ್ಟಿ ನೋಡ್ಕೊಳ್ಳೋದು, ಎಲ್ಲ ಜೀವಿರಾಶಿಗಳನ್ನ ಈ ಮಾಯದಲ್ಲಿ ಇರಿಸಂಗ್ ಮಾಡ್ತಾ ಇರೋದು ಅದೊಂದು ಆಕೆಯ ಡ್ಯೂಟಿ, ಜವಾಬ್ದಾರಿ ಅದು. ನಾವು ತಟಸ್ಥ ಜೀವಿಗಳು ಅದರಿಂದ ಪಾರಾಗ್ಬೇಕು, ಆಕೆಯ ವಶಕ್ಕೆ ಸಿಗದೆ ಇರಂಗೆ ನಾವು ನೋಡ್ಕೋಬೇಕು. ತಟಸ್ಥಾನ ನಾವು ಆ ಕಡೆನೂ ಸ್ವಲ್ಪ ವಾಲ್ತೀವಿ, ಈ ಕಡೆನೂ ವಾಲ್ತೀವಲ್ವಾ. ಹೆಚ್ಚು ಭಕ್ತರ ಸಾಂಗತ್ಯದಲ್ಲಿದ್ರೆ, ಹೆಚ್ಚು ಭಕ್ತಿ ಮಾಡಿದ್ರೆ ಅವಾಗ ನಾವು ಈ ದುರ್ಗೆಯ ಮಾಯೆಯ ಒಂದು ಇದರಿಂದ ಹೊರಗೆ ಬರ್ಬೋದು ನಾವು. ದುರ್ಗಾದೇವಿಯ ಕಾರ್ಯ ಇದೆ ಅದು ಪ್ರಭು. ದಟ್ ಶಿ ವಾಂಟ್ಸ್ ಟು, ಹೆಂಗಂದ್ರೆ ಒಂದು ಕಂಪನಿ ಇಂಟರ್ವ್ಯೂ ನಡಿಬೇಕು ಅಂದ್ರೆ, ಕಂಪನಿಗೆ ಸೇರಿಸ್ಕೋಬೇಕು ಅಂದ್ರೆ ಒಬ್ಬ ವ್ಯಕ್ತಿನ ಇಂಟರ್ವ್ಯೂ ಮಾಡ್ತಾರೆ ಎಷ್ಟೊಂದು ರೌಂಡ್, 2 ರೌಂಡ್ 3 ರೌಂಡ್ 4 ರೌಂಡ್. ಯಾತಕ್ಕೆ ಮಾಡ್ತಾರೆ? ಅವ್ನ್ ಎಷ್ಟು ಅವ್ನ ಕೇಪಬಿಲಿಟಿ ಹೆಂಗಿದೆ, ನಾಲೆಡ್ಜ್ ಎಷ್ಟಿದೆ, ಅವ್ನು ಕರೆಕ್ಟ್ ಆಗಿ ರಿಲೆವೆಂಟಾ, ನನಗ್ ಬೇಕಾಗಿರೋ ವ್ಯಕ್ತಿನೇನಾ ಅವನು ಅಲ್ವಾ, ಅದನ್ನ ಚೆಕ್ ಮಾಡ್ತಾರ ಅವ್ರು. ಅದನ್ನ ಸ್ಕ್ರೂಟಿನೈಸಿಂಗ್ ಇದು ಅದು. ಅದೇ ರೀತಿ ಮಾಯಾದೇವಿದು ಅದೇ ಕೆಲಸ. ಶುದ್ಧ ಭಕ್ತನೋ ಅಲ್ವೋ ಅಂತ ಹೇಳಿ ತಿಳಿಸೋದಿಕ್ಕೆ, ಶುದ್ಧ ಭಕ್ತನಾಗ್ತಾನೋ ಇಲ್ವೋ ಅಂತ. ಸಾಕಷ್ಟು ನಾವು ಪ್ಯೂರಿಫೈ ಆದ್ರೆ ಅವಾಗ ಎಂತ ಮಾಯೆ ಬಂದ್ರು ಎದುರಿಸಬಹುದು. ಭಕ್ತಿ ಕೃಷ್ಣನ ಅಂತರಂಗ ಶಕ್ತಿ ಏನು ಕಮ್ಮಿ ಪವರ್ಫುಲ್ ಅಂತ ಅಲ್ಲ, ಭಗವಂತನ ಅಂತರಂಗ ಶಕ್ತಿನೂ ತುಂಬಾ ಪವರ್ಫುಲ್ ಭಕ್ತಿ. ಆದ್ರೆ ನಾವು ಭಕ್ತಿಗೆ ಅಟ್ರಾಕ್ಟ್ ಆಗ್ತಾ ಇಲ್ಲ. ದುರ್ದೈವ ಮಿದೃಶಂ ಇಹ ಜನಿ ನಾನುರಾಗ ಹೇಳ್ತಾರಲ್ಲ ಚೈತನ್ಯ ಮಹಾಪ್ರಭು. ನನಗೆ ಭಗವಂತನ ನಾಮದ ಬಗ್ಗೆ ಆಕರ್ಷಣೆ ಇಲ್ಲ. ಯಾಕಿಲ್ಲ ನಮ್ಗೆ ಆಕರ್ಷಣೆ ಅಂದ್ರೆ ನಮ್ಮ ಪಾಪಗಳು, ನಮ್ಮ ಹಳೆಯ ವಾಸನೆಗಳು, ನಮ್ಗೆ ಅಭ್ಯಾಸ ಇಲ್ಲದೆ ಇರೋದು, ನಮಗೆ ಭೌತಿಕನೇ ಅಭ್ಯಾಸ ಆಗಿರೋದು. ಅದೇ ಸಹಜ ಅನ್ಸತ್ತೆ, ಅದೇ ನ್ಯಾಚುರಲ್ ಅನ್ಸತ್ತೆ. ಬಟ್ ಅದ್ರ ಎದುರಿಸ್ಬೇಕು ನಾವು, ಅದ್ರ ವಿರುದ್ಧ ಹೋಗ್ಬೇಕು. ಹರಿದಾಸ್ ಠಾಕೂರ್ ಅಲ್ವಾ ಗುರುಜಿ? ಹರಿದಾಸ್ ಠಾಕೂರ್ ಅಲ್ವಾ? ಹರಿದಾಸ್ ಠಾಕೂರ್ ಈ ಕಾಂಕರ್ಡ್ ಮಾಯಾ ಒಂದು ವೆರಿ ಯಂಗ್ ಪ್ರಾಸ್ಟಿಟ್ಯೂಟ್ ನ ಕಳಿಸ್ತಾನೆ ರಾಜ. ಯಂಗ್, ತುಂಬಾ ಬ್ಯೂಟಿಫುಲ್ ಹರಿದಾಸ್ ಠಾಕೂರ್ ಹತ್ರ. ಆದ್ರೆ ಅವನು ಒಂದು ಕ್ಷಣನೂ ಕಿಂಚಿತ್ತು ಅವನು ಹರಿದಾಸ್ ಠಾಕೂರ್ ಅವ್ರು ಬಿಡ್ಲಿಲ್ಲ, ಜಪ ಮಾಡೋದು ಬಿಡ್ಲಿಲ್ಲ, ಕಿಂಚಿತ್ತು ಜಾರ್ಲಿಲ್ಲ. ಇನ್ನು ನೋಡಿದ್ರೆ ಅವಳಿಗೆ ಹೇಳ್ಕೊಟ್ರು ಜಪ ಮಾಡು ಅಂತ ಹೇಳಿ, ಕಡೆಗೆ ಅವಳೇ ಕೊನೆಗೆ ಶಿ ಓನ್ಲಿ ಬಿಕೇಮ್ ಸೋ ಅಟ್ರಾಕ್ಟೆಡ್. ನನ್ಗೆ ಶಿಷ್ಯರಾಗಿ ಸ್ವೀಕರಿಸು ಅಂತ ಹರಿದಾಸ್ ಠಾಕೂರ್ಗೆ ಶಿಷ್ಯರಾಗ್ತಾಳೆ, ಡಿಸೈಪಲ್ ಆಗಿ ಮುಂದುವರಿಸ್ತಾಳು ಚಂಡಿ. ಮಾತಾಜಿ ಇನ್ನೊಂದು ಪ್ರಶ್ನೆ ಮಾತಾಜಿ. ಭಕ್ತಿ ಠಾಗೂರ್ ಅವರು 3 ಲಕ್ಷ ಜಪಗಳನ್ನು ಮಾಡ್ತಾರೆ ಪ್ರತಿದಿನ ಅಂತ ಹೇಳ್ತಾರಲ್ಲ, ಯಾವ
ಸ್ಪೀಡು ಅವರಿಗೆ ಟೈಮ್ ಸ್ಪ್ಯಾನ್ ಅಲ್ಲಿ ಆ ಥರ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ಮಾತಾಜಿ? 3 ಲಕ್ಷ ದಿನ ಪ್ರತಿದಿನ ಓದ್ತಾರೆ ಅಂತ ಬಿಟ್ಟು ಇದು ಓದಿದ್ದೀನಿ ಭಗವದ್ಗೀತೆ. ಹರಿದಾಸ್ ಠಾಕೂರ್ ಅವರ ಹೌದು ಮಾತಾಜಿ. ಹ್ಮ್ 3 ಲಕ್ಷ ಅದು ಒಂದ್ ಯಾವ ತರ ಆಗುತ್ತೆ ಸ್ಪ್ಯಾನ್? ಅಂದ್ರೆ 24 ಗಂಟೆ 60 × 60 ಅಷ್ಟು ನಿಮಿಷ ಸೆಕೆಂಡ್ಗಳಲ್ಲಿ 1 ಸೆಕೆಂಡ್ಗೆ ಎಷ್ಟು ಸಲ ಮಾಡ್ತಾರೆ ಅನ್ನೋದು ನಮ್ಗೆ ಸ್ವಲ್ಪ ಗೊಂದಲ ಮಾತಾಜಿ. ಲೆಕ್ಕ ಮಾಡ್ಬೇಕು, ಲೆಕ್ಕ ಹಾಕಿ ನೋಡ್ಬೇಕು ಪ್ರಭು. 3 ಲಕ್ಷದ ನಾಮ ಅವ್ರು ಜಪ ಮಾಡೋದು, 22 ಗಂಟೆ ನಾಮ ಜಪ ಮಾಡ್ತಾರೆ ಅವರು. 22 ಅವರ್ಸ್. ಹ್ಮ್ 22 ಅವರ್ಸ್ ನೀವು ಲೆಕ್ಕ ಹಾಕಿ ನೋಡ್ಬೇಕು ಅವ್ರು ಒಂದ್ಸರಿಗೆ ಎಷ್ಟು ತಗೊಳ್ತಾರೆ ಅಂತ. ನಾನ್ ಲೆಕ್ಕ ಹಾಕಿಲ್ಲ. ಅವ್ರು ಲೆಕ್ಕ ಹಾಕ್ಬೇಕಿದ್ದೇನೆ. ಇನ್ನೊಂದು ಪ್ರಶ್ನೆ ಯಾರು ಇದೇ ಸೇಮ್ ಪ್ರಶ್ನೆನ ಕೇಳಿದ್ರು ನಂಗೆ, ನಮ್ಮ ಮನೆಯಲ್ಲಿ ಮಾತಾಡ್ತಾ ಇದ್ದೆ. ಮತ್ತೇನೋ ಹೇಳ್ತಾ ಇದ್ರು, ಹೆಂಗೆ 3 ಲಕ್ಷ ನಾಮ ಜಪ ಮಾಡಿದಾರೆ ಅಂತ ಲೆಕ್ಕ ಹಾಕ್ಬೇಕು ನಾವು ಕುತ್ಕೊಂಡು ಒಂದ್ಸರಿ ಅಂತ ಕ್ಯಾಲ್ಕುಲೇಷನ್ ಮಾಡ. ಹರಿದಾಸ್ ಠಾಕೂರ್ ಯಾರು? ಬ್ರಹ್ಮನೇ. ಬ್ರಹ್ಮ ಟೇಕನ್ ಬರ್ತಸ್ ಹರಿದಾಸ್ ಠಾಕೂರ್ ಗೊತ್ತಾ? ಚೈತನ್ಯ ಮಹಾಪ್ರಭು ಲೀಲೆದಲ್ಲಿ, ಚೈತನ್ಯ ಲೀಲೆದಲ್ಲಿ ಬ್ರಹ್ಮದೇವ ಅದು ಹರಿದಾಸ್ ಠಾಕೂರ್ ಆಗಿ ಬಂದಿರೋದು. ಅದಕ್ಕೆ ಅವ್ರಿಗೆ ಆತರ ಒಂದು ಅತೀತ ಶಕ್ತಿ ಇದೆ, ಹಾ ದಿವ್ಯ ಶಕ್ತಿ, ಡಿವೈನ್ ದಿವ್ಯ ಶಕ್ತಿ. ಡಿವೈನ್ ಬ್ರಹ್ಮ ಪವರ್. ಅಂತ ಒಂದು ಈ ಕೆಳಮಟ್ಟದ ಜನ್ಮ ಕೇಳ್ಕೊತಾರೆ. ತುಂಬಾ ಪವರ್ಫುಲ್. ಚೈತನ್ಯ ಮಹಾಪ್ರಭು ಅಸೋಸಿಯೇಟ್ಸ್ ಎಲ್ಲರೂ ತುಂಬಾ ಪವರ್ಫುಲ್. ತುಂಬಾ ಯಾರೋ ಮೊನ್ನೆ ಲಾಸ್ಟ್ ಟೈಮ್ ಮಾಯಾಪುರ್ಗೆ ಹೋದಾಗ್ಲೂ ಒಂದು ಕೇಳ್ತಾ ಇದೆ, ಯಾರಪ್ಪ ನಾ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ, ಹೆಸರು ನಾಪಿಸ್ಕೊಂಡು. ಅವರಿಗೆ ಓನ್ಲಿ ಒಂದೇ ಡಿಸೈಪಲ್ ಇರೋದು, ಒಬ್ಬರೇ ಶಿಷ್ಯರು ಇರೋದು. ಅವರು ಬೆಳಿಗ್ಗೆ ಎದ್ದು ಅವ್ರಿಗೆ ಯಾರು ಶಿಷ್ಯರ್ ಮಾಡ್ಕೋತಾ ಇಲ್ಲ, ನಾನು ಯಾರು ಶಿಷ್ಯರ್ ಮಾಡ್ಕೊಳಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಶಿಷ್ಯರ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾರು ಹೇಳ್ತಾರೆ ನಾಪ್ಕೊಳ್ತಾರೆ. ಅವ್ರು ಬೆಳಿಗ್ಗೆ ಎದ್ದು ಸರಿ ನಾನು ಇವತ್ತು ಯಾರು ಮುಖ ನೋಡ್ತಿರೋ ನಾನು ಅವ್ರನ್ನೇ ಒಬ್ಬರು ಶಿಷ್ಯ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಉಪ್ಪಿನಕಾಯಿ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಮಾತಾಡ್ತಾರೆ. ಸೊ ಅವರು ಬೆಳಿಗ್ಗೆ ಎದ್ಬಿಟ್ಟು ಅಕ್ಕರೇಶ್ವರ ಪಂಡಿತ ಏನೋ ಹೆಸರು, ಮುರಾರಿ ಗುಪ್ತನೋ ಯಾರೋ ಒಂದ್ ಹೆಸರು ಹೇಳ್ತೀನಿ ನಾನು, ಚೈತನ್ಯದಲ್ಲಿ ಬರ್ತಾರೆ. ಅವ್ರು ಬೆಳಿಗ್ಗೆ ಹೋಗ್ಬಿಟ್ಟು ಎದ್ದು ನೋಡ್ತಾರೆ, ಸ್ನಾನ ಮಾಡಿದಾಗ ಅವ್ರ ಕೈಗೆ ಒಂದು ಶವ ಸಿಗತ್ತೆ, ಸತ್ತರ ಶವ. ಅವರು ಆ ಶವಕ್ಕೆ ಇನಿಶಿಯೇಟ್ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಕೊಡ್ತಾರೆ. ಅದು ಎದ್ದು ಮತ್ತೆ ಇಟ್ ವಿಲ್ ಗೆಟ್ ಬ್ಯಾಕ್ ಟು ಇಟ್ಸ್ ಕಾನ್ಶಿಯಸ್ನೆಸ್, ಮತ್ತೆ ಜೀವಂತ ಆಗತ್ತೆ ಆ ಶವ. ಮತ್ತೆ ಡಿಸೈಪಲ್ ಆಗಿ ಮತ್ತೆ ಜೀವಂತ ಆಗಿ ಅವ್ರ ಶಿಷ್ಯರಾಗ್ತಾರೆ. ಶಿಷ್ಯರಾಗಿ ಅವ್ರು ಇನ್ನೂ ಅವ್ರ ಗುರುವಾಗಿ ಇನ್ನೂ ಎಷ್ಟೋ ಜನ ಇನಿಶಿಯೇಟ್ ಮಾಡ್ತಾರೆ. ಚೈತನ್ಯದಲ್ಲಿ ತುಂಬಾ ತುಂಬಾ ಪವರ್ಫುಲ್ ಇದೆ ಅಷ್ಟು. ಗುರುಜಿ, ನೀವು ಗುರು ಮಹಾರಾಜ್ ಯಂಗ್ ಆಗಿದ್ದಾಗ, ಅಂದ್ರೆ ಹೆಲ್ದಿ ಆಗಿದ್ದಾಗ ನೋಡಿದ್ದೀರಾ ನೀವು ಅವ್ರನ್ನ? ಗುರು ಮಹಾರಾಜ್ ನಾನ್ ನೋಡಿಲ್ಲ. ಮತ್ತೆ ರತಿ ಮಾಲಿನಿ ಅವರೆಲ್ಲ ಹೌದು, ಅವರೆಲ್ಲ ತುಂಬಾ ಹಳೇ ಡಿಸೈಪಲ್ಸ್, ಅಂದ್ರೆ ಫಾಲೋವರ್ಸ್. ತುಂಬಾ ಅವ್ರದ್ದು ಕರ್ತಾಲು ಎಷ್ಟು ದೊಡ್ಡದಿದೆ ಅಂದ್ರೆ, ಇಷ್ಟ ದೊಡ್ಡದು ಕರ್ತಾಲು, ಬಾಹು. ಅವರು ಹೌದು, ಹೈಟ್ ಅವ್ರ ಸೈಜ್ ಹೌದು, ಅಜಾನ್ ಬಾಹು ಸೈಜ್ ಹೌದು. ಪರ್ಸನಾಲಿಟಿ ತುಂಬಾ ಹೈ. ಅಂಡ್ ನಮ್ ಗುರುಮಹೇಶ್ ಯಾಕೆ ಆಕ್ಚುಲಿ ಅವ್ರು ಅಷ್ಟು ಇರ್ಲಿಲ್ಲ, ತುಂಬಾ ಸಣ್ಣ ಅವ್ರು. ಆಕ್ಚುಲಿ ಪ್ರಭುಪಾದ್ ಹೇಳಿದ್ರು, ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಹೆಫ್ಟಿಯಾಗಿ ದಪ್ಪಗಿದ್ರೆ ಎಲ್ಲರೂ ನೀವು ತುಂಬಾ ಚೆನ್ನಾಗಿ ಇಷ್ಟ ಪಡ್ತಾರೆ ಅಂತ. ಪ್ರಭುಪಾದ್ಗೋಸ್ಕರ ಅವ್ರು ಜಾಸ್ತಿ ತಿಂದ್ಬಿಟ್ಟು ಈ ತರ ಆದ್ರಂತೆ. ಅಯ್ಯೋ, ಅವ್ರ ಕರ್ತಾಲ್ನ ಒಂದ್ಸತಿ ಚಂಗ್ ಅಂತ ಮಾಡಿದ್ರೆ ಅದು ಅಷ್ಟು ಎಕೋ ಆಗತ್ತೆ ಅಷ್ಟು. ಕರೆಕ್ಟ್. ಹೌದಾ, ಅದು ತುಂಬಾ ಕೇಳಿದೀನಿ. ನಮ್ಗೆ ಫುಲ್ ಟ್ರೈನ್ ಅಲ್ಲಿ ಎಲ್ಲ ತೋರಿಸ್ತಾ ಇದ್ರು ಅವರು. ಹೌದಾ? ಹೌದೇ? ರತಿಮಾಲಿನಿ. Yes, Mataji. Yes. You are having some questions. Vishwala Mataji, ಹೇಳಿ Mataji. Hare Krishna Mataji. Mataji, you have said that there will be some devotees are selected for directly Prabhupada Ashram. For them, there will be a separate training to preach. So, is there any information regarding it, Mataji? We want to do it, Mataji, this year, New Year only. In the month of Jan, we are planning to do for all those devotees who have come to one particular stage. So, ಅವ್ರಿಗೆ new teachers training program ಮಾಡೋಣ ಅಂತ ನಾವು we are coming up with a new agenda. Still not executed it. We will soon be doing it, Mataji. Yes, Mataji. Thank you, Mataji. So we will be doing ಇದರ ಒಂದು ಬ್ಯಾಚ್ ವೈಸ್ ತರ ಮಾಡಬೇಕು ಅಂತ. ಬಿಕಾಸ್ ದಟ್ ನಾವಿನ್ನು ಹೆಚ್ಚು ಟೀಚರ್ಸ್ ನ ನಾವು ಟ್ರೈನ್ ಮಾಡ್ಬಿಟ್ಟು ಇನ್ನು ಹೆಚ್ಚು ಬ್ಯಾಚಸ್ ಆಫ್ ಗೀತಾಜ್ಞಾನ ಮಾಡ್ಬೋದು ಅನ್ನೋದಕ್ಕೋಸ್ಕರ, ಹೆಚ್ಚು ಜನ ಭಕ್ತಿದಲ್ಲಿ ಬರ್ಬೋದು, ಹೆಚ್ಚು ಪ್ರಚಾರ ಮಾಡೋದಕ್ಕೆ ನಾವು ಆಲ್ಮೋಸ್ಟ್ 5 years ರನ್ ಮಾಡ್ತಿದೀವಿ ಅಲ್ವಾ.
ಈಗ ಎಷ್ಟೋ ಜನ ಡಿವೋಟೀಸ್ ಎಲ್ಲ ಸೀನಿಯರ್ ಸ್ಟೇಜಿಗೆ ಬಂದಿದ್ದಾರೆ. ಸೊ ಇಫ್ ದೇ ಹ್ಯಾವ್ ಟು ಕಂಟಿನ್ಯೂ ಇದ್ದರೆ ಕಂಟಿನ್ಯೂಷನ್ ನಡಿಬೇಕಲ್ಲ. ಪ್ರಭುಪಾದ್ ಆಲ್ಸೋ ರಿಕ್ವೆಸ್ಟ್ ಸೇಮ್ ಥಿಂಗ್. ನನಗೆ ತುಂಬಾ ವಯಸ್ಸಾಗಿದೆ, ನನಗೆ ಹೃದಯನೂ ತುಂಬಾ ದುರ್ಬಲವಾಗಿದೆ, ನೀವೆಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಇವಾಗ ಈ ಸಂಸ್ಥೆನ ಅಂತ ಅವ್ರು ಎಷ್ಟು ಜನ ಇನಿಷಿಯೇಟ್ ಮಾಡಿದ್ರು ಪ್ರಭುಪಾದ್. ಎಷ್ಟು ಜನ ಬಿಟ್ಟೋದ್ರು, ಬಟ್ ಎಷ್ಟು ಜನ ನಿಂತು ಇದ್ದಾರೆ. ನಿಂತಿರೋರು ತುಂಬಾ ಗ್ರೇಟ್ ಅಲ್ವಾ, ಅದನ್ನ ಮುಂದುವರ್ಸ್ಕೊಂಡು ಹೋಗಿರೋರು ತುಂಬಾ ಗ್ರೇಟ್ ಅಂತ ನಮ್ಮ ಗುರು ಮಹಾರಾಜ್ ಎಲ್ಲ ಯಾರ್ಯಾರು ಇವಾಗ ಇನಿಷಿಯೇಟಿಂಗ್ ಸ್ಪಿರಿಚುವಲ್ ಮಾಸ್ಟರ್ಸ್ ಇದ್ದಾರೋ ಅವರೆಲ್ಲ ಇರೋದ್ರಿಂದ ಈಗ ಎಷ್ಟು ಮುಂದೆ ಬಂದಿದೆ ಇಸ್ಕಾನ್. ಎಷ್ಟು ಜನ ಭಕ್ತರಾಗಿದ್ದಾರೆ, ಎಷ್ಟು ಜನಕ್ಕೆ ಬೆನಿಫಿಟ್ ಆಗಿದೆ, ಎಷ್ಟು ಜನ ಸಾಯೋ ಸ್ಥಿತಿಯಿಂದ ಹೊರಗೆ ಬಂದಿದ್ದಾರೆ, ಎಷ್ಟು ಜನ ಜೀವನ ದಾನ ಸಿಕ್ಕಿದೆ. ಮೇ ಬಿ ನಾವ್ಯಾರು ಸಾಯೋ ಸ್ಥಿತಿಯಲ್ಲಿ ಇರ್ಲಿಲ್ವೇನೋ, ಬಟ್ ಆದ್ರೂ ನಾವು ಒಂದು ರೀತಿಯಲ್ಲಿ ಇವರು ಆಕ್ಚುಲಿ ಡೂಮ್ಡ್. ಕೃಷ್ಣ ಭಕ್ತಿ ಸಿಗದೆ ಹೋಗಿದ್ರೆ ಹಂಗೆ ಬಂದಿನ ಹೋಗ್ತಿದ್ವಿ ಅಷ್ಟೇ, ಎಲ್ಲೋ ಪ್ರಾಣ ಹೋಗ್ತಿತ್ತು ಅಷ್ಟೇ ಅಲ್ವಾ. ಬಟ್ ಇದು ಸಿಕ್ಕಿರೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟು ಅಂಧಕಾರ ಹೋಗಿದೆ. ನಮ್ಗೊಂದು ಗೋಲ್ ಆಫ್ ಲೈಫ್ ಸಿಕ್ಕಿದೆ, ಜೀವನದ ಗುರಿ. ಜೀವನದ ಗುರಿ ಏನು ಅಂದ್ರೆ ನಮ್ಗೆ ಏನ್ ಗೊತ್ತಿತ್ತು ಚಿಕ್ಕ ವಯಸ್ಸಲ್ಲಿ? ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇದೇ ಗೊತ್ತು ನಮ್ಗೆ. ಆದ್ರೂ ಅವನಿಗೂ ಕಷ್ಟ ಇದೆ, ಡಾಕ್ಟರ್ಗೂ ಕಷ್ಟ ಇದೆ. ನಮ್ಮ ತಂದೆನೇ ಡಾಕ್ಟರ್ ಆಗಿದ್ರು, ಎಷ್ಟು ಕಷ್ಟಪಟ್ರು ಅವರು. ಇಂಜಿನಿಯರ್ಗಳು ಅವರು ಕಷ್ಟಪಡ್ತಿದ್ದಾರೆ, ಯಾರಿಗಿಲ್ಲ ಕಷ್ಟ. ಹಾಗಾದ್ರೆ ಯಾವಾಗ ಕಷ್ಟ ಇರಲ್ಲ? ಈ ಪ್ಲಾಟ್ಫಾರ್ಮ್ ಬಂದ್ರೇನೆ ಅಲ್ವಾ ನಮ್ ಕಷ್ಟ ಏನು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಕಷ್ಟ ಅನ್ನೋದು ಟೆಂಪ್ರರಿ ಇದು. ಇದು ಒಂದು ನಾವು ಶರೀರ ಅನ್ಕೊಂಡ್ರೆ ಕಷ್ಟ ಇದೆ, ನಾವು ಶರೀರ ಅಲ್ಲದೆ ಇದ್ರೆ ಎಲ್ಲಿದೆ ಕಷ್ಟ? ಕಷ್ಟಕ್ಕೆ ಸಂಬಂಧನೇ ಇಲ್ಲ ನಮ್ಗೆ, ನಾನು ಹೇಳಿದೆ. ಸೊ ಇದಿಷ್ಟು ಇಷ್ಟು ಡೀಪ್ ಸೈನ್ಸ್ ಇದು. ಇದನ್ನ ನಾವು ಅಷ್ಟೇ ತಿಳ್ಕೊಂಡ್ರೆ ಸಾಕಾಗಲ್ಲ. ಇದನ್ನ ಎಷ್ಟು ರೀತಿಯಲ್ಲಿ ನಾವು ಪ್ರಚಾರ ಮಾಡ್ಬೋದು. ನಮ್ಮ ಓನ್ ಫ್ಲೇವರ್, ನಾವು ಅಡಿಗೆದಲ್ಲಿ ಹೆಂಗೆ ಸೇಮ್ ಅದೇ ಅನ್ನ ಸಾರನ್ನ ಒಬ್ರೊಬ್ರು ಒಂದೊಂಥರ ಮಾಡ್ತಾರೆ ಅಲ್ವಾ. ನಾಗಬಿಡಿ ಮಾತಾಜಿ ಸಾರು ಒಂಥರ ಇರ್ಬೋದು, ನಾನ್ ಮಾಡೋ ಸಾರು ಒಂಥರ ಇರ್ಬೋದು, ಗಾಯತ್ರಿ ಮಾತಾಜಿ ಸಾರು ಒಂಥರ ಇರ್ಬೋದು, ಸುಷ್ಮಿತಾ ಮಾತಾಜಿ ಮಾಡೋ ಸಾರು ಒಂಥರ ಇರ್ಬೋದು ಅಲ್ವಾ. ಒಬ್ರು ಕಾಯಿ ತುರಿ ರುಬ್ಬ ಹಾಕ್ಬೋದು, ಒಬ್ರು ಕಾಯಿ ತುರಿ ಮೇಲಿಂದ ಹಾಕ್ಬೋದು, ಒಬ್ರು ಸಾರಲ್ಲಿ ಸ್ವಲ್ಪ ಜಾಸ್ತಿ ಮೆಣಸಿನ ಪುಡಿ ಹಾಕ್ಬೋದು, ಸಾರಲ್ಲಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಬೀಜ ಹಾಕ್ಬೋದು ಅಲ್ವಾ. ಒಂದೊಂದು ರುಚಿ, ಅದು ಕೃಷ್ಣ ಕಾನ್ಷಿಯಸ್ ರುಚಿ ಎಲ್ರಿಗೂ ನಾವು ಕೊಡಬೇಕು. ಸೊ ಅದು ದಟ್ ಇಸ್ ದ ಮೇನ್ ಇಂಟೆನ್ಷನ್ ಫಾರ್ ದಿಸ್ ಪ್ರೋಗ್ರಾಮ್. ಸೊ ವಿಲ್ ಬಿ ಸೂನ್. ಅದೇ ಹೇಳ್ತಾ ಇದ್ದೀನಿ ನಮ್ಮ ಪ್ರಭುಗೆ, ವಿಲ್ ಬಿ ಕಮಿಂಗ್ ಅಪ್ ವಿತ್ ದಿಸ್ ವೆರಿ ಸೂನ್. ಮಾತಾಜಿ Please, Yes. Mataji, please train us, Mataji, so that we can serve Guru and Gauranga very well, Mataji. Yes, Mataji, definitely really happy to hear this from you. You want more enthusiastic preachers. ನಮಗೆ ತುಂಬಾ searching for where whoever has done Bhakti Shastri, whoever is initiated, Guru Ashray, Prabhupada Ashray, ಎಲ್ಲ ಒಳ್ಳೆ ಒಳ್ಳೆ ಕ್ರೀಮ್ನ ನಾವು ಒಂದು ಸೆಗ್ರಿಗೇಟ್ ಮಾಡ್ಬಿಟ್ಟು ಒಂದ್ ಕಡೆ ಇಟ್ಬಿಟ್ಟು ಅವ್ರನ್ನ ಎಲ್ರಿಗೂ ಈ ಟ್ರೈನಿಂಗ್ ಕೊಟ್ರೆ ಚೆನ್ನಾಗಿ ನಾವು ಸ್ಮಾಲ್ ಬ್ಯಾಚಸ್ ತರ ಮಾಡಿ we can do lot actually. We can do lot of service to Krishna. We can bring so much of seva to temple. So like this expansion. Okay, what is it? Stop here. Hare Krishna, Krishna Krishna, Hare Hare. Hare Rama, Rama Rama, Hare Hare. Vanchakalpadro Vishya Kripa Sindhu Bhevach. Patitanam Pavanebhyo Vaishnavebhyo Namo Namah. Anant Koti Vaishnavrinda ki jai. Jagadguru Srila Prabhupada ki jai. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಪ್ರಣಾಮಗಳು. Hare Krishna. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಮಾತಾಜಿ ಮಾತಾಜಿ ದಂಡ ಪ್ರಣಾಮ. Hare Krishna. Hare Krishna. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. Hare Krishna. ಕೃಷ್ಣ ಮಾತಾಜಿ ದಂಡಂ ಪ್ರಣಾಮ. Hare Krishna. ಹರೇ ಕೃಷ್ಣ ಮಾತಾಜಿ. Hare Krishna. ಹರೇ ಕೃಷ್ಣ. ಇದು ಮಾಡ್ತಾ ಇದ್ದೀನಿ. Hare Krishna. ಎಸ್ ಭಾಗವತನ್ ಬಂದಿಲ್ಲ ಮಾತಾಜಿ ನಾನು. ಇನ್ನು ಬಂದಿಲ್ವಾ ಮಾತಾಜಿ? ಮಾತಾಜಿ ಓಕೆ, ಬರುತ್ತೆ ಮಾತಾಜಿ, ಕಳ್ಸಾಗಿದೆ, ಬರುತ್ತೆ ಮಾತಾಜಿ. ಓಕೆ ಓಕೆ ಮ್ಯಾಮ್. ಹರೇ ಕೃಷ್ಣ ಸರ್ಟಿಫಿಕೇಟ್ ಮಾತಾಜಿ ನನಗೆ. ಹರೇ ಕೃಷ್ಣ. ಸರ್ಟಿಫಿಕೇಟ್ ಮಾತಾಜಿ ಬಂತ ಮಾತಾಜಿ? ಯಾವ ಸರ್ಟಿಫಿಕೇಟ್ ಮಾತಾಜಿ? ಕಾಲ್ ಮಾಡಿ ಮಾತಾಜಿ, ಮಾತಾಡೋಣ. ಸರಿ ಮಾತಾಜಿ. ಅದಕ್ಕೆ ಜ್ಞಾಪಕ ಮಾಡಿದೆ ಮಾತಾಜಿ, ಟೆಂಪಲ್ ಇಂದ ಕೊಡಿಸ್ತೀನಿ ಅಂತ ಹೇಳಿದ್ರಿ ನಂಗೆ. ಅದ್ರ ಬಗ್ಗೆ ಮಾತಾಡೋಣ ಮಾತಾಜಿ. ಸರಿ ಟಾಕ್ ಮಾತಾಜಿ. ಹರೇ ಕೃಷ್ಣ.